Hi everyone, welcome to my YouTube channel. ನಾನಿವತ್ತು 8th ಸ್ಟ್ಯಾಂಡರ್ಡ್ ಸೈನ್ಸ್ ಚಾಪ್ಟರ್ 1 ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಈ ಚಾಪ್ಟರ್ ನ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್. ಯು ಹ್ಯಾವ್ ಲರ್ನ್ ದಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ರಿಕ್ವೈರ್ ಫುಡ್. ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು, ಪ್ಲಾಂಟ್ಸು, ಹ್ಯೂಮನ್ಸು, ಅನಿಮಲ್ಸು ಅಥವಾ ವಾಟರ್ ಅಲ್ಲಿ ಇರುವಂತ ಅನಿಮಲ್ಸು, ಬರ್ಡ್ಸು, ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಫುಡ್ ಬೇಕೇ ಬೇಕು. ಪ್ಲಾಂಟ್ ಕ್ಯಾನ್ ಮೇಕ್ ದೇರ್ ಫುಡ್ ದೆಮ್ಸೆಲ್ಸ್. ಪ್ಲಾಂಟ್ಸ್ಗಳು ಅದ್ರ ಫುಡ್ ನ ಅವೇ ಪ್ರಿಪೇರ್ ಮಾಡ್ಕೊಂತವೆ. ಕ್ಯಾನ್ ಯು ರಿಕಾಲ್ ಹೌ ಗ್ರೀನ್ ಪ್ಲಾಂಟ್ಸ್ ಸಿಂಥಸೈಸ್ ದೇರ್ ಓನ್ ಫುಡ್? ನೀವು ಲಾಸ್ಟ್ ಕ್ಲಾಸಸ್ ಅಲ್ಲಿ ಓದಿರ್ತೀರ, ಪ್ಲಾಂಟ್ಗಳು ಅದ್ರ ಫುಡ್ ನ ಅದೇ ಪ್ರಿಪೇರ್ ಮಾಡ್ಕೊಂತವೆ. ಬಟ್ ಹೇಗೆ? ಆ ಪ್ರೊಸೆಸ್ಗೆ ಏನಂತ ಕರೀತಾರೆ? ಪ್ಲಾಂಟ್ಗಳು ಅದ್ರ ಫುಡ್ ನಾವೇ ಪ್ರಿಪೇರ್ ಮಾಡ್ಕೊಳ್ಳುವಂತ ಪ್ರೊಸೆಸ್ಗೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಈ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ಪ್ಲಾಂಟ್ಸ್ ಸನ್ಲೈಟ್, ವಾಟರ್, ಏರ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಕೆನಾಟ್ ಮೇಕ್ ದೇರ್ ಓನ್ ಫುಡ್. ಆದ್ರೆ ಅನಿಮಲ್ಸ್, ಹ್ಯೂಮನ್ಸ್ ಅದ್ರ ಫುಡ್ ನ ಅವೇ ಪ್ರಿಪೇರ್ ಮಾಡ್ಕೊಳಕ್ ಆಗೋದಿಲ್ಲ, ಮಾಡೋದು ಇಲ್ಲ. ಸೊ ವೇರ್ ಡು ಅನಿಮಲ್ಸ್ ಗೆಟ್ ದೇರ್ ಫುಡ್ ಫ್ರಮ್? ಹಾಗಾದ್ರೆ ನಮ್ಗೆ ಫುಡ್ ಎಲ್ಲಿಂದ ಬರುತ್ತೆ? ಬಟ್ ಫಸ್ಟ್ ಆಫ್ ಆಲ್, ವೈ ಡು ವಿ ಹ್ಯಾವ್ ಟು ಈಟ್ ಫುಡ್? ಬಟ್ ಅದಕ್ಕಿಂತ ಮುಂಚೆ ನಾವ್ ಏನಕ್ಕೆ ಫುಡ್ ತಿನ್ಬೇಕು? You already know that energy from the food is utilized by organisms for carrying out their various body functions such as digestion, respiration and excretion. ನಾವ್ ಏನಕ್ಕೆ ಫುಡ್ ತಿನ್ಬೇಕು ಅಂತಂದ್ರೆ, ನಾವ್ ಏನ್ ಫುಡ್ ತಿಂತೀವಿ ಆ ಫುಡ್ ಅಲ್ಲಿ ನಮ್ಗೆ ಎನರ್ಜಿ ಸಿಗುತ್ತೆ. ಈ ಎನರ್ಜಿನ ನಮ್ಮ ಬಾಡಿ ಒಳಗಡೆ ಬೇರೆ ಬೇರೆ ಫಂಕ್ಷನ್ ಗಳು ಆಗ್ತಾ ಇರುತ್ತಲ್ಲ, ಲೈಕ್ ಡೈಜೆಷನ್, ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ, ಎಕ್ಸ್ಕ್ರೀಷನ್, ಇವೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಫಂಕ್ಷನ್ ಆಗೋದಕ್ಕೋಸ್ಕರ ಈ ಫಂಕ್ಷನ್ಗೆ ಎನರ್ಜಿ ಬೇಕು. ಸೊ ನಾವು ತಿಂದಂತ ಫುಡ್ ಇಂದ ಬಂದಂತ ಎನರ್ಜಿನ ಈ ಫಂಕ್ಷನ್ ಗಳು ಯೂಸ್ ಮಾಡ್ಕೊಂಡು ಫಂಕ್ಷನ್ ನ ಕ್ಯಾರಿ ಔಟ್ ಮಾಡುತ್ತೆ. ವಿ ಗೆಟ್ ಅವರ್ ಫುಡ್ ಫ್ರಮ್ ಪ್ಲಾಂಟ್, ಅನಿಮಲ್ಸ್ ಆರ್ ಬೋತ್. ನಮ್ಗೆ ಫುಡ್ ಪ್ಲಾಂಟ್ ಇಂದನೂ ಸಿಗುತ್ತೆ, ಪ್ಲಾಂಟ್ಸ್ ಗಳಿಂದನೂ ಸಿಗುತ್ತೆ, ಅನಿಮಲ್ಸ್ ಇಂದನೂ ಸಿಗುತ್ತೆ. ಪ್ಲಾಂಟ್ ಸೋರ್ಸ್ ಇಂದ ಸಿಗುವಂತ ಫುಡ್ ಗಳು ಯಾವ್ದಾವ್ದು ಅಂತಂದ್ರೆ ವೆಜಿಟೇಬಲ್ಸ್, ತರಕಾರಿಗಳು, ಫ್ರೂಟ್ಸ್, ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅಂದ್ರೆ ಸೊಪ್ಪುಗಳು, ಇವೆಲ್ಲ ಪ್ಲಾಂಟ್ ಸೋರ್ಸ್ ಫುಡ್ ಆಗಿರುತ್ತೆ. ಅನಿಮಲ್ ಸೋರ್ಸ್ ಫುಡ್ ಗಳು ಯಾವ್ದು ಅಂತಂದ್ರೆ ಮಿಲ್ಕ್, ಎಗ್, ಫಿಶ್, ಮೀಟ್, ಇವೆಲ್ಲ ಅನಿಮಲ್ ಇಂದ ಸಿಗುವಂತ ಫುಡ್ಗಳು. In order to provide food for a large population, regular production, proper management and distribution is necessary. So, ಈಗಿರುವಂತ ಲಾರ್ಜ್ ಪಾಪ್ಯುಲೇಷನ್ಗೆ ಎಷ್ಟು ಫುಡ್ ನ ಪ್ರೊಡಕ್ಷನ್ ಮಾಡ್ಬೇಕು, ಯಾವ ತರ ಪ್ರೊಡಕ್ಷನ್ ಮಾಡ್ಬೇಕು, ಹೆಂಗೆ ಪ್ರತಿಯೊಬ್ಬರಿಗೂ ಸಿಗುವಂಗೆ ಅದನ್ನ ನಾವು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. Till 10,000 BCE, people were nomadic. 10,000 BCE ವರ್ಗುನುವೆ ಪೀಪಲ್ ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿಗಳಾಗಿದ್ರು. They were wandering in groups from place to place in search of food and shelter. ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಫುಡ್ಗೋಸ್ಕರ ಮತ್ತೆ ಶೆಲ್ಟರ್ಗೋಸ್ಕರ ಮೂವ್ ಆಗ್ತಾನೇ ಇದ್ರು. They ate raw fruits and vegetables and started hunting animals. ಅವ್ರೇನ್ ಮಾಡೋರು, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಬಂದಾಗ ಆ ಪ್ಲೇಸ್ ಅಲ್ಲಿ ಸಿಕ್ತಿದ್ದಂತ ಫ್ರೂಟ್ಸ್, ವೆಜಿಟೇಬಲ್ಸ್, ಇದನ್ನೆಲ್ಲ ರಾ ಫ್ರೂಟ್ಸ್, ವೆಜಿಟೇಬಲ್ಸ್ ನೇ ತಿನ್ನೋರು, ಅಂದ್ರೆ ಹಸಿಯಾಗಿರೋದನ್ನೇ ತಿನ್ನೋರು. ಆಮೇಲೆ ಅನಿಮಲ್ಸ್ ನ ಅಂಟ್ ಮಾಡೋದ್ ಕಲ್ತ್ರು, ಅಂದ್ರೆ ಬೇಟೆ ಆಡೋದ್ ಕಲ್ತ್ಕೊಂಡ್ರು. ಬೇಟೆ ಆಡಿದ ಅನಿಮಲ್ಸ್ ನ ತಗೊಂಡ್ ಬಂದು ಸುಟ್ಕೊಂಡು ಫೈರ್ ಅಲ್ಲಿ ಈ ತರ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು. Later they could cultivate land and produce rice, wheat and other food crops. Thus was born agriculture. ಆಮೇಲೆ ಅವರು ಲ್ಯಾಂಡ್ ನ ಕಲ್ಟಿವೇಟ್ ಮಾಡೋದು ಅಂತಂದ್ರೆ ವ್ಯವಸಾಯ ಮಾಡೋದನ್ನ ಕಲ್ತ್ಕೊಂಡ್ರು. ಅವಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯ್ತು. ಆಮೇಲೆ ಅವರು ಅಗ್ರಿಕಲ್ಚರ್ ಕಲ್ತ ಮೇಲೆ ಬೇರೆ ಬೇರೆ ತರವಾದ ಫುಡ್ ಕ್ರಾಪ್ಸ್ ಗಳು, ಅಂದ್ರೆ ರೈಸ್, ವೀಟ್, ಈ ತರ ಕ್ರಾಪ್ಸ್ ಗಳನ್ನ ಬೆಳೆಯೋದನ್ನ ಕಲ್ತ್ಕೊಂಡ್ರು. When plants of the same kind are cultivated at one place on large scale, it is called a crop. ಅಂದ್ರೆ ಈಗ ಯಾವುದೋ ಒಂದು ಪ್ಲಾಂಟ್, ಫಾರ್ ಎಕ್ಸಾಂಪಲ್ ಒಂದು ವೀಟ್ ಪ್ಲಾಂಟ್ ಅಂತಾನೆ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಕ್ರಾಪ್ ಆಫ್ ವೀಟ್ ಮೀನ್ಸ್ ದಟ್ ಆರ್ ಆಲ್ ದ ಪ್ಲಾಂಟ್ ಗ್ರೋನ್ ಇನ್ ಅ ಫೀಲ್ಡ್ ಆರ್ ದಟ್ ಆಫ್ ವೀಟ್. ಈಗ ಒಂದು ವೀಟ್ ಪ್ಲಾಂಟ್ ಸಿಕ್ಕಿದೆ ನಮ್ಗೆ. ಈ ವೀಟ್ ಪ್ಲಾಂಟ್ ನ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಅದನ್ನ ಹೋಗಿ ನಾವು ನೆಡ್ತೀವಿ.
ಆಯ್ತಾ. ಆದ್ರೆ ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಬೇಕು ನಮ್ಗೆ ಅಂತಂದಾಗ ಒಂದ್ ಅರ್ಧ ಎಕರೆ ಹೊಲ ಇದೆ ಅಥವಾ 1 ಎಕರೆ ಹೊಲ ಇದೆ ನಮ್ಮ ಹತ್ರ ಅಂತಂದ್ರೆ ಆ ಅಷ್ಟು ಎಕರೆ ಹೊಲಕ್ಕೂನು ವೀಟ್ ಪ್ಲಾಂಟ್ ಗಳನ್ನೇ ಹಾಕ್ತಿವಿ. ಸೊ ಅದಷ್ಟು ಪ್ಲಾಂಟ್ ನಾವು ಕ್ರಾಪ್ ಅಂತ ಕರಿತೀವಿ. ಬರೀ ಒಂದೇ ಒಂದು ಪ್ಲಾಂಟ್ ಇದ್ರೆ ಅದು ಇಟ್ಸ್ ಜಸ್ಟ್ ಎ ವೀಟ್ ಪ್ಲಾಂಟ್. ಅದೇ ಫುಲ್ ಲಾರ್ಜ್ ಸ್ಕೇಲ್ ಅಲ್ಲಿ ಒಂದೇ ತರದ ಪ್ಲಾಂಟ್ ಜಾಸ್ತಿ ಅಮೌಂಟ್ ಅಲ್ಲಿ ನಾವು ಕಲ್ಟಿವೇಟ್ ಮಾಡಿದ್ರೆ ಅದನ್ನ ಕ್ರಾಪ್ ಅಂತ ಕರಿತೀವಿ. ಫಾರ್ you you already know that crops are of different types like cereals, vegetables, and fruits. These can be classified on the basis of the season in which they grow. ಕ್ರಾಪ್ಗಳನ್ನ ಬೇರೆ ಬೇರೆ ಟೈಪ್ಸ್ ಆಗಿ ನೋಡ್ತೀವಿ ನಾವು. ಸೆರಲ್ ಕ್ರಾಪ್ಸ್ಗಳೇ ಬೇರೆ ಇರುತ್ತೆ, ವೆಜಿಟೇಬಲ್ಸ್ ಕ್ರಾಪ್ಗಳೇ ಬೇರೆ ಇರುತ್ತೆ, ಫ್ರೂಟ್ಸ್ ಕ್ರಾಪ್ಗಳೇ ಬೇರೆ ಇರುತ್ತೆ. ಅದು ಯಾವ ಸೀಸನ್ ಅಲ್ಲಿ ಬೆಳೆದಿದೀವಿ ಅನ್ನೋದ್ರ ಮೇಲೆ ಇದು ಯಾವ ಕ್ರಾಪ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ನೋಡಿ ಇಲ್ಲಿ ಸೆರಲ್ ಕ್ರಾಪ್ಸ್ ಇರ್ಬೋದು, ಫ್ರೂಟ್ಸು, ವೆಜಿಟೇಬಲ್ಸು, ಬೇರೆ ಬೇರೆ ತರ ಕ್ರಾಪ್ಗಳನ್ನ ನೋಡ್ತೀವಿ ನಾವು. ಇಂಡಿಯಾ ಇಸ್ ಎ ವ್ಯಾಸ್ಟ್ ಕಂಟ್ರಿ. ಇಂಡಿಯಾ ಒಂದು ತುಂಬಾ ವಿಶಾಲವಾದ ಕಂಟ್ರಿ. ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್, ಹ್ಯೂಮಿಡಿಟಿ, ರೈನ್ಫಾಲ್ ವೇರಿ ಫ್ರಮ್ ಒನ್ ರೀಜನ್ ಟು ಅನದರ್ ರೀಜನ್. ಈಗ ನಾರ್ತ್ ಇಂಡಿಯಾದಲ್ಲಿ ಇದ್ದಂತ ಟೆಂಪರೇಚರ್ ಸೌತ್ ಇಂಡಿಯಾದಲ್ಲಿ ಇರಲ್ಲ. ನಾರ್ತ್ ಇಂಡಿಯಾದಲ್ಲೇನೆ ಈ ಡೆಲ್ಲಿಲೆಲ್ಲ ಕೆಲವೊಂದ್ಸಲಿ ತುಂಬಾ ಹಿಮ ಬೀಳ್ತಾ ಇರುತ್ತೆ. ಅದೇ ರಾಜಸ್ಥಾನಲ್ಲಿ ಬಂದ್ರೆ ಫುಲ್ಲು ಬಿಸಿಲಿರುತ್ತೆ. ಈ ಕಡೆ ನಮ್ ಸೌತ್ ಇಂಡಿಯಾ ಕರಾವಳಿ ಪ್ರದೇಶದಲ್ಲೆಲ್ಲ ಬಂದ್ರೆ ಇಲ್ಲೇ ಬೇರೆ ತರ ಟೆಂಪರೇಚರ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಒಂದೊಂದು ರೀಜನ್ ಅಲ್ಲೂ ಒಂದೊಂದು ತರ ಟೆಂಪರೇಚರ್, ಕ್ಲೈಮ್ಯಾಟಿಕ್ ಕಂಡೀಷನ್, ರೈನ್ಫಾಲ್ ಎಲ್ಲ ಚೇಂಜಸ್ ಇರುತ್ತೆ. ಅಕಾರ್ಡಿಂಗ್ಲಿ ದೇರ್ ಇಸ್ ಎ ವೆರೈಟಿ ಆಫ್ ಕ್ರಾಪ್ಸ್ ಗ್ರೋನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಸೊ ಅದಕ್ಕೆ ಒಂದೊಂದು ಪಾರ್ಟ್ ಅಲ್ಲಿ ಒಂದೊಂದು ತರ ಕ್ರಾಪ್ ನ ಬೆಳೀತಾರೆ ನಮ್ಮ ಕಂಟ್ರಿಲೆ. ಡೆಸ್ಪೈಟ್ ಇಟ್ಸ್ ಡೈವರ್ಸಿಟಿ, ಟೂ ಬ್ರಾಡ್ ಕ್ರಾಪಿಂಗ್ ಪ್ಯಾಟರ್ನ್ ಕ್ಯಾನ್ ಬಿ ಐಡೆಂಟಿಫೈಡ್. ದೀಸ್ ಆರ್. ಸೊ ಈ ಕ್ಲೈಮ್ಯಾಟಿಕ್ ಕಂಡೀಷನ್ ಮತ್ತೆ ಆ ಪಾರ್ಟ್ ಇದ್ರ ಮೇಲೆ ಕ್ರಾಪ್ ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಬಂದು ಖರೀಫ್ ಕ್ರಾಪ್ಸ್, ಇನ್ನೊಂದು ರಾಬಿ ಕ್ರಾಪ್ಸ್. ಖರೀಫ್ ಕ್ರಾಪ್ಸ್ ಅಂದ್ರೆ ದ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ರೈನಿ ಸೀಸನ್ ಆರ್ ಕಾಲ್ಡ್ ಖರೀಫ್ ಕ್ರಾಪ್ಸ್. ಯಾವ ಕ್ರಾಪ್ ನ ರೈನಿ ಸೀಸನ್ ಅಲ್ಲಿ ಸೋನ್ ಅಂತಂದ್ರೆ ಬಿತ್ತದು ಅಂತ. ಓಕೆನಾ. ಯಾವ ಕ್ರಾಪ್ಸ್ ನ ರೈನಿ ಸೀಸನ್ ಅಲ್ಲಿ ನಾವು ಕಲ್ಟಿವೇಟ್ ಮಾಡ್ತೀವಿ ಲ್ಯಾಂಡ್ಗೆ, ಅದನ್ನ ನಾವು ಖರೀಫ್ ಕ್ರಾಪ್ಸ್ ಅಂತ ಕರಿತೀವಿ. ರೈನಿ ಸೀಸನ್ ಅಂತಂದ್ರೆ ಈ ಟೈಮ್ ಅಲ್ಲಿ ಮಳೆ ಜಾಸ್ತಿ ಬೀಳ್ತಾ ಇರುತ್ತೆ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ರೈನಿ ಸೀಸನ್ ಬಂದು ಜೂನ್ ಟು ಸೆಪ್ಟೆಂಬರ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ನಾವ್ ಯಾವ ಕ್ರಾಪ್ಸ್ ನ ಬೆಳಿತೀವಿ ರೈನಿ ಸೀಸನ್ ಅಲ್ಲಿ, ಅದನ್ನ ನಾವು ಖರೀಫ್ ಕ್ರಾಪ್ಸ್ ಅಂತ ಕರಿತೀವಿ. ಖರೀಫ್ ಕ್ರಾಪ್ಸ್ ಗೆ ಎಕ್ಸಾಂಪಲ್ ಬಂದು ಪ್ಯಾಡಿ, ಮೈಸ್, ಸೋಯಾಬೀನ್, ಗ್ರೌಂಡ್ ನಟ್ ಅಂಡ್ ಕಾಟನ್. ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಪಿಕ್ಚರ್ ಅಲ್ಲಿ ಪ್ಯಾಡಿದು ಕ್ರಾಪ್ ಹಾಕಿದೀನಿ ಅಂಡ್ ಸೆಕೆಂಡ್ ಪಿಕ್ಚರ್ ಅಲ್ಲಿ ಗ್ರೌಂಡ್ ನಟ್ ಕ್ರಾಪ್ ಇದು. ನೆಕ್ಸ್ಟ್ ಒನ್ ರಾಬಿ ಕ್ರಾಪ್ಸ್. ರಾಬಿ ಕ್ರಾಪ್ಸ್ ಅಂದ್ರೆ ಕ್ರಾಪ್ಸ್ ಗ್ರೋನ್ ಇನ್ ವಿಂಟರ್ ಸೀಸನ್. ಯಾವ ಕ್ರಾಪ್ಸ್ ಗಳನ್ನ ವಿಂಟರ್ ಸೀಸನ್ ಅಲ್ಲಿ ಬೆಳಿತೀವಿ ಆ ಕ್ರಾಪ್ ಗಳನ್ನ ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ವಿಂಟರ್ ಸೀಸನ್ ಬಂದು ಅಕ್ಟೋಬರ್ ಟು ಮಾರ್ಚ್ ಇರುತ್ತೆ. ಓಕೆ. ಎಕ್ಸಾಂಪಲ್ ಫಾರ್ ರಾಬಿ ಕ್ರಾಪ್ಸ್ ಯಾವ್ದ್ಯಾವ್ದು ಅಂತ ಅಂದ್ರೆ ವೀಟ್, ಗ್ರಾಮ್, ವೀಟ್ ಅಂದ್ರೆ ಗೋಧಿ, ಗ್ರಾಮ್ ಅಂತಂದ್ರೆ ಕಡ್ಲೆ ಅಥವಾ ಹಸಿರು ಕಾಳು, ಇವೆಲ್ಲ ಗ್ರಾಮ್ಗೆ ಇನ್ಕ್ಲೂಡ್ ಆಗುತ್ತೆ. ಪಿ ಅಂದ್ರೆ ಬಟಾಣಿ, ಮಸ್ಟರ್ಡ್ ಅಂದ್ರೆ ಸಾಸಿವೆ ಅಂಡ್ ಲಿನ್ಸಿಡ್. ಬಿಸೈಡ್ ದಿಸ್ ವೆಜಿಟೇಬಲ್ಸ್ ಮತ್ತೆ ಬೇರೆ ಕ್ರಾಪ್ಗಳನ್ನ ಸಮ್ಮರ್ ಸೀಸನ್ ಅಲ್ಲಿ ಬೆಳಿತೀವಿ. ಓಕೆ. ರಾಬಿ ಕ್ರಾಪ್ಸ್ಗೆ ಎಕ್ಸಾಂಪಲ್ ಅದರಲ್ಲಿ ಫಸ್ಟ್ ಪಿಕ್ಚರ್ ಬಂದು ವೀಟ್ ಕ್ರಾಪ್ ಅಂಡ್ ಸೆಕೆಂಡ್ ಪಿಕ್ಚರ್ ಬಂದು ಪಿ ಪ್ಲಾಂಟ್, ಪಿ ಕ್ರಾಪ್ಸ್. ಓಕೆ. ನೆಕ್ಸ್ಟ್ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಕ್ರಾಪ್ ಪ್ರೊಡಕ್ಷನ್ ಮಾಡ್ಬೇಕು ನಾವು ಅಂತಂದಾಗ ಅದ್ರಲ್ಲಿ ಏನೇನ್ ಪ್ರಾಕ್ಟೀಸಸ್ ಇರುತ್ತೆ ಅಂತಂದ್ರೆ ಏನೇನ್ ಕೆಲ್ಸಗಳು ಮಾಡ್ಬೇಕಾಗಿರುತ್ತೆ ಈ ಕ್ರಾಪ್ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ. Cultivation of crops involves several activities undertaken by farmers over a period of time. ಈಗ ಕ್ರಾಪ್ ನ ಕಲ್ಟಿವೇಟ್ ಮಾಡ್ತಾ ಇದ್ದಾನೆ ಒಬ್ಬ ರೈತ, ಅವನ ಹತ್ರ ಇರುವಂತ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಇಷ್ಟಿಷ್ಟು ಟೈಮ್ ಬಿಟ್ಕೊಂಡು ಅವನ್ಗೆ ಒಂದಷ್ಟು ಕೆಲ್ಸಗಳಿರುತ್ತೆ. ಅಂದ್ರೆ ಒಂದ್ 10 ದಿನಕ್ಕೆ ಒಂದು ತರ ಕೆಲ್ಸ, ಇನ್ 15 ದಿನ ಬಿಟ್ಕೊಂಡು ಇನ್ನೊಂದ್ ಕೆಲ್ಸ ಮಾಡ್ಬೇಕಾಗಿರುತ್ತೆ, ಇನ್ನೊಂದ್ ತಿಂಗಳು ಬಿಟ್ಕೊಂಡು ಇನ್ನೊಂದ್ ಕೆಲ್ಸ ಮಾಡ್ಬೇಕಾಗಿರುತ್ತೆ. ಹಿಂಗೆ ಒಂದು ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಅನ್ನುವಂತ ಈ ಕಂಪ್ಲೀಟ್ ಪ್ರೋಸೆಸ್ ಅಲ್ಲಿ ಅವನ್ಗೆ ತುಂಬಾ ಕೆಲ್ಸಗಳಿರುತ್ತೆ.
You may find that these activities are similar to those carried out by gardener or even by you when you grow ornamental plant in your house. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಮನೇಲಿ ಯಾವ್ದಾರ ಪ್ಲಾಂಟ್ ನೆಟ್ಟಿದ್ರೆ ನಿಮಗೂ ಗೊತ್ತಿರುತ್ತೆ. ಪ್ಲಾಂಟ್ ನೆಡೋದ್ರಿಂದ ಹಿಡಿದು ಪ್ಲಾಂಟ್ ಬೆಳೆಯೋವರೆಗೆ ಏನೇನು ಆಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ ಅಂತ. These activities or tasks are referred as ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. ಸೊ ನಾವಲ್ಲಿ ಏನ್ ಕೆಲ್ಸಗಳು ಮಾಡ್ತೀವಿ, ಒಂದು ಪ್ಲಾಂಟ್ ನ ಬೆಳ್ಸಕ್ಕಾಗಿರ್ಬೋದು, ಕಂಪ್ಲೀಟ್ ಒಂದು ಕ್ರಾಪ್ ನ ಬೆಳ್ಸಕ್ಕಾಗಿರ್ಬೋದು, ಅದನ್ನ ನಾವು ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಹಾಗಾದ್ರೆ ಏನೇನ್ ಇರುತ್ತೆ ಕೆಲ್ಸ ಅಂದ್ರೆ ಪ್ರಿಪರೇಷನ್ ಆಫ್ ಸಾಯಿಲ್, ಇದು ಫಸ್ಟ್ ಸ್ಟೆಪ್. ಇದ್ರಲ್ಲಿ ಫಸ್ಟ್ ಸಾಯಿಲ್ ನ ಪ್ರಿಪೇರ್ ಮಾಡ್ಕೊಂತೀವಿ. ನಾವು ಯಾವ ಸಾಯಿಲ್ಗೆ ನಾವು ಹಾಕ್ತಿವಿ ಕ್ರಾಪ್ ನ, ಅದನ್ನ ಪ್ರಿಪೇರ್ ಮಾಡ್ಕೊಬೇಕು. ಸೋಯಿಂಗ್, ನೆಕ್ಸ್ಟ್ ನಾವ್ ಯಾವ ಕ್ರಾಪ್ ಹಾಕ್ತಿವಿ ಅದನ್ನ ಸೋ ಮಾಡ್ತೀವಿ ಅದ್ರದ್ದು ಸೀಡ್ ನ. ಆಡಿಂಗ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್, ಥರ್ಡ್ ಸ್ಟೆಪ್ ಅಲ್ಲಿ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್, ಅದಕ್ಕೆ ನ್ಯೂಟ್ರಿಷನ್ ಸಪ್ಲೈ ಮಾಡೋದಕ್ಕೋಸ್ಕರ ಸಾಯಿಲ್ಗೆ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್ ನ ಹಾಕ್ತಿವಿ. ಸೊ ಸಾಯಿಲ್ ಇದನ್ನ ಅಬ್ಸರ್ವ್ ಮಾಡ್ಕೊಂಡು ನ್ಯೂಟ್ರಿಯೆಂಟ್ಸ್ ನ ಪ್ಲಾಂಟ್ ಗೆ ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಇರಿಗೇಷನ್, ನೆಕ್ಸ್ಟ್ ಅದಕ್ಕೆ ನಾವೇನ್ ಹಾಕಿರ್ತೀವಿ ಅದಕ್ಕೆ ವಾಟರ್ ಸಪ್ಲೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ನಾವ್ ಹಾಕಿರುವಂತ ಕ್ರಾಪ್ ಗಳ ಮಧ್ಯೆ ನಮಗ್ ಬೇಡದೇ ಇರುವಂತ ಪ್ಲಾಂಟ್ ಗಳು ಬೆಳೆದ್ ಬಿಟ್ಟಿರುತ್ತೆ, ಅದನ್ನ ನಾವು ವೀಡ್ಸ್ ಅಂತ ಕರಿತೀವಿ. ಸೊ ಅದನ್ನ ವೀಡ್ಸ್ ಬೆಳಿದೇ ಇರುವಂಗೆ ನಮ್ ಕ್ರಾಪ್ ನ ಪ್ರೊಟೆಕ್ಟ್ ಮಾಡ್ಕೊಬೇಕು. ಇದು 5ನೇ ಸ್ಟೆಪ್. 6ನೇ ಸ್ಟೆಪ್ ಬಂದು ಹಾರ್ವೆಸ್ಟಿಂಗ್. ಸೊ ನಮ್ ವೀಡ್ಸ್ ಎಲ್ಲ ತೆಗ್ದಾಗಿರುತ್ತೆ, ನಮಗೆ ಬೇಕಾದಂತ ಕ್ರಾಪ್ ಕಂಪ್ಲೀಟ್ ಆಗಿ ಮೆಚೂರ್ ಆಗಿರುತ್ತೆ. ಸೊ ಇವಾಗ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂತೀವಿ. ಲಾಸ್ಟ್ ಸ್ಟೆಪ್ ಬಂದು ಸ್ಟೋರೇಜ್. ನಾವೇನ್ ಬೆಳೆದಿರ್ತೀವಿ ಆ ಕ್ರಾಪ್ ನ ನಾವ್ ಹೆಂಗ್ ಸ್ಟೋರ್ ಮಾಡ್ಕೊಂತೀವಿ, ನಮ್ಮ ಮನೆ ಪರ್ಪಸ್ಕಾರ ಆಗಿರ್ಬೋದು ಅಥವಾ ಮಾರಾಟಕಾರ ಆಗಿರ್ಬೋದು. ಸೊ ಇದಿಷ್ಟು ಕಂಪ್ಲೀಟ್ ಕ್ರಾಪ್ ನ ಹೆಂಗೆ ಬೆಳಿತೀವಿ ಅಂಡ್ ಹೆಂಗ್ ಸ್ಟೋರ್ ಮಾಡ್ತೀವಿ, ಹೆಂಗೆ ನಮ್ಮ ಬಳಕೆಗೋಸ್ಕರ ನಾವು ಹೆಂಗೆ ಅಗ್ರಿಕಲ್ಚರಲ್ ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ ಅಂತ ಅನ್ನೋದು. ಓಕೆ, ಇದನ್ನ ಡೀಟೇಲ್ ಆಗಿ ಓದ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಬಂದು ಪ್ರಿಪರೇಷನ್ ಆಫ್ ಸಾಯಿಲ್. Preparation of soil is the first step before growing a crop. ಕ್ರಾಪ್ ನ ಗ್ರೋ ಮಾಡೋದಕ್ಕೂ ಮುಂಚೆ ಮಾಡುವಂತ ಫಸ್ಟ್ ಸ್ಟೆಪ್ ಇದು, ಪ್ರಿಪರೇಷನ್ ಆಫ್ ಸಾಯಿಲ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ಅಗ್ರಿಕಲ್ಚರಲ್ is to turn the soil and loosen it. ಸೊ ಪ್ರಿಪರೇಷನ್ ಆಫ್ ಸಾಯಿಲ್ ಅಲ್ಲಿ ಏನು ಮೇನ್ ಅಂತ ಅಂದ್ರೆ ಸಾಯಿಲ್ ಏನಿರುತ್ತೆ ಅದನ್ನ ಟರ್ನ್ ಮತ್ತೆ ಲೂಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಈಗ ಫಸ್ಟ್ ಯಾವ್ದೋ ಒಂದು ಅಗ್ರಿಕಲ್ಚರಲ್ ಫೀಲ್ಡ್ ತಗೊಂಡಿದೀವಿ ನಾವು, ಅದು ತುಂಬಾ ದಿನ ಆಗ್ಬಿಟ್ಟಿದೆ, ಅದರಲ್ಲಿ ಲ್ಯಾಂಡ್ ನ ಕಲ್ಟಿವೇಟ್ ಮಾಡೇನೆ ತುಂಬಾ ದಿನ ಆಗಿದೆ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆ ಸಾಯಿಲ್ ತುಂಬಾ ಡ್ರೈ ಆಗಿರುತ್ತೆ, ಮತ್ತೆ ನ್ಯೂಟ್ರಿಷನ್ ಎಲ್ಲ ಹೊಂಟೋಗಿರುತ್ತೆ, ವಾಟರ್ ಸಪ್ಲೈ ಇರಲ್ಲ, ಫುಲ್ ಡ್ರೈ ಆಗಿರುತ್ತೆ. ಸೊ ಅದಕ್ಕೆ ಬಟ್ ಫಸ್ಟ್ ಅಂದ್ರೆ ನಮ್ಗೆ ಏನ್ ಕಾಣ್ತಾ ಇರುತ್ತೆ ಸಾಯಿಲ್ ಫಸ್ಟ್ ಲೇಯರು, ಅದು ಆತರ ಡ್ರೈ ಆಗಿರುತ್ತೆ. ಬಟ್ ಒಳಗಡೆ ಅದು ಹೆಲ್ದಿ ಲ್ಯಾಂಡ್ ಆಗಿದ್ರೆ ಒಳಗಡೆ ಎಲ್ಲ ಸಾಯಿಲ್ ಸ್ವಲ್ಪ ಮಾಯಿಸ್ಟ್ ಆಗಿ ಹೆಲ್ದಿ ಆಗಿರುತ್ತೆ. ಸೊ ಅದಕ್ಕೆ ಸಾಯಿಲ್ ನ ಟರ್ನ್ ಮಾಡ್ಬೇಕು, ಓಕೆನಾ, ಮಿಕ್ಸ್ ಮಾಡ್ಬೇಕು. ನೆಕ್ಸ್ಟ್ ಲೂಸನ್ ಮಾಡ್ಬೇಕು. ಅಕಸ್ಮಾತ್ ಏನಾರ ಗೆಡ್ಡೆ ಕ್ಲಮ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ಒಡೆದು ಫುಲ್ ಲೂಸ್ ಮಾಡ್ಬೇಕು ಸಾಯಿಲ್ ನ. ಯಾಕೆ ಅಂತಂದ್ರೆ ವಾಟರ್ ಸಪ್ಲೈ ಮಾಡಿದ್ರೆ ಅಥವಾ ನಾವು ಸೀಡ್ ಹಾಕಿದ್ರೆ ಆರಾಮಾಗಿ ರೂಟ್ ಬಿಡ್ಬೇಕು ಅಂಡ್ ಕಂಪ್ಲೀಟ್ ಆಗಿ ಹೆಲ್ದಿಯಾಗಿ ನಮ್ಗೆ ಪ್ಲಾಂಟ್ ಗ್ರೋ ಆಗ್ಬೇಕು. ಅದಕ್ಕೋಸ್ಕರ ಸಾಯಿಲ್ ನ ಟರ್ನ್ ಮಾಡ್ಕೊಂತೀವಿ ಅಂಡ್ ಲೂಸ್ ಮಾಡ್ಕೊಂತೀವಿ. ದಿಸ್ ಅಲೋ ದ ರೂಟ್ ಟು ಪೆನೆಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ಸೊ ನಾವ್ ಯಾವಾಗ ಈ ತರ ಸಾಯಿಲ್ ನ ಟರ್ನ್ ಮಾಡಿ ಲೂಸ್ ಮಾಡ್ಕೊಂತೀವೋ, ನಾವ್ ಯಾವಾಗ ಸೀಡ್ ಹಾಕ್ತಿವಿ, ಸೀಡ್ ಜರ್ಮಿನೇಟ್ ಆಗಿ ರೂಟ್ ಬಿಡ್ಬೇಕಾದ್ರೆ ಅದು ಆರಾಮಾಗಿ ರೂಟ್ ಬಿಟ್ಕೊಂಡು ಹೋಗ್ಬೇಕು. ಯಾವುದೇ ರೀತಿಯಾದ ಅಕಸ್ಮಾತ್ ಈಗ ರೂಟ್ ಬಿಡ್ತಿದ್ದ ಟೈಮಲ್ಲಿ ಏನಾದ್ರು ಗೆಡ್ಡೆ ಇದ್ದಂತ ಮಣ್ಣು ಇಂಟೆಗಳಿದ್ರೆ ಏನಾಗುತ್ತೆ, ರೂಟ್ ಬಿಡಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಅವಾಗ ಅಂಡ್ ಸಾಯಿಲ್ ಇಂದ ನ್ಯೂಟ್ರಿಯೆಂಟ್ಸ್ ಕೂಡ ಪೂರಾಗಿ ಸಪ್ಲೈ ಆಗ್ಬಿಡುತ್ತೆ. ಸೊ ಅವಾಗ ನಮ್ಗೆ ಹೆಲ್ದಿಯಾಗಿ ಪ್ಲಾಂಟ್ ಗ್ರೋ ಆಗಲ್ಲ. ಸೊ ಅದಕ್ಕೆ ಸಾಯಿಲ್ ನ ಟರ್ನ್ ಮತ್ತೆ ಲೂಸ್ ಮಾಡ್ಕೊಳ್ಳೋದ್ರಿಂದ ರೂಟ್ ತುಂಬಾ ಡೀಪ್ ಆಗಿ ಪೆನೆಟ್ರೇಟ್ ಆಗುತ್ತೆ ಸಾಯಿಲ್ ಒಳಗಡೆ. ದ ಲೂಸ್ ಸಾಯಿಲ್ ಅಲೋ ದ ರೂಟ್ ಟು ಬ್ರೀತ್ ಈಸಿಲಿ ಈವನ್ ವೆನ್ ದೇ ಗೋ ಡೀಪ್ ಇನ್ ಟು ದ ಸಾಯಿಲ್. ನಾವು ಈ ತರ ಲೂಸ್ ಸಾಯಿಲ್ ಮಾಡ್ಕೊಳ್ಳೋದ್ರಿಂದ ಇದೇನ್ ಮಾಡುತ್ತೆ ಅಂತಂದ್ರೆ ಪ್ಲಾಂಟ್ ರೂಟ್ ಬಿಡ್ತಾ ತುಂಬಾ ಡೀಪ್ ಆಗಿ ಹೋದ್ರೂ ಕೂಡ ಅದು ಆರಾಮಾಗಿ ಬ್ರೀತ್ ಆಗುತ್ತೆ. ಅಂದ್ರೆ ಏರೆಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಅಂಡ್ ವಾಟರ್ ಕೂಡ ಚೆನ್ನಾಗಿ ಸಪ್ಲೈ ಆಗ್ತಾ ಇರುತ್ತೆ. ಸೊ ಪ್ಲಾಂಟ್ ಆರಾಮಾಗಿ ಬ್ರೀತ್ ಮಾಡುತ್ತೆ. Why does the loosening of soil allow the root to breathe easily? ಹಾಗಾದ್ರೆ ಏನಕ್ಕೆ ಅಂಡ್ ಹೆಂಗೆ ಲೂಸ್ ಆಫ್ ದ ಸಾಯಿಲ್ ರೂಟ್
ತುಂಬಾ ಈಸಿಯಾಗಿ ಬ್ರೇತ್ ಮಾಡಕ್ಕೆ ಬಿಡುತ್ತೆ. The loosened soil helps in the growth of earthworm and microbes present in the soil. ಈ ನಾವ್ ಯಾವಾಗ ಸಾಯಿಲ್ ನ ಲೂಸ್ ಮಾಡ್ಕಂತೀವಿ ಅಂತಂದ್ರೆ ಅದನ್ನ ಫುಲ್ಲು ಅದ್ರ ಕ್ಲಮ್ಸ್ ಎಲ್ಲ ತೆಗಿತೀವಿ. ಅವಾಗ ಏನ್ ಮಾಡುತ್ತೆ, ಚೆನ್ನಾಗಿ ನಾವೇನಾದ್ರೂ ವಾಟರ್ ಅಪ್ಲೈ ಮಾಡಿದ್ರುನು ಆ ಫೀಲ್ಡ್ಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅಂಡ್ ಏರ್ ಕೂಡ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ಸಾಯಿಲ್ ಅಂದ್ರೆ ಅಟ್ಮಾಸ್ಫಿಯರ್ ಇಂದ ಬಂದಂತ ಏರ್ ಕೂಡ ಸಾಯಿಲ್ ಪೋರಸ್ ಒಳಗಡೆ ಎಲ್ಲ ಆರಾಮಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಸಾಯಿಲ್ ಹೆಲ್ದಿ ಆಗಿರುತ್ತೆ. ಯಾವಾಗ ಸಾಯಿಲ್ ಲೂಸ್ ಆಗಿರುತ್ತೋ ಅದ್ರೊಳಗಡೆ ಅರ್ಥ್ವಾಮು ಮತ್ತೆ ಮೈಕ್ರೋಬ್ಸ್ ಗ್ರೋತ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ದೀಸ್ ಆರ್ಗ್ಯಾನಿಸಮ್ಸ್ ಆರ್ ದ ಫ್ರೆಂಡ್ಸ್ ಆಫ್ ಫಾರ್ಮರ್. ಅರ್ಥ್ವಾಮ್ ಅಂದ್ರೆ ಎರೆಹುಳ, ಮೈಕ್ರೋಬ್ಸ್ ಅಂದ್ರೆ ಬೇರೆ ಬೇರೆ ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳು. ಸೊ ಈ ಜೀವಿಗಳು ಏನಿದೆ ಇದು ಫಾರ್ಮರ್ ಫ್ರೆಂಡ್ಲಿ. ಏನಕ್ಕೆ ಅಂತಂದ್ರೆ ಇದು ಸಾಯಿಲ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ನ ಸಪ್ಲೈ ಮಾಡುತ್ತೆ. ಸೊ ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡಿದಾಗ ಪ್ಲಾಂಟ್ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಸೊ ಅದಕ್ಕೆ ಇದನ್ನ ಫ್ರೆಂಡ್ ಆಫ್ ಫಾರ್ಮರ್ ಅಂತ ಕರಿತೀವಿ. ಸಿನ್ಸ್ ದೇ ಫರ್ದರ್ ಟರ್ನ್ ಅಂಡ್ ಲೂಸನ್ ದ ಸಾಯಿಲ್ ಅಂಡ್ ಆಡ್ ಹ್ಯೂಮಸ್ ಟು ಇಟ್. ಸೊ ಇದೇನ್ ಮಾಡುತ್ತೆ, ಸಾಯಿಲ್ ನ ಇನ್ನ ಲೂಸ್ ಆಗಿಡುತ್ತೆ ಈ ಅರ್ಥ್ವಾಮ್ ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು, ಅಂಡ್ ಹ್ಯೂಮಸ್ ನ ಆಡ್ ಮಾಡುತ್ತೆ. ಬಟ್ ವೈ ದ ಸಾಯಿಲ್ ನೀಡ್ಸ್ ಟು ಬಿ ಟರ್ನ್ ಅಂಡ್ ಲೂಸನ್? ಬಟ್ ಏನಕ್ಕೆ ಸಾಯಿಲ್ ನ ಟರ್ನ್ ಮಾಡ್ಬೇಕು, ಲೂಸ್ ಮಾಡ್ಬೇಕು? You have learnt in the previous classes that soil contain minerals, water, air and some living organisms. ಇದನ್ನ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿದ್ದೀರಾ. ಸಾಯಿಲ್ ಅಲ್ಲಿ ತುಂಬಾ ಮಿನರಲ್ಸ್, ವಾಟರು, ಏರು ಮತ್ತೆ ಕೆಲವೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲ ಜೀವಂತವಾಗಿರುತ್ತೆ. ಇನ್ ಅಡಿಷನ್ ಡೆಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಗೆಟ್ ಡಿಕಂಪೋಸ್ಡ್ ಬೈ ಸಾಯಿಲ್ ಆರ್ಗ್ಯಾನಿಸಮ್ಸ್. ಅದ್ರ ಜೊತೆಗೆ ಸಾಯಿಲ್ ಒಳಗಡೆ ಕೆಲವೊಂದು ಡೆಡ್ ಪ್ಲಾಂಟ್ಗಳು ಅಂತಂದ್ರೆ ಒಣಗೋಗಿರೋ ಎಲೆ ಅಥವಾ ಸ್ಟೆಮ್ಸ್ ಇವೆಲ್ಲ ಬಿದ್ದಿರುತ್ತೆ. ಮತ್ತೆ ಕೆಲವೊಂದು ಅನಿಮಲ್ಸ್ಗಳು ಲೈಕ್ ಯಾವ್ದಾರ ಪಕ್ಷಿ ಹಾರಾಡ್ಕೊಂಡು ಹೋಗ್ತಾ ಇರುತ್ತೆ, ಬಟ್ ಅದಕ್ಕೇನೋ ಆಗ್ಬಿಟ್ಟು ಅದು ಸತ್ತೋಗ ಅಲ್ಲೇ ಬಿದ್ದೋಗಿರುತ್ತೆ. ಸೊ ಇವೆಲ್ಲ ಈ ಸಾಯಿಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುತ್ತಲ್ಲ, ಈ ಅರ್ಥ್ವಾಮು ಮತ್ತೆ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಇದೇನ್ ಮಾಡುತ್ತೆ, ಈ ತರ ಡೆಡ್ ಪ್ಲಾಂಟ್ ಮತ್ತೆ ಡೆಡ್ ಅನಿಮಲ್ಸ್ ಇದನ್ನೆಲ್ಲ ಚೆನ್ನಾಗಿ ಡಿಕಂಪೋಸ್ ಮಾಡುತ್ತೆ. ಅಂತಂದ್ರೆ ಅದು ಕೊಳಿಯಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ ದಿಸ್ ವೇ ವೇರಿಯಸ್ nutrients in the dead organisms are released back into the soil. ಸೊ ಯಾವಾಗ ಈ ಸಾಯಿಲ್ ಆರ್ಗ್ಯಾನಿಸಮ್ಸ್ ಡೆಡ್ ಪ್ಲಾಂಟ್ ಮತ್ತೆ ಅನಿಮಲ್ಸ್ ನ ಡಿಕಂಪೋಸ್ ಮಾಡುತ್ತೆ, ಅದ್ರಲ್ಲಿದ್ದಂತ ನ್ಯೂಟ್ರಿಯೆಂಟ್ಸ್ ಕೂಡ ಕಂಪ್ಲೀಟ್ ಆಗಿ ಸಾಯಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಗೇನ್ ಅಬ್ಸರ್ವ್ಡ್ ಬೈ ಪ್ಲಾಂಟ್. ಯಾವಾಗ ಸಾಯಿಲ್ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅದನ್ನ ಪ್ಲಾಂಟ್ ರೂಟ್ಸ್ ಅಬ್ಸರ್ವ್ ಮಾಡ್ಕೊಂಡು ಪ್ಲಾಂಟ್ ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಪ್ಲಾಂಟ್ ಗೆ ಇವಾಗ ಇನ್ನೂ ನ್ಯೂಟ್ರಿಯೆಂಟ್ಸ್ ಸಿಕ್ದಂಗ ಆಯ್ತು. Since only a few centimeters of the top layer of soil support plant growth. ಸಾಯಿಲ್ ಅಲ್ಲಿ ಒಂದಷ್ಟು ಟಾಪ್ ಲೇಯರ್ ಮಾತ್ರ ಪ್ಲಾಂಟ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಟರ್ನಿಂಗ್ ಅಂಡ್ ಲೂಸ್ನಿಂಗ್ ಆಫ್ ಸಾಯಿಲ್ ಬ್ರಿಂಗ್ ದ ನ್ಯೂಟ್ರಿಯೆಂಟ್ ರಿಚ್ ಸಾಯಿಲ್ ಟು ದ ಟಾಪ್ ಸೊ ದಟ್ ಪ್ಲಾಂಟ್ ಕ್ಯಾನ್ ಯೂಸ್ ದೀಸ್ ನ್ಯೂಟ್ರಿಯೆಂಟ್ಸ್. ಸೊ ಈ ಮೇಲ್ಗಡೆ ಇದ್ದಂತ ಟಾಪ್ ಲೇಯರ್ ಅಲ್ಲಿ ಇದ್ದಂತ ಸಾಯಿಲ್ ಮಾತ್ರ ಪ್ಲಾಂಟ್ ಗ್ರೋತ್ಗೆ ಸಪೋರ್ಟ್ ಮಾಡೋದು. ಆದ್ರಿಂದ ಈ ತರ ಸಾಯಿಲ್ ಅಲ್ಲಿ ಏನ್ ನ್ಯೂಟ್ರಿಯೆಂಟ್ ರಿಚ್ ಆಗಿ ಸಿಗ್ತಾ ಇರುತ್ತೆ ಅದನ್ನೆಲ್ಲ ಈ ಟಾಪ್ ಲೇಯರ್ ಅಲ್ಲಿ ಇದ್ದಂತ ಸಾಯಿಲ್ಗೆ ಸಪ್ಲೈ ಮಾಡ್ತಾ ಇರುತ್ತೆ ಪ್ಲಾಂಟ್. ಸೊ ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಸಿಗುತ್ತೆ. Thus, turning and loosening of soil is very important for cultivation of crops. ಸೊ ಅದಕ್ಕೋಸ್ಕರ ಟರ್ನಿಂಗು ಮತ್ತೆ ಲೂಸ್ನಿಂಗ್ ಸಾಯಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಅಲ್ಲಿ. ಅಂದ್ರೆ ಕ್ರಾಪ್ ನ ನಾವು ಬೆಳೆ ಬೆಳಿಬೇಕು ಅನ್ನುವಾಗ ಟರ್ನಿಂಗು ಮತ್ತೆ ಲೂಸ್ನಿಂಗ್ ಆಫ್ ಸಾಯಿಲ್ ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಆಗುತ್ತೆ. ದ ಪ್ರೋಸೆಸ್ ಆಫ್ ಲೂಸ್ನಿಂಗ್ ಅಂಡ್ ಟರ್ನಿಂಗ್ ಆಫ್ ಸಾಯಿಲ್ ಇಸ್ ಕಾಲ್ಡ್ ಟಿಲ್ಲಿಂಗ್ ಆರ್ ಪ್ಲಗ್ಗಿಂಗ್. ನಾವೇನು ಸಾಯಿಲ್ ನ ಲೂಸ್ ಮಾಡ್ಕಂತೀವಿ ಮತ್ತೆ ಸಾಯಿಲ್ ನ ಏನ್ ಟರ್ನ್ ಮಾಡ್ಕಂತೀವಿ ಆ ಪ್ರೋಸೆಸ್ ನ ನಾವು ಟಿಲ್ಲಿಂಗ್ ಅಥವಾ ಪ್ಲಗ್ಗಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಡನ್ ಬೈ ಯೂಸಿಂಗ್ ಅ ಪ್ಲಗ್. ಈ ಪ್ರೋಸೆಸ್ ಮಾಡೋದಕ್ಕೆ ರೈತರು ಪ್ಲಗ್ ಅನ್ನುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರೆ. ಪ್ಲಗ್ ಆರ್ ಮೇಡ್ ಅಪ್ ಆಫ್ ವುಡ್ ಆರ್ ಐರನ್. ಪ್ಲಗ್ಗು ಐರನ್ ಅಂದ್ರೆ ಕಬ್ಬಿಣ ಮತ್ತೆ ವುಡ್ ಮರದಿಂದ ಮೇಡಪ್ ಆಗಿರುತ್ತೆ. ಇಫ್ ದ ಸಾಯಿಲ್ ಈಸ್ ವೆರಿ ಡ್ರೈ ಇಟ್ ಮೇ ನೀಡ್ ವಾಟರಿಂಗ್ ಬಿಫೋರ್ ಪ್ಲಗ್ಗಿಂಗ್. ನಾವು ಪ್ಲಗ್ಗಿಂಗ್ ಮಾಡ್ತಾ ಇದೀವಿ ಈ ಲ್ಯಾಂಡ್ ನ ಅಂತಂದಾಗ ಬರೀ ಡ್ರೈ ಲ್ಯಾಂಡ್ ಅಲ್ಲಿ ಹೋಗಿ ಮಾಡಕ್ ಆಗಲ್ಲ.
ಸಾಯಿಲ್ ತುಂಬಾ ಡ್ರೈ ಆಗಿದ್ರೆ ನಾವು ಪ್ಲಗ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ವಾಟರಿಂಗ್ ಮಾಡಿ ಆ ಸಾಯಿಲ್ ಲ್ಯಾಂಡ್ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ತೇವ ಇಟ್ಕೊಂಡು ಪ್ಲಗ್ಗಿಂಗ್ ಮಾಡಿದ್ರೆ ಈಸಿ ಆಗುತ್ತೆ. ದ ಪ್ಲಗ್ಡ್ ಫೀಲ್ಡ್ ಮೇ ಹ್ಯಾವ್ ಬಿಗ್ ಕ್ಲಮ್ಸ್ ಆಫ್ ಸಾಯಿಲ್ ಕಾಲ್ಡ್ ಕ್ರಮ್ಸ್. ಏನ್ ಪ್ಲಗ್ ಮಾಡಕ್ ಹೋಗಿರ್ತೀವಿ ಆ ಫೀಲ್ಡ್ ಅಲ್ಲಿ ತುಂಬಾ ಬಿಗ್ ಕ್ಲಮ್ಸ್ ಇರುತ್ತೆ, ಅಂತಂದ್ರೆ ಮಣ್ಣಿನ ಇಂಟೆಗಳು ಫುಲ್ ಗಟ್ಕಟಿ ಗೆಡ್ಡೆ ಇರುತ್ತೆ. ಅದನ್ನ ನಾವು ಕ್ರಮ್ಸ್ ಅಂತ ಕರಿತೀವಿ. ಏನಕ್ಕೆ ಅಂತಂದ್ರೆ ಅದು ತುಂಬಾ ಏನು ಸಣ್ಣದು ಲೈಟ್ ಬಿದ್ದು ಅದನ್ನ ಕರೆಕ್ಟ್ ಆಗಿ ವಾಟರಿಂಗ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಸಾಯಿಲ್ ಫುಲ್ ಡ್ರೈ ಆಗ್ಬಿಟ್ಟಿರುತ್ತೆ. ಆ ಡ್ರೈ ಆಗಿ ಏನಾಗ್ಬಿಡುತ್ತೆ, ಮಣ್ಣು ಫುಲ್ ಗೆಡ್ಡೆ ತರ ಆಗ್ಬಿಟ್ಟಿರುತ್ತೆ. ಸೊ ಈ ಪ್ಲಗ್ಗಿಂಗ್ ಮಾಡ್ಬೇಕಾದ್ರೆ ಆ ಕ್ರಮ್ಸ್ ನೆಲ್ಲ ಒಡೆದು ಸಾಯಿಲ್ ನ ಫುಲ್ಲು ಲೂಸ್ ಮಾಡ್ಕೊಂತೀವಿ. ಟರ್ನಿಂಗ್ ಮಾಡಕ್ಕೆ ಎಲ್ಲ ಈಸಿ ಆಗುತ್ತೆ. ಸೊ ಲೆವೆಲಿಂಗ್ ದ ಫೀಲ್ಡ್ ಇನ್ ಬೆನಿಫಿಷಿಯಲ್ ಫಾರ್ ಸೋಯಿಂಗ್ ಆಸ್ ವೆಲ್ ಆಸ್ ಫಾರ್ ಇರಿಗೇಷನ್. ಸೊ ಯಾವಾಗ ಈ ಕ್ರಮ್ಸ್ ನೆಲ್ಲ ಹೊಡ್ಕಂತೀವಿ ಪ್ಲಗ್ ಇಂದ, ಆಮೇಲೆ ಆ ಫೀಲ್ಡ್ ನ ಫುಲ್ಲು ಲೆವೆಲಿಂಗ್ ಮಾಡ್ತೀವಿ. ಅಂದ್ರೆ ಒಂದೇ ತರ ಯಾವ ಮೂಲೆಯಲ್ಲಿ ನೋಡಿದ್ರುನು ಎಲ್ಲೂ ಕ್ಲಮ್ಸ್ ಕಾಣಲ್ಲ ನಮ್ಗೆ. ಈ ತರ ಲೆವೆಲಿಂಗ್ ಮಾಡೋದ್ರಿಂದ ಇರಿಗೇಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಸೋಯಿಂಗ್ಗೆ ಫಸ್ಟ್ ಹೆಲ್ಪ್ ಆಗೋದು ಸೋಯಿಂಗ್ಗೆ ಅಂದ್ರೆ ಬೀಜನ ಬಿತ್ತೋದಕ್ಕೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಇರಿಗೇಷನ್ ವಾಟರ್ ಸಪ್ಲೈ ಮಾಡೋದಕ್ಕೂ ಈಸಿ ಆಗುತ್ತೆ. ಈ ಲೆವೆಲಿಂಗ್ ಆಫ್ ದ ಸಾಯಿಲ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ಲೆವೆಲರ್ ನ ಯೂಸ್ ಮಾಡ್ಕೊಂಡು ಆ ಫೀಲ್ಡ್ ನ ಪೂರ್ತಿ ಲೆವೆಲಿಂಗ್ ಮಾಡ್ತೀವಿ. ಸಮ್ಟೈಮ್ಸ್ ಮ್ಯಾನ್ಯೂರ್ ಈಸ್ ಆಡೆಡ್ ಟು ದ ಸಾಯಿಲ್ ಬಿಫೋರ್ ಟಿಲ್. ಕೆಲವೊಂದ್ಸಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಟಿಲ್ಲಿಂಗ್ ಪ್ರೋಸೆಸ್ ಮಾಡ್ಬೇಕಾರೆ, ಅಂದ್ರೆ ಈ ಫಸ್ಟ್ ಸ್ಟೆಪ್ ಮಾಡ್ತಾ ಇರ್ತಾರಲ್ಲ ಆ ಸ್ಟೆಪ್ ಅಲ್ಲೇನೆ ಮ್ಯಾನ್ಯೂರ್ ನ ಆಡ್ ಮಾಡ್ಬಿಡ್ತಾರೆ. ದಿಸ್ ಹೆಲ್ಪ್ಸ್ ಇನ್ ಪ್ರಾಪರ್ ಮಿಕ್ಸಿಂಗ್ ಆಫ್ ಮ್ಯಾನ್ಯೂರ್ ವಿತ್ ದ ಸಾಯಿಲ್. ದ ಸಾಯಿಲ್ ಈಸ್ ಮಾಯ್ಸ್ಟರ್ಡ್ ಬಿಫೋರ್ ಸೋಯಿಂಗ್. ಸೊ ಏನಕ್ಕೆ ಈ ಸ್ಟೆಪ್ ಅಲ್ಲೇ ಕೆಲವೊಂದ್ ಸಲಿ ಆಡ್ ಮಾಡ್ಬಿಡ್ತಾರೆ ಅಂತಂದ್ರೆ, ಆಲ್ರೆಡಿ ಆ ಸಾಯಿಲ್ ತುಂಬಾ ಡ್ರೈ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ನಾವು ಪ್ಲಗ್ಗಿಂಗ್ ಮಾಡ್ಬೇಕು ಅಂತಂದ್ರೆ ಸಾಯಿಲ್ ನ ಟರ್ನ್ ಮಾಡ್ತೀವಿ ಮತ್ತೆ ಲೂಸ್ ಮಾಡ್ತೀವಿ. ಅಂದ್ರೆ ಏನೇ ಕ್ಲಮ್ಸ್ ಇದ್ರೂನು ಎಲ್ಲ ಬ್ರೇಕ್ ಮಾಡ್ತೀವಿ. ಸೊ ಸಾಯಿಲ್ ಟರ್ನ್ ಆಗ್ತಾ ಇರುತ್ತೆ, ಮೇಲ್ಗಡೆ ಇದ್ದಿದ್ದು ಸಾಯಿಲ್ ಎಲ್ಲ ಕೆಳಗಡೆ ಹೋಗೋದು, ಕೆಳಗಡೆ ಇದ್ದಿದ್ದು ಸಾಯಿಲ್ ಎಲ್ಲ ಮೇಲ್ ಬರೋದು, ಈ ತರ ಆಗ್ತಾ ಇರುತ್ತೆ. ಸೊ ಸಾಯಿಲ್ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಈ ಟೈಮಲ್ಲೇ ಮ್ಯಾನ್ಯೂರ್ ನ ಆಡ್ ಮಾಡ್ಬಿಟ್ಟಾಗ ಸಾಯಿಲ್ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ನ್ಯೂಟ್ರಿಯೆಂಟ್ಸ್ ನೆಲ್ಲ ಚೆನ್ನಾಗಿ ರಿಪ್ಲೆನಿಶ್ ಮಾಡ್ಕೊಂಡಿರುತ್ತೆ, ಅಂತಂದ್ರೆ ಇಟ್ಕೊಂಡಿರುತ್ತೆ ಸಾಯಿಲ್. ದಿಸ್ ಹೆಲ್ಪ್ಸ್ ಇನ್ ಪ್ರಾಪರ್ ಮಿಕ್ಸಿಂಗ್ ಆಫ್ ಮ್ಯಾನ್ಯೂರ್ ವಿತ್ ದ ಸಾಯಿಲ್. ಸೊ ಈ ಸ್ಟೆಪ್ ಮಾಡಿದಾಗ ಮ್ಯಾನ್ಯೂರ್ ಸಾಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅಕಸ್ಮಾತ್ ಕೆಲವೊಂದ್ಸಲಿ ನಾವು ಆಮೇಲೆ ಮ್ಯಾನ್ಯೂರ್ ನ ಆಡ್ ಮಾಡ್ತೀವಿ, ಅದು ಮಾಡಿದಾಗ ನಾವು ಸೋಯಿಂಗ್ ಮಾಡಾದ್ಮೇಲೆ ಮ್ಯಾನ್ಯೂರ್ ಆಡ್ ಮಾಡೋದು ಕಾಮನ್ ಆಗಿ. ಬಟ್ ಆ ಟೈಮಲ್ಲಿ ನಾವು ಸಾಯಿಲ್ ನ ಮಿಕ್ಸ್ ಮಾಡೋದಕ್ ಆಗಲ್ಲ, ಜಸ್ಟ್ ಮ್ಯಾನ್ಯೂರ್ ನ ಮೇಲೆ ಆಡ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಬಟ್ ಈ ಸ್ಟೆಪ್ ಅಲ್ಲಿ ಮಾಡೋದ್ರಿಂದ ಸಾಯಿಲ್ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ. ದ ಸಾಯಿಲ್ ಈಸ್ ಮಾಯ್ಸ್ಟರ್ಡ್ ಬಿಫೋರ್ ಸೋಯಿಂಗ್. ನಾವು ಸೋಯಿಂಗ್ ಮಾಡಕ್ಕಿಂತ ಮುಂಚೆ ಸಾಯಿಲ್ ನ ಮಾಯ್ಸ್ಟ್ ಮಾಡ್ಕೊಬೇಕು. ಏನಕ್ಕೆ ಅಂತಂದ್ರೆ ಡ್ರೈ ಕಂಡೀಷನ್ ಅಲ್ಲಿ ನಾವೇನಾದ್ರೂ ಸೀಡ್ ನ ಅಂತಂದ್ರೆ ಬೀಜನ ಬಿತ್ತಿದ್ರೆ ಅದು ಜರ್ಮಿನೇಟ್ ಆಗಲ್ಲ. ಸೊ ಇಟ್ಸ್ ಜಸ್ಟ್ ವೇಸ್ಟ್. ಅದಕ್ಕೆ ಸೋಯಿಂಗ್ ಮಾಡಕ್ಕಿಂತ ಮುಂಚೆ ಸಾಯಿಲ್ ನ ಚೆನ್ನಾಗಿ ಮಾಯ್ಸ್ಟ್ ಮಾಡ್ಕೊಬೇಕು. ಓಕೆ, ನೋಡಿ, ಪ್ಲಗ್ಗಿಂಗ್ ಮಾಡಕ್ಕೆ ಯೂಸ್ ಮಾಡುವಂತ ಪ್ಲಗ್ ಮರ ಮತ್ತೆ ಕಬ್ಬಿಣದಿಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಇದನ್ನ ಎತ್ತುಗಳು ಉಪಯೋಗಿಸ್ಕೊಂಡು ಅಥವಾ ಮನುಷ್ಯರು ಉಪಯೋಗಿಸ್ಕೊಂಡು ಪ್ಲಗ್ಗಿಂಗ್ ಪ್ರೊಸೆಸ್ ನ ಮಾಡ್ತಾರೆ. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್. ಬಿಫೋರ್ ಸೋಯಿಂಗ್ ದ ಸೀಡ್ಸ್ ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ಸಾಯಿಲ್ ಕ್ಲಮ್ಸ್ ಟು ಗೆಟ್ ಬೆಟರ್ yield. ಸೋಯಿಂಗ್ ಮಾಡಕ್ಕಿಂತ ಮುಂಚೆ ಏನ್ ಸಾಯಿಲ್ ಕ್ಲಮ್ಸ್ ಗಳಿರುತ್ತೆ ಅದನ್ನ ಬ್ರೇಕ್ ಮಾಡಿ ಸಾಯಿಲ್ ನ ಫುಲ್ ಲೂಸ್ ಮಾಡಿ ಲೆವೆಲ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಬೆಟರ್ ಹೀಲ್ಡ್ ಸಿಗುತ್ತೆ. ದಿಸ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ವೇರಿಯಸ್ ಟೂಲ್ಸ್. ಹಾಗಾದ್ರೆ ಈ ಸಾಯಿಲ್ ಕ್ಲಮ್ಸ್ ಗಳನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ ಏನ್ ಉಪಯೋಗಿಸ್ತಾರೆ ಅಂತಂದ್ರೆ ರೈತರುಗಳು ಕೆಲವೊಂದು ಟೂಲ್ಸ್ ಗಳು ಅಂದ್ರೆ ಇನ್ಸ್ಟ್ರೂಮೆಂಟ್ ಗಳನ್ನ ಉಪಯೋಗಿಸ್ತಾರೆ. The main tools used for this purpose are the plug, hoe and cultivator. ಯಾವ್ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ ಅಂತಂದ್ರೆ ಪ್ಲಗ್, ನೇಗಿಲು, ಹೋವು ಮತ್ತೆ ಕಲ್ಟಿವೇಟರ್. ಈ ಇನ್ಸ್ಟ್ರೂಮೆಂಟ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಯಿಲ್ ನ ಪ್ರಿಪೇರ್ ಮಾಡ್ತಾರೆ. ಪ್ಲಗ್, this is being used since ancient times for tilling the soil, adding fertilizers to the crop, removing the weeds and turning the soil. ಸೊ ಇದೊಂದು ಪ್ಲಗ್ ನ ಇಟ್ಕೊಂಡು ರೈತ ಎಷ್ಟು ಕೆಲಸ ಮಾಡ್ತಾನೆ ನೋಡಿ. ಇದನ್ನ ತುಂಬಾ ಹಳೇ ಕಾಲದಿಂದನೂ ಬಳಸ್ತಾ ಬಂದಿದ್ದಾನೆ. ಇದರಿಂದ ಟಿಲ್ಲಿಂಗ್ ದ ಸಾಯಿಲ್, ಟಿಲ್ಲಿಂಗ್ ಅಂತಂದ್ರೆ ಏನ್ ಮಾಡ್ತಾನೆ, ಸಾಯಿಲ್ ನ ಲೂಸ್ ಮತ್ತೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾನೆ ಒಂದು.
ಆಡಿಂಗ್ ಫರ್ಟಿಲೈಸರ್ಸ್ ಟು ದ ಕ್ರಾಪ್. ನಾವೇನ್ ಕ್ರಾಪ್ಗೆ ಫರ್ಟಿಲೈಸರ್ಸ್ ನ ಆಡ್ ಮಾಡ್ತೀವಿ ಅದನ್ನ ಆಡ್ ಮಾಡ್ಬೇಕಾದ್ರೂ ಕೂಡ ಪ್ಲಗ್ ನ ಯೂಸ್ ಮಾಡ್ತಾರೆ. ರಿಮೂವಿಂಗ್ ದ ವೀಡ್, ನಾವೇನು ಸೀಡ್ ಎಲ್ಲ ಸೋ ಮಾಡಾಗಿ ಸ್ವಲ್ಪ ಮ್ಯಾನ್ಯೂರ್ ಎಲ್ಲ ಆಡ್ ಮಾಡಾದ್ಮೇಲೆ ಕ್ರಾಪ್ ಬೆಳೀತಾ ಇರುತ್ತೋ ಆ ಟೈಮಲ್ಲಿ ವೀಡ್ ಪ್ಲಾಂಟ್ ಕೂಡ ಬೆಳೆದ್ಬಿಡುತ್ತೆ. ಸೊ ಆ ವೀಡ್ ನ ಕಿತ್ತಾಗಕ್ಕೂ ಕೂಡ ಪ್ಲಗ್ ನ ಯೂಸ್ ಮಾಡ್ತಾರೆ. ಅಂಡ್ ಟರ್ನಿಂಗ್ ದ ಸಾಯಿಲ್ ನ ಟರ್ನ್ ಮಾಡೋದಕ್ಕೂ ಕೂಡ ಈ ಪ್ಲಗ್ ನ ಯೂಸ್ ಮಾಡ್ತಾರೆ. ದಿಸ್ ಇಸ್ ಮೇಡ್ ಅಪ್ ಆಫ್ ವುಡ್ ಅಂಡ್ ಈಸ್ ಡ್ರಾನ್ ಬೈ ಎ ಪೇರ್ ಆಫ್ ಬುಲ್ಸ್. ಇದು ವುಡ್ ಇಂದ ಮೇಡಪ್ ಆಗಿರುತ್ತೆ. ಇದನ್ನ ಪೇರ್ ಆಫ್ ಬುಲ್ ಅಂತಂದ್ರೆ 2 ಎತ್ತುಗಳಿಗೆ ಇದನ್ನ ಕಟ್ಟಿ ಎಳಕೊಂಡು ಹೋಯ್ತಾರೆ. ಆರ್ ಅದರ್ ಅನಿಮಲ್ಸ್ ಆರ್ಸ್ ಅಂಡ್ ಕ್ಯಾಮಲ್ಸ್, ಕೆಲವೊಂದು ಕಡೆ ಆರ್ಸು ಮತ್ತೆ ಕ್ಯಾಮಲ್ಸ್ ಯೂಸ್ ಮಾಡ್ಕೊಂಡು ಪ್ಲಗ್ ನ ಅದಕ್ಕೆ ಹಾಕಿ ಎಳ್ಕೊಂಡು ಹೋಗಂಗ್ ಮಾಡ್ತಾರೆ. ಇಟ್ ಕಂಟೈನ್ ಎ ಸ್ಟ್ರಾಂಗ್ ಟ್ರಯಾಂಗ್ಯುಲರ್ ಐರನ್ ಸ್ಟ್ರಿಪ್. ಪ್ಲಗ್ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತ ಅಂದ್ರೆ ಮುಂದೆಗಡೆ ಸ್ಟ್ರಾಂಗ್ ಆಗಿರುವಂತ ಕಬ್ಬಿಣದಿಂದ ಟ್ರಯಾಂಗ್ಯುಲರ್ ಐರನ್ ಸ್ಟ್ರಿಪ್ ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಸ್ಟ್ರಿಪ್ ತರ ಡಿಸೈನ್ ಮಾಡಿದ್ದಾರೆ. ಅದನ್ನ ಪ್ಲಗ್ ಶೇರ್ ಅಂತ ಕರಿತೀವಿ. ಐರನ್ ಪಾರ್ಟ್ ಏನಿರುತ್ತೆ ಪ್ಲಗ್ ಅಲ್ಲಿ ಅದನ್ನ ಪ್ಲಗ್ ಶೇರ್ ಅಂತ ಕರಿತೀವಿ. ದ ಮೇನ್ ಪಾರ್ಟ್ ಆಫ್ ದ ಪ್ಲಗ್ ಈಸ್ ಲಾಂಗ್ ಲಾಗ್ ಆಫ್ ವುಡ್. ಮೇನ್ ಪಾರ್ಟ್ ಬಂದು ಒಂದು ಉದ್ದಕ್ಕಿರುವಂತ ಮರದ್ದು ತುಂಡಾಗಿರುತ್ತೆ. ಇದನ್ನ ಪ್ಲಗ್ ಶಾಫ್ಟ್ ಅಂತ ಕರಿತೀವಿ. ದರ್ ಇಸ್ ಎ ಹ್ಯಾಂಡಲ್ ಅಟ್ ಒನ್ ಎಂಡ್ ಆಫ್ ದ ಶಾಫ್ಟ್. ಈ ಶಾಫ್ಟ್ ಹತ್ರ ಒಂದು ಹ್ಯಾಂಡಲ್ ಇರುತ್ತೆ. ದ ಅದರ್ ಎಂಡ್ ಈಸ್ ಅಟ್ಯಾಚ್ಡ್ ಟು ದ ಬೀಮ್. ಇನ್ನೊಂದು ಎಂಡ್ ಅಲ್ಲಿ ಬೀಮ್ ಇರುತ್ತೆ ವಿಚ್ ಇಸ್ ಪ್ಲೇಸ್ಡ್ ಆನ್ ದ ಬುಲ್ಸ್ ನೆಕ್. ಇದನ್ನ ಬುಲ್ಸ್ ನೆಕ್ ಮೇಲೆ ಇಟ್ಟಿರ್ತಾರೆ. ಒಂದ್ ಎಂಡ್ ಅಲ್ಲಿ ಶಾಫ್ಟ್ ಇರುತ್ತೆ ಅಂಡ್ ಇನ್ನೊಂದ್ ಎಂಡ್ ಅಲ್ಲಿ ಬೀಮ್ ಇರುತ್ತೆ. ಅದನ್ನ ಬುಲ್ ನೆಕ್ ಗೆ ಇಟ್ಟಿರ್ತಾರೆ. ಒನ್ ಪೇರ್ ಆಫ್ ಬುಲ್ಸ್ ಅಂಡ್ ಅ ಮ್ಯಾನ್ ಕ್ಯಾನ್ ಈಸಿಲಿ ಆಪರೇಟ್ ದ ಪ್ಲಗ್. ಸೊ ಈ ಇನ್ಸ್ಟ್ರೂಮೆಂಟ್ ನ ಒಂದು ಪೇರ್ ಆಫ್ ಬುಲ್ ಅಂದ್ರೆ 2 ಎತ್ತು ಒಬ್ಬ ಮ್ಯಾನ್ ಆರಾಮಾಗಿ ಯೂಸ್ ಮಾಡಬಹುದು. The indigenous wooden plug is increasingly being replaced by iron plug nowadays. ವುಡನ್ ಪ್ಲಗ್ ಗಳು ಏನಿತ್ತು ಅದನ್ನ ಇವಾಗ ಐರನ್ ಪ್ಲಗ್ ಗಳಿಂದ ಬದಲಾಯಿಸ್ಬಿಟ್ಟಿದ್ದಾರೆ. ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಎತ್ತುಗಳ ಮೇಲೆ ಇದೆಯಲ್ಲ ಇದು ಬೀಮ್. ಓಕೆನಾ, ಒಂದು ಲಾಂಗ್ ವುಡನ್ ಲಾಗ್ ಇದೆ ಅಂತಲ್ಲ, ಅದೇ ಮೇನ್ ಪಾರ್ಟ್ ಅಂತ ಹೇಳಿದ್ದಾರೆ ಅಲ್ವಾ, ಅದು ಪ್ಲಗ್ ಶಾಫ್ಟ್. ಓಕೆನಾ, ಅದ್ರಲ್ಲಿ ಒಂದ್ ಎಂಡ್ ಕೆಳಗಡೆ ಪ್ಲಗ್ ಶೇರ್ ಇದೆ, ಅದು ಕಬ್ಬಿಣದಿಂದ ಮಾಡಿರ್ತಾರೆ. ನೆಕ್ಸ್ಟ್, it is a very simple tool which is used for removing weeds or for loosening the soil. ನೆಕ್ಸ್ಟ್, ತುಂಬಾ ಸಿಂಪಲ್ ಟೂಲ್, ಇದ್ರಷ್ಟು ಕಾಂಪ್ಲಿಕೇಟೆಡ್ ಆಗಿರಲ್ಲ ಅಂಡ್ ತುಂಬಾ ಸಿಂಪಲ್ ಟೂಲ್. ಅಂಡ್ ಇದನ್ನ ಏನ್ ಕಳೆ ಬೆಳೆದಿರುತ್ತೆ ಅದನ್ನ ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಮತ್ತೆ ಸಾಯಿಲ್ ನ ಲೂಸ್ ಮಾಡೋದಕ್ಕೆ ಅಂತಂದ್ರೆ ಏನ್ ಕ್ಲಮ್ಸ್ ಏನಿರುತ್ತೆ ಅದನ್ನ ಬ್ರೇಕ್ ಮಾಡಿ ಫುಲ್ ಸಾಯಿಲ್ ನ ಲೂಸ್ ಮಾಡೋದಕ್ಕೋಸ್ಕರನು ಬಳಸ್ತಾರೆ. ಇಟ್ ಹ್ಯಾಸ್ ಅ ಲಾಂಗ್ ರಾಡ್ ಆಫ್ ವುಡ್. ಈ ಓವಲ್ಲಿ ಇದ್ರಲ್ಲೂ ಕೂಡ ತುಂಬಾ ಲಾಂಗ್ ರಾಡ್, ವುಡ್ದು ಲಾಂಗ್ ರಾಡ್ ಇರುತ್ತೆ, ಅಥವಾ ಕೆಲವೊಂದ್ ಕಡೆ ಐರನ್ ರಾಡ್ ಕೂಡ ಬಳಸಿರ್ತಾರಂತೆ. ಆ ಸ್ಟ್ರಾಂಗ್ ಬ್ರಾಡ್ ಅಂಡ್ ಬೆಂಟ್ ಪ್ಲೇಟ್ ಆಫ್ ದ ಐರನ್ ಈಸ್ ಫಿಕ್ಸ್ಡ್ ಟು ಒನ್ ಆಫ್ ಇಟ್ಸ್ ಎಂಡ್. ಈ ಲಾಂಗ್ ರಾಡ್ದು ಒಂದು ಎಂಡ್ಗೆ ಒಂದು ಸ್ಟ್ರಾಂಗ್ ಆಗಿರುವಂತ ಬೆಂಟ್ ಪ್ಲೇಟ್ ನ ಫಿಕ್ಸ್ ಮಾಡಿರ್ತಾರಂತೆ. ಅದು ಕೂಡ ಐರನ್ ಇಂದಾನೆ ಮಾಡಿರ್ತಾರೆ. ಇದನ್ನು ಕೂಡ ಅನಿಮಲ್ಗೆ ಕಟ್ಬಿಟ್ಟು ಅನಿಮಲ್ ಎಳ್ಕೊಂಡು ಹೋಗುವಂಗೆ ಮಾಡ್ತಾರೆ. ಕಲ್ಟಿವೇಟರ್. ನವೇಡೇಸ್ ಪ್ಲಗ್ಗಿಂಗ್ ಈಸ್ ಡನ್ ಬೈ ಟ್ರ್ಯಾಕ್ಟರ್ ಡ್ರೈವನ್ ಕಲ್ಟಿವೇಟರ್ಸ್. ಇದೆಲ್ಲ ಹಳೆ ಕಾಲದಲ್ಲಿ ಬಳಸ್ತಿದ್ದಂತ ಇದು ಯಾವುದು ಓವು ಮತ್ತೆ ಪ್ಲಗ್. ಬಟ್ ಇವಾಗ ಕಲ್ಟಿವೇಟರ್ ಗಳನ್ನ ಉಪಯೋಗಿಸ್ಕೊಂತಾರೆ. ಈ ಕಲ್ಟಿವೇಟರ್ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಿರ್ತಾರೆ. ಈ ಟ್ರ್ಯಾಕ್ಟರ್ನ ಆರಾಮಾಗಿ ಡ್ರೈವರ್ ಓಡಿಸ್ಕೊಂಡು ಪೂರ್ತಿ ಲ್ಯಾಂಡ್ ಪೂರ್ತಿ ಫಾಸ್ಟ್ ಆಗು ಮಾಡ್ಕಂತಾನೆ ಅಂಡ್ ಟೈಮು ಕೂಡ ಜಾಸ್ತಿ ಕನ್ಸ್ಯೂಮ್ ಆಗೋದಿಲ್ಲ. ಅಂಡ್ ಒಬ್ನೇ ಕೂಡ ಮಾಡ್ಬೋದು. ಅಕಸ್ಮಾತ್ ಈ ಪ್ಲಗ್ ಓವು ಯೂಸ್ ಮಾಡ್ಕೊಂಡು ನಾವು ಸಾಯಿಲ್ ನ ಪ್ರಿಪೇರ್ ಮಾಡ್ತೀವಿ ಅಂತ ಅಂದ್ರೆ ಇದಕ್ಕೆ ತುಂಬಾ ಜಾಸ್ತಿ ಜನನು ಬೇಕು. ಅಂದ್ರೆ ಮ್ಯಾನ್ ಪವರ್ ಕೂಡ ಕನ್ಸ್ಯೂಮ್ ಆಗುತ್ತೆ ಅಂಡ್ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ. ಸೊ ಈ ತರ ಕಲ್ಟಿವೇಟರ್ ಗಳನ್ನ ಯೂಸ್ ಮಾಡೋದ್ರಿಂದ ಟೈಮು ಕನ್ಸ್ಯೂಮ್ ಆಗುತ್ತೆ ಅಂಡ್ ಫಾಸ್ಟ್ ಆಗು ಕೂಡ ಕೆಲಸ ಆಗುತ್ತೆ.
ಸೋಯಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಕ್ರಾಪ್ ಪ್ರೊಡಕ್ಷನ್ ಅಲ್ಲಿ ಸೋಯಿಂಗ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಬಿಫೋರ್ ಸೋಯಿಂಗ್, ಗುಡ್ ಕ್ವಾಲಿಟಿ, ಕ್ಲೀನ್ ಅಂಡ್ ಹೆಲ್ದಿ ಸೀಡ್ಸ್ ಆಫ್ ಗುಡ್ ವೆರೈಟಿ ಆರ್ ಸೆಲೆಕ್ಟೆಡ್. ಸೋಯಿಂಗ್ ಮಾಡಕ್ಕಿಂತ ಮುಂಚೆ ನಾವ್ ಯಾವ ತರ ಸೀಡ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತಂದ್ರೆ ಅದು ಒಳ್ಳೆ ಕ್ವಾಲಿಟಿದಾಗಿರ್ಬೇಕು, ಜೊತೆಗೆ ಕ್ಲೀನ್ ಆಗಿರ್ಬೇಕು ಅಂಡ್ ಹೆಲ್ದಿ ಸೀಡ್ಸ್ ಆಗಿರ್ಬೇಕು. ಅಂದ್ರೆ ಯಾವ್ದೇ ರೀತಿಯಾದ ಅದು ಅನ್ಹೆಲ್ದಿ ಕಂಡೀಷನ್ ಅಲ್ಲಿ ಇರಬಾರ್ದು. ಮತ್ತೆ ಅದು ಒಳ್ಳೆ ವೆರೈಟಿ ಆಗಿರ್ಬೇಕು. ಒಂದು ಸೀಡ್ ಅಲ್ಲೇನೆ ಬೇರೆ ಬೇರೆ ತರ ವೆರೈಟಿಗಳಿರುತ್ತೆ ಪ್ರತಿಯೊಂದು ಕ್ರಾಪ್ ಅಲ್ಲಿ. ಸೊ ಅದರಲ್ಲಿ ಗುಡ್ ವೆರೈಟಿ ಸೀಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅವಾಗ ಫಾರ್ಮರ್ಸ್ ಪ್ರೆಫರ್ ಟು ಯೂಸ್ ಸೀಡ್ಸ್ ವಿಚ್ ಆರ್ ಗಿವ್ ಐ ಹೆಲ್ಡ್. ಸೊ ಈ ತರ ಒಳ್ಳೆ ಕ್ವಾಲಿಟಿ, ಕ್ಲೀನ್, ಹೆಲ್ದಿ ಸೀಡ್ಸ್ ಮತ್ತೆ ಒಳ್ಳೆ ವೆರೈಟಿ ಸೀಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಫಾರ್ಮರು ಒಳ್ಳೆ ಹೈ ಹೀಲ್ಡ್ ನ ಪಡ್ಕಂತಾನೆ. ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಈ ಸೀಡ್ಸ್ ಹೆಲ್ದಿ ಆಗಿದ್ಯಾ, ಒಳ್ಳೆ ಕ್ವಾಲಿಟಿಲಿ ಇದ್ಯಾ ಅಂತ? ಒಂದು ಟೆಸ್ಟ್ ಮಾಡ್ಕೊಬಹುದು. ಟೇಕ್ ಎ ಬೀಕರ್ ಅಂಡ್ ಫಿಲ್ ಆಫ್ ಇಟ್ ವಿತ್ ವಾಟರ್. ಇದೊಂದು ಆಕ್ಟಿವಿಟಿ ತರ ನೀವು ಒಂದ್ಸರಿ ಟೆಸ್ಟ್ ಮಾಡಿ. ಒಂದು ಬೀಕರ್ ತಗೊಳ್ಳಿ, ಅಂದ್ರೆ ಅಥವಾ ಒಂದು ಲೋಟನಾದ್ರೂ ತಗೊಳ್ಳಿ, ಅದರಲ್ಲಿ ಅರ್ಧ ನೀರ್ ತುಂಬಿಸಿ. ಪುಟ್ ಎ ಹ್ಯಾಂಡ್ ಫುಲ್ ಆಫ್ ವೀಟ್ ಸೀಡ್ಸ್ ಅಂಡ್ ಸ್ಟಿರ್ ವೆಲ್. ಅದಕ್ಕೆ ಗೋಧುವೆದು ಕಾಳುಗಳು ಬರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ತಿರ್ಗಿಸಿ. ವೇಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಹಂಗೆ ಬಿಡಿ. ಆರ್ ದೇ ಸೀಡ್ಸ್ ವಿಚ್ ಫ್ಲೋಟ್ ಆನ್ ವಾಟರ್. ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು. ಏನ್ ಅಬ್ಸರ್ವ್ ಮಾಡ್ಬೇಕು? ಸೀಡ್ಸ್ ಮೇಲ್ಗಡೆ ತೇಲ್ತಾ ಇದೆಯಾ? ವುಡ್ ದೋಸ್ ಬಿ ಲೈಟರ್ ಆರ್ ಹೆವಿಯರ್ ದ್ಯಾನ್ ದೋಸ್ ವಿಚ್ ಸಿಂಕ್. ಯಾವ್ದ್ಯಾವ್ದು ತೇಲ್ತಿದೆ, ಯಾವ್ದ್ಯಾವ್ದು ಮುಳುಗಿದೆ ಅಂತ ನೋಡು. ವೈ ವುಡ್ ದೇ ಬಿ ಲೈಟರ್? ಅಕಸ್ಮಾತ್ ತೇಲ್ತಿದ್ರೆ ಏನಕ್ಕೆ ಅದು ತೇಲ್ತಾ ಇದೆ ಅಂತಂದ್ರೆ, ಡ್ಯಾಮೇಜ್ ಸೀಡ್ಸ್ ಬಿಕಮ್ ಹಾಲೋ ಅಂಡ್ ಆರ್ ದಸ್ ಲೈಟರ್. ಏನಕ್ಕೆ ತೇಲ್ತಿರ್ತವೆ ಅಂತಂದ್ರೆ ಆ ಸೀಡ್ಸ್ ಗಳು ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಡ್ಯಾಮೇಜ್ ಆಗ್ಬಿಟ್ಟು ಅದು ತೂತ್ ಬಿದ್ಬಿಟ್ಟಿರುತ್ತೆ ಆ ಕಾಳುಗಳಲ್ಲಿ. ಸೊ ಅದಕ್ಕೆ ಅವು ಮೇಲ್ಗಡೆನೆ ತೇಲ್ತಾ ಇರ್ತವೆ. ದೇರ್ ಫೋರ್ ದೇ ಫ್ಲೋಟ್ ಆನ್ ವಾಟರ್. ದಿಸ್ ಇಸ್ ಎ ಗುಡ್ ಮೆಥಡ್ ಫಾರ್ ಸೆಪರೇಟಿಂಗ್ ಗುಡ್ ಹೆಲ್ದಿ ಸೀಡ್ಸ್ ಫ್ರಮ್ ಡ್ಯಾಮೇಜ್ಡ್ ಒನ್ಸ್. ಇದೊಂದು ಒಳ್ಳೆ ಮೆಥಡ್. ಗುಡ್ ಅಂದ್ರೆ ಹೆಲ್ದಿ ಸೀಡ್ಸ್ ಯಾವುದು, ಡ್ಯಾಮೇಜ್ಡ್ ಸೀಡ್ಸ್ ಯಾವುದು ಅಂತ ಸಪರೇಟ್ ಮಾಡ್ಕೊಳಕೋಸ್ಕರ. ಬಿಫೋರ್ ಸೋಯಿಂಗ್, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಇಸ್ ಟು ನೋ ಅಬೌಟ್ ದ ಟೂಲ್ಸ್ ಯೂಸ್ಡ್ ಫಾರ್ ಸೋಯಿಂಗ್ ಸೀಡ್ಸ್. ಸೋಯಿಂಗ್ ಮಾಡಕ್ಕಿಂತ ಮುಂಚೆ, ಸೋಯಿಂಗ್ ಮಾಡೋದಕ್ಕೆ ಯಾವ್ಯಾವ ಟೂಲ್ಸ್ ಬೇಕು? ಫಸ್ಟ್ ಸೀಡ್ಸ್ ಬೇಕು, ಹೆಲ್ದಿ ಸೀಡ್ಸ್ ಬೇಕು. ಅದಲ್ಲದೆ ಕೆಲವೊಂದು ಟೂಲ್ ಬೇಕಾಗುತ್ತೆ ಸೀಡ್ ನ ಸೋ ಮಾಡೋದಕ್ಕೋಸ್ಕರ. ಯಾವ್ಯಾವ ಟೂಲ್ಸ್ ಬೇಕು ಅಂತ ನೋಡೋಣ. ಟ್ರೆಡಿಷನಲ್ ಟೂಲ್, ಹಳೆ ಕಾಲದಲ್ಲಿ ಉಪಯೋಗ ಮಾಡ್ತಿದ್ದಂತ ಟೂಲ್ ಯಾವುದು? ದ ಟೂಲ್ ಯೂಸ್ಡ್ ಟ್ರೆಡಿಷನಲಿ ಫಾರ್ ಸೋಯಿಂಗ್ ಸೀಡ್ಸ್ ಈಸ್ ಶೇಪ್ಡ್ ಲೈಕ್ ಫನಲ್. ಫನಲ್ ಶೇಪ್ ಅಲ್ಲಿ ಇರ್ತಿತ್ತಂತೆ ಈ ಟೂಲ್. ದ ಸೀಡ್ಸ್ ಆರ್ ಫಿಲ್ಡ್ ಇನ್ ಟು ದ ಫನಲ್. ಆ ಫನಲ್ ಒಳಗಡೆಗೆ ಸೀಡ್ಸ್ ನೆಲ್ಲ ತುಂಬೋರು. The pass it down through 2 or 3 pipes having sharp head. ಈ ಫನಲ್ಗೆ, ಫನಲ್ ಅಂತಂದ್ರೆ ಈಗ ನಾವು ಮನೆ ಕಡೆ ಎಣ್ಣೆನೆಲ್ಲ ಹಾಕಕ್ಕೆ ಬಳಸ್ತೀವಲ್ಲ, ನಮ್ ಕಡೆ ಕವಂಗ ಅಂತ ಅಂತೀವಿ. ಆ ಕವಂಗ ತರ ಇರುತ್ತೆ, ಓಕೆನಾ? ಅದೇ ತರ ದೊಡ್ಡ ಕವಂಗ ಅನ್ಕೊಳ್ಳಿ. ಆ ಕವಂಗ, ಆ ಕೆಳಗಡೆ ಒಂದು ಪೈಪು ನಾವು ಉಪಯೋಗಿಸೋ ಕವಂಗದಲ್ಲಿ ಇರುತ್ತೆ. ಬಟ್ ಇಲ್ಲಿ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ 2-3 ಪೈಪ್ ಇರುತ್ತಂತೆ. ಸೊ ಆ ಎಂಡ್ ಏನಿರುತ್ತೆ ಅದು ತುಂಬಾ ಶಾರ್ಪ್ ಆಗಿರುತ್ತಂತೆ. ದೀಸ್ ಎಂಡ್ಸ್ ಸ್ಪೇಸ್ ಇಂಟು ದ ಸಾಯಿಲ್. ಸೊ ಆ ಕೆಳಗಡೆ ಎಂಡ್ ಏನಿರುತ್ತೆ ತುಂಬಾ ಶಾರ್ಪ್ ಆಗಿರುತ್ತೆ. ಆ ಎಂಡ್ನೆ ನಾವು ಸಾಯಿಲ್ಗೆ ಚುಚ್ಚೋದು. ಚುಚ್ಬಿಟ್ಟು ಮೇಲ್ಗಡೆ ಏನ್ ಆ ಫನಲ್ದು ಓಪನ್ ಇರುತ್ತಲ್ಲ, ಓಪನ್ ಎಂಡ್, ಆ ಕಡೆಗೆ ಸೀಡ್ ಹಾಕಿರ್ತೀವಿ. ಆ ಪೈಪ್ ಮುಖಾಂತರ ಸೀಡು ಮೆಲ್ಮೆಲ್ಲಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಸೊ ಸಾಯಿಲ್ ಒಳಗಡೆ ಈ ತರ ಒಂದೊಂದೇ ಸೀಡ್ಸ್ ಬೀಳುತ್ತೆ, ಓಕೆನಾ? ಕೆಲವೊಂದ್ ಕಡೆ ಫನಲ್ ಯೂಸ್ ಮಾಡ್ತಾರೆ, ಕೆಲವೊಂದ್ ಕಡೆ ಹಿಂಗೆ ಜಸ್ಟ್ ಹಿಂಗೆ ಎರ್ಚ್ಕೊಂಡ್ ಹೋಗ್ತಾರೆ. ಅದ್ರ ಮೇಲೆ ಮತ್ತೆ ಕಲ್ಟಿವೇಟರ್ಸ್ ಏನಾದ್ರೂ ಹಾಕಿ ಸೀಡ್ ಒಳಗಡೆ ಹೋಗಕ್ಕೆ ಇನ್ನೊಂದು ಪ್ರೊಸೆಸ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ರೈತರು ಈ ಫನಲ್ ಇನ್ಸ್ಟ್ರೂಮೆಂಟ್ ಏನಿದೆ, ಇಲ್ಲಿ ಮೇಲ್ಗಡೆಗೆ ಸೀಡ್ ಹಾಕಿದ್ದಾರೆ, ಇಲ್ಲಿ ಕೆಳಗಡೆ ಒಂದ್ ಪೈಪ್ ಇದೆ. ಅದ್ರ ಜೊತೆಗೆ ಇಲ್ಲಿ ಇವರು ಪ್ಲಗ್ ನು ಯೂಸ್ ಮಾಡಿದ್ದಾರೆ. ಈ ಪ್ಲಗ್ ಏನ್ ಮಾಡುತ್ತೆ, ಫಸ್ಟ್ ಸಾಯಿಲ್ ನ ಲೂಸ್ ಮಾಡಿ ದಾರಿ ಮಾಡ್ಕೊಳ್ಳುತ್ತೆ, ಓಕೆನಾ? ಅದೇ ಲೈನ್ ಅಲ್ಲಿ ಈ ಏನಿದೆ ಫನಲ್ ಶೇಪ್ಡ್ ಟೂಲ್ ಇದೆಯಲ್ಲ, ಇಲ್ಲಿ ಒಳಗಡೆ ಸೀಡ್ ಹಾಕಿರ್ತಾರೆ. ಇದು ಚುಚ್ಕೊಂಡು ಅದೇ ಲೈನ್ ಅಲ್ಲಿ ಸೀಡ್ಸ್ ನ ಬಿತ್ಕೊಂಡ್ ಹೋಗುತ್ತೆ. ನೆಕ್ಸ್ಟ್,
ಇನ್ನೊಂದು ಇನ್ಸ್ಟ್ರೂಮೆಂಟ್ ಬಂದು ಸೀಡ್ ಡ್ರಿಲ್ ಅಂತ. ನವೇಡೇಸ್ ಸೀಡ್ ಡ್ರಿಲ್ ಈಸ್ ಯೂಸ್ಡ್ ಫಾರ್ ಸೋಯಿಂಗ್ ದ ಹೆಲ್ಪ್ ಆಫ್ ಟ್ರಾಕ್ಟರ್. ಸೀಡ್ ಡ್ರಿಲ್ ಅಂತ ಈ ತರ ಕಬ್ಬಿಣದ್ದು ದೊಡ್ಡ ಮಿಷಿನ್ ಬರುತ್ತೆ. ಇಲ್ಲೂ ಹಂಗೇನೆ, ದಿಸ್ ಸೋ ದ ಸೀಡ್ ಯೂನಿಫಾರ್ಮ್ಲಿ ಅಟ್ ಈಕ್ವಲ್ ಡಿಸ್ಟೆನ್ಸ್ ಅಂಡ್ ಡೆಪ್ತ್. ಇಲ್ಲಿ ಮೇಲ್ಗಡೆಗೆ ಸೀಡ್ಸ್ ನೆಲ್ಲ ಚೆನ್ನಾಗಿ ತುಂಬಿರ್ತಾರೆ. ಇದೇನ್ ಮಾಡುತ್ತೆ, ಸಾಯಿಲ್ ನ ನೀಟಾಗಿ ಕೊರ್ಕೊಂಡು ಮತ್ತೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಸೀಡ್ ನ ಬಿತ್ತನೆ ಮಾಡ್ಕೊಂಡು ಹೋಗುತ್ತೆ. ಅಂಡ್ ಅದ್ರ ಮಧ್ಯೆ ಡಿಸ್ಟೆನ್ಸ್ ಈಕ್ವಲ್ ಆಗಿರುತ್ತೆ. ಅಂಡ್ ಸೀಡ್ ಕೂಡ ತುಂಬಾ ಡೀಪ್ ಆಗಿ ಹೋಗಿ ಸೆಟಲ್ ಆಗಿರುತ್ತೆ. ಸೀಡ್ ಡ್ರಿಲ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಬ್ಬಿಣದಾಗಿರುತ್ತೆ ಕಂಪ್ಲೀಟ್ ಆಗಿ. ನವೇಡೇಸ್ ಸೀಡ್ ಡ್ರಿಲ್ಸ್ ಈಸ್ ಯೂಸ್ಡ್ ಫಾರ್ ಸೋಯಿಂಗ್ ವಿತ್ ದ ಹೆಲ್ಪ್ ಆಫ್ ಟ್ರಾಕ್ಟರ್. ಟ್ರಾಕ್ಟರ್ಗೆ ಇದನ್ನ ಅಟ್ಯಾಚ್ ಮಾಡಿ ಟ್ರಾಕ್ಟರ್ ಓಡಿಸ್ಕೊಂಡು ಹೋಯ್ತಾ ಇದ್ರೆ ಇದು ಹಿಂದ್ಗಡೆಯಿಂದ ಇದು ಏನು ಬೀಜನ ಬಿತ್ತನೆ ಮಾಡ್ಕೊಂಡು ಹೋಗುತ್ತೆ. ದಿಸ್ ಸೋ ದ ಸೀಡ್ಸ್ ಯೂನಿಫಾರ್ಮ್ಲಿ ಅಟ್ ಈಕ್ವಲ್ ಡಿಸ್ಟೆನ್ಸ್ ಅಂಡ್ ಡೆಪ್ತ್. ಇಟ್ ಎನ್ಶೂರ್ ದಟ್ ಸೀಡ್ಸ್ ಗೆಟ್ ಕವರ್ಡ್ ಬೈ ಸಾಯಿಲ್ ಆಫ್ಟರ್ ಸೋಯಿಂಗ್. ಇಲ್ಲಿ ಇದು ಜೊತೆಗೆ ಇನ್ನೊಂದು ಕೆಲಸ ಏನ್ ಮಾಡುತ್ತೆ ಅಂತಂದ್ರೆ, ಒಂದ್ ಕಡೆ ಸೀಡ್ ನ ಹಾಕಿದ್ರೆ ಇನ್ನೊಂದ್ ಕಡೆ ಮಣ್ಣನ್ನ ಮುಚ್ಕೊಂಡು ಹೋಗುತ್ತೆ. ಸೊ ದಿಸ್ ಪ್ರೊಟೆಕ್ಟ್ ದ ಸೀಡ್ ಫ್ರಮ್ ಬೀಯಿಂಗ್ ಈಟನ್ ಬೈ ಬರ್ಡ್ಸ್. ಈ ತರ ಮಾಡೋದ್ರಿಂದ ಸೀಡ್ಸ್ ನ ಬರ್ಡ್ಸ್ ಬಂದು ತಿನ್ನಕ್ಕಾಗಲ್ಲ. ಅಕಸ್ಮಾತ್ ನಾವು ಬರೀ ಸೀಡ್ಸ್ ನ ಹಿಂಗ್ ಹಾಕೊಂಡು ಹೊಟ್ಟೋಗ್ತೀವಿ ಅಂತ ಅನ್ಕೊಳ್ಳಿ, ಅದನ್ನೇನು ಕ್ಲೋಸ್ ಮಾಡ್ದೆ ಅದ್ ಹಂಗೆ ಓಪನ್ ಇದ್ರಲ್ಲೇ ಇದ್ರೆ ಏನಾಗುತ್ತೆ, ಬರ್ಡ್ಸ್ ಗಳು ಆರ್ತಾ ಇರುತ್ತೆ, ಮೇಲ್ಗಡೆಯಿಂದ ಆರ್ತಾ ಇದ್ದಾಗ ಅದಕ್ಕೆ ಕಾಣುತ್ತೆ. ಅದೇನ್ ಮಾಡುತ್ತೆ, ತನ್ಗೆ ಆಹಾರ ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಎತ್ಕೊಂಡು ತಿನ್ಕೊಂಡು ಹೊಟ್ಟೋಗುತ್ತೆ. ಸೊ ಹಾಕಿದ್ದಕ್ಕೂ ಪ್ರಯೋಜನನೇ ಇರಲ್ಲ. ಸೊ ಈ ತರ ಸೀಡ್ಸ್ ಹಾಕಿದ ತಕ್ಷಣ ಸಾಯಿಲ್ ಇಂದ ಕವರ್ ಮಾಡ್ಬಿಡೋದ್ರಿಂದ ಸೀಡ್ಸ್ ಆರಾಮಾಗಿ ಪ್ರೊಟೆಕ್ಟ್ ಆಗಿರುತ್ತೆ. ಸೋಯಿಂಗ್ ಬೈ ಯೂಸಿಂಗ್ ಸೀಡ್ ಡ್ರಿಲ್ಸ್ ಸೇವ್ಸ್ ಟೈಮ್ ಅಂಡ್ ಲೇಬರ್. ಈ ತರ ಸೀಡ್ ಡ್ರಿಲ್ ನ ಯೂಸ್ ಮಾಡ್ಕೊಂಡು ಬೀಜ ಬಿತ್ತನೆ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ, ಲೇಬರ್ ಚಾರ್ಜ್ ಕಮ್ಮಿ ಆಗುತ್ತೆ. ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್ಸ್ ಈಸ್ ನೆಸೆಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ದ ಪ್ಲಾಂಟ್. ಒಂದು ಸೀಡ್ ಇಂದ ಇನ್ನೊಂದು ಸೀಡ್ಗೆ ಇಷ್ಟು ಡಿಸ್ಟೆನ್ಸ್ ಇರ್ಲೇಬೇಕು. ಏನಕ್ಕೆ ಅಂತಂದ್ರೆ, ಅಕಸ್ಮಾತ್ ತುಂಬಾ ಹತ್ತತ್ರದಲ್ಲಿ ಸೀಡ್ ಸೋಯಿಂಗ್ ಆಗ್ಬಿಟ್ರೆ ಪ್ಲಾಂಟ್ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದು ಕೆಳಗಡೆ ರೂಟ್ ಬಿಡೋದ್ರಿಂದ ಹಿಡಿದು ಸಾಯಿಲ್ ಇಂದ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಇದು ವಾಟರ್ ಅಬ್ಸಾರ್ಪ್ಷನ್ ಇಂದ ಇದ್ದು ಸನ್ಲೈಟ್ ಇಂದ ಇದು ಪ್ರತಿಯೊಂದಕ್ಕೂ ತುಂಬಾ ಓವರ್ ಕ್ರೌಡ್ ಆಗ್ಬಿಡುತ್ತೆ. ಸೊ ದಿಸ್ ಅಲೋ ಪ್ಲಾಂಟ್ ಟು ಗೆಟ್ ಮೋರ್ ಹೀಲ್ಡ್. ಸೊ ಈ ತರ ಮಾಡೋದ್ರಿಂದ ಹೀಲ್ಡ್ ಚೆನ್ನಾಗಿ ಸಿಗುತ್ತೆ. ಆಡಿಂಗ್ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ಸ್. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಥರ್ಡ್ ಸ್ಟೆಪ್ ಬಂದು ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್ ನ ಆಡ್ ಮಾಡೋದು. ಫಸ್ಟ್ ಸ್ಟೆಪ್ ಅಲ್ಲಿ ಪ್ರಿಪರೇಷನ್ ಆಫ್ ಸಾಯಿಲ್. ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಸಾಯಿಲ್ ನ ಪ್ರಿಪೇರ್ ಮಾಡ್ಕೊಂಡ್ವಿ. ಅಂತಂದ್ರೆ ಸಾಯಿಲ್ ನ ಟರ್ನ್ ಮಾಡಿ, ಲೂಸ್ ಮಾಡಿ, ಪ್ಲಗ್ಗಿಂಗ್ ಮಾಡಿ, ಮತ್ತೆ ಪ್ಲಗ್ ಎಲ್ಲ ಯೂಸ್ ಮಾಡ್ಕೊಂಡು ಪ್ಲಗ್ಗಿಂಗ್ ಮಾಡಿ, ಮತ್ತೆ ಲೆವೆಲರ್ ಯೂಸ್ ಮಾಡ್ಕೊಂಡು ಲೆವೆಲ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೋಯಿಂಗ್ ಮಾಡಿದ್ವಿ. ಅಂದ್ರೆ ನಾವು ಯಾವ ಕ್ರಾಪ್ ಹಾಕ್ಬೇಕು ಅನ್ಕೊಂಡಿದೀವಿ ಅದ್ರ ಸೀಡ್ ನ ಸೋ ಮಾಡಿದೀವಿ. ಹಳೆ ಕಾಲದಲ್ಲಿ ಫನಲ್ ಶೇಪ್ ಟೂಲ್ ಯೂಸ್ ಮಾಡ್ತಿದ್ರು, ಈಗ ಹೊಸದಾಗಿ ಸೀಡ್ ಡ್ರಿಲ್ ಯೂಸ್ ಮಾಡಿ ಸೋಯಿಂಗ್ ಮಾಡಿದೀವಿ. ಈಗ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್. The substance which are added to the soil in the form of nutrients for the healthy growth of the plant are called manure and fertilizers. ಪ್ಲಾಂಟ್ ಹೆಲ್ದಿ ಆಗಿ ಗ್ರೋ ಆಗೋದಕ್ಕೋಸ್ಕರ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಈ ನ್ಯೂಟ್ರಿಯೆಂಟ್ಗೋಸ್ಕರ ಒಂದು ಸಬ್ಸ್ಟೆನ್ಸಸ್ ನ ಆಡ್ ಮಾಡ್ತೀವಿ. ಆ ಸಬ್ಸ್ಟೆನ್ಸ್ ಏನೇ ಮ್ಯಾನ್ಯೂರ್ ಅಂಡ್ ಫರ್ಟಿಲೈಸರ್ಸ್. ಇದು ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ ನ ಕೊಡುತ್ತೆ. ಸೊ ಈ ಸಾಯಿಲ್ ಅಲ್ಲಿ ಇದ್ದಂತ ನ್ಯೂಟ್ರಿಯೆಂಟ್ಸ್ ನ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಂಡಾಗ ಅದು ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಸಾಯಿಲ್ ಸಪ್ಲೈಸ್ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಟು ದ ಕ್ರಾಪ್. ಸಾಯಿಲ್ ಏನ್ ಮಾಡುತ್ತೆ, ಮಿನರಲ್ಸ್ ಅದ್ರ ಹತ್ರ ಇರುತ್ತೆ ಅಂಡ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ, ಅದನ್ನ ಕ್ರಾಪ್ ಗೆ ಸಪ್ಲೈ ಮಾಡುತ್ತೆ. ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್. ಪ್ಲಾಂಟ್ ಗ್ರೋತ್ ಆಗಕ್ಕೆ ಸಾಯಿಲ್ ಇಂದ ಸಿಗುವಂತ ನ್ಯೂಟ್ರಿಯೆಂಟ್ಸ್ ತುಂಬಾ ಮುಖ್ಯ ಆಗಿರುತ್ತೆ ಪ್ಲಾಂಟ್ಗೆ. ಇನ್ ಸರ್ಟೈನ್ ಏರಿಯಾಸ್ farmers grow crop after crop in the same field. The field is never left uncultivated or fallow. Imagine what happens to the nutrients. ಕೆಲವೊಂದ್ ಕಡೆ ಫಾರ್ಮರ್ ಏನ್ ಮಾಡ್ತಾನೆ ಅಂತಂದ್ರೆ, ಒಂದ್ ಬೆಳೆ ಆಯ್ತಿದಂಗೆ ಮತ್ತೆ ಇನ್ನೊಂದು ಬೆಳೆ ಹಾಕೋದು, ಇನ್ನೊಂದು ಬೆಳೆ ಆಯ್ತಿದಂಗೆ ಇನ್ನೊಂದ್ ಬೆಳೆ. ಆ ಏನ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಅದನ್ನ ಫ್ರೀಯಾಗಿ ಬಿಟ್ಟೇ ಇರಲ್ಲ, ಅಂದ್ರೆ ಅನ್ಕಲ್ಟಿವೇಟ್ ಮಾಡೇ ಇರಲ್ಲ ಅವನು. ಸುಮ್ನೆ ಒಂದಾದ್ಮೇಲೆ ಒಂದ್ ಆಗ್ತಾನೆ ಇರ್ತಾನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನ್ ಆಗಿರ್ಬೇಡ, ಸಾಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಷ್ಟಿರುತ್ತೆ ಅಥವಾ ಎಲ್ಲ ಹೊರಟೋಗಿರುತ್ತೆ, ಹೆಂಗ್ ಆಗಿರ್ಬೇಡ ಯೋಚನೆ ಮಾಡಿ. Manure is an
ಕಂಟಿನ್ಯೂಸ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಮೇಕ್ ದ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ಸೊ ಈ ತರ ಕಂಟಿನ್ಯೂಸ್ ಆಗಿ ಕಲ್ಟಿವೇಟ್ ಮಾಡ್ತಾನೆ ಇದ್ರೆ ಕ್ರಾಪ್ಸ್ ನ ಸಾಯಿಲ್ ಒಳಗಡೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಮ್ಮಿ ಆಗ್ತಾ ಹೊರಟೋಗುತ್ತೆ. ಸೊ ದೇರ್ ಫೋರ್ ಫಾರ್ಮರ್ಸ್ ಹ್ಯಾವ್ ಟು ಹ್ಯಾಡ್ ಮ್ಯಾನ್ಯೂರ್ ಟು ದ ಫೀಲ್ಡ್ ಟು ರಿಪ್ಲೆನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಸೊ ಅದಕ್ಕೋಸ್ಕರ ಅವನಿಗೂ ಗೊತ್ತಿರುತ್ತೆ, ನಾನು ಈ ತರ ಕಂಟಿನ್ಯೂಸ್ ಆಗಿ ಕ್ರಾಪ್ ನ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ ಈ ಲ್ಯಾಂಡ್ ಅಲ್ಲಿ, ಸಾಯಿಲ್ ಅಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರಲ್ಲ, ಅಕಸ್ಮಾತ್ ಇದ್ರೂ ತುಂಬಾ ಕಮ್ಮಿ ಇರುತ್ತೆ. ಸೊ ಆತರ ಕಮ್ಮಿ ನ್ಯೂಟ್ರಿಯೆಂಟ್ಸ್ ಇಟ್ಕೊಂಡು ಹೆಲ್ದಿ ಪ್ಲಾಂಟ್ ನ ಬೆಳೆಯಕ್ಕೂ ಆಗೋದಿಲ್ಲ ಅಂಡ್ ಜಾಸ್ತಿ ಹೀಲ್ಡ್ ನ ಪಡೆಯೋದಕ್ಕೂ ಆಗಲ್ಲ. ಅದಕ್ಕೋಸ್ಕರ ಈ ಮ್ಯಾನ್ಯೂರ್ ನ ಆಡ್ ಮಾಡೋಣ, ಸಾಯಿಲ್ಗೆ ಚೆನ್ನಾಗಿ ಸಪ್ಲೈ, ನ್ಯೂಟ್ರಿಯೆಂಟ್ ಚೆನ್ನಾಗಿ ಸಪ್ಲೈ ಆಗುತ್ತೆ ಅಂಡ್ ಪ್ಲಾಂಟ್ ಹೆಲ್ದಿಯಾಗಿ ಬೆಳೆಯುತ್ತೆ, ಗುಡ್ ಹೀಲ್ಡ್ ನ ಪಡ್ಕೊಬಹುದು ಅಂದ್ಬಿಟ್ಟು ಏನ್ ಮಾಡ್ತಾನೆ ಅವನು ಈ ತರ ಮ್ಯಾನ್ಯೂರ್ ನ ಆಡ್ ಮಾಡ್ತಾನೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಮ್ಯಾನ್ಯೂರಿಂಗ್. ಈ ತರ ಮ್ಯಾನ್ಯೂರ್ ನ ಆಡ್ ಮಾಡುವಂತ ಪ್ರೋಸೆಸ್ ನ ಮ್ಯಾನ್ಯೂರಿಂಗ್ ಅಂತ ಕರಿತೀವಿ. ಇಂಪ್ರಾಪರ್ ಆರ್ ಇನ್ಸಫಿಷಿಯಂಟ್ ಮ್ಯಾನ್ಯೂರಿಂಗ್ ರಿಸಲ್ಟ್ ಇನ್ ವೀಕ್ ಪ್ಲಾಂಟ್. ಮ್ಯಾನ್ಯೂರ್ ಆಡ್ ಮಾಡೋದಕ್ಕೂ ಪ್ರಾಪರ್ ವೇ ಅಂತ ಇರುತ್ತೆ. ಇಂಪ್ರಾಪರ್ ಆಗಿ ಆಡ್ ಮಾಡೋದು ಅಥವಾ ಕಮ್ಮಿ ಮ್ಯಾನ್ಯೂರ್ ಆಡ್ ಮಾಡೋದ್ರಿಂದ ಪ್ಲಾಂಟ್ಸ್ ಇನ್ನ ವೀಕ್ ಆಗುತ್ತೆ, ಯಾಕಂದ್ರೆ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರಲ್ವಲ್ಲ ಅದಕ್ಕೆ. ಮ್ಯಾನ್ಯೂರಿಂಗ್ ಇಸ್ ಆನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಮ್ಯಾನ್ಯೂರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಅಂದ್ರೆ ಕೆಮಿಕಲ್ ಸಬ್ಸ್ಟೆನ್ಸ್ ಅಲ್ಲ. obtained from the decomposition of plant or animal waste. ಇದನ್ನ ಹೆಂಗೆ ಪ್ರಿಪೇರ್ ಮಾಡಿರ್ತಾರೆ ಅಂತಂದ್ರೆ ಪ್ಲಾಂಟ್ಗಳು ಮತ್ತೆ ಅನಿಮಲ್ ವೇಸ್ಟ್ ಎಲ್ಲಾನು ಒಂದ್ ಕಡೆ ಹಾಕಿ ಚೆನ್ನಾಗಿ ಕೊಳ್ಸಿಸಿ ಈ ತರ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಪ್ರಿಪೇರ್ ಮಾಡಿರ್ತಾರೆ. ಫಾರ್ಮರ್ಸ್ ಡಂಪ್ ಹೆಂಗ್ ಪ್ರಿಪೇರ್ ಮಾಡ್ತಾರೆ? ಫಾರ್ಮರ್ಸ್ ಡಂಪ್ ಪ್ಲಾಂಟ್ ಅಂಡ್ ಅನಿಮಲ್ ವೇಸ್ಟ್ ಇನ್ ಪಿಟ್ಸ್ ಅಟ್ ಓಪನ್ ಪ್ಲೇಸ್ ಅಂಡ್ ಅಲೋ ಇಟ್ ಟು ಡಿಕಂಪೋಸ್. ಫಾರ್ಮರ್ಸ್ ಗಳು ಏನ್ ಮಾಡ್ತಾರೆ, ಅಂದ್ರೆ ಒಣಗೋಗಿರೋ ಪ್ಲಾಂಟ್ ಅಥವಾ ಉಪಯೋಗ ಇಲ್ಲದೆ ಇರುವಂತ ಪ್ಲಾಂಟ್ ಮತ್ತೆ ಅನಿಮಲ್ ವೇಸ್ಟ್ ಅಂತಂದ್ರೆ ಕೌ ಡಂಗ್ ಅಂದ್ರೆ ತೊಪ್ಪೆ, ಇದನ್ನೆಲ್ಲ ಒಂದ್ ಕಡೆ ಜಾಗಕ್ಕೆ ಹಾಕ್ತಾರೆ. ಅದನ್ನ ಓಪನ್ ಪ್ಲೇಸ್ ಅಲ್ಲಿ ಇರ್ತಾರೆ, ಯಾವ್ದೇ ಕ್ಲೋಸ್ ಪ್ಲೇಸ್ ಅಲ್ಲಿ ಏನ್ ಇಡೋದಿಲ್ಲ, ಓಪನ್ ಪ್ಲೇಸ್ ಅಲ್ಲಿ ಇಟ್ಟು ಅದು ಚೆನ್ನಾಗಿ ಕೊಳೆಯಕ್ ಬಿಡ್ತಾರೆ. ಓಕೆನಾ? ದ ಡಿಕಂಪೋಸಿಷನ್ ಇಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗಾನಿಸಮ್ಸ್. ಈ ತರ ಓಪನ್ ಪ್ಲೇಸ್ ಅಲ್ಲಿ ಇಟ್ಟಾಗ ಬೇರೆ ಬೇರೆ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಬಂದ್ ಕೂರುತ್ತೆ. ಈ ಮೈಕ್ರೋ ಆರ್ಗಾನಿಸಮ್ಸ್ ಗಳು ಅದು ಇನ್ನೂ ಚೆನ್ನಾಗಿ ಡಿಕಂಪೋಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ದ ಡಿಕಂಪೋಸ್ ಮ್ಯಾಟರ್ ಈಸ್ ಯೂಸ್ಡ್ ಆಸ್ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಏನ್ ಡಿಕಂಪೋಸಿಷನ್ ಆಗಿ ಏನ್ ಅಲ್ಲಿ ಒಂದು ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗಿರುತ್ತೋ ಅದೇ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ವರ್ಮಿ ಕಾಂಪೋಸ್ಟಿಂಗ್ ಇನ್ ಕ್ಲಾಸ್ 6th. ನೀವು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ವರ್ಮಿ ಕಾಂಪೋಸ್ಟಿಂಗ್ ಮ್ಯಾನ್ಯೂರ್ ಬಗ್ಗೆ ಓದಿರ್ತೀರಾ, ಅಂದ್ರೆ ಎರೆಹುಳು ಗೊಬ್ಬರ, ಇದ್ರ ಬಗ್ಗೆ ಓದಿರ್ತೀರಾ ನೀವು. ಇಲ್ಲಿ ನೋಡಿ, ಹೊರಗಡೆ ಈ ತರ ಮ್ಯಾನ್ಯೂರ್ ನ ಅಂದ್ರೆ ಮೀನ್ಸ್ ಏನ್ ಪ್ರಿಪೇರ್ ಮಾಡ್ತಾರೆ ರೈತರು, ಅದನ್ನ ಹೊರಗಡೆ ಇಟ್ಟಿರ್ತಾರೆ. ಇದನ್ನ ನಮ್ ಕಡೆ ತಿಪ್ಪೆ ಅಂತ ಕರೀತಾರೆ, ನಿಮ್ ಕಡೆ ಏನಂತಾರೆ ಓಕೆ. ನೆಕ್ಸ್ಟ್ ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಟೇಕ್ ಮೂಂಗ್ ಆರ್ ಎ ಗ್ರಾಮ್ ಸೀಡ್ಸ್ ಅಂಡ್ ಜರ್ಮಿನೇಟ್ ದೆಮ್. ಒಂದಷ್ಟು ಮೂಂಗ್ ದಾಲ್ ಅಂತ ಗೊತ್ತಿಲ್ವಾ, ಹೆಸರುಬೇಳೆ ಮತ್ತೆ ಗ್ರಾಮ್ ಸೀಡ್ಸ್ ಯಾವ್ದಾದ್ರು ತಗೊಬಹುದು, ಅದನ್ನ ಜರ್ಮಿನೇಟ್ ಮಾಡೋಣ. ಹೆಂಗೆ ಅಂತಾರೆ, ಸೆಲೆಕ್ಟ್ 3 ಈಕ್ವಲ್ ಸೈಜಸ್ ಸೀಡ್. ಒಂದು 3 ಕಾಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಈಕ್ವಲ್ ಸೈಜ್ ಅಲ್ಲಿ ಇರ್ಬೇಕು. ಟೇಕ್ 3 ಎಂಟಿ ಗ್ಲಾಸಸ್. ಅದು ಜರ್ಮಿನೇಟ್ ಆಗಿರ್ಬೇಕು ಆಲ್ರೆಡಿ. ಆ ಜರ್ಮಿನೇಟ್ ಆಗಿರುವಂತ ಕಾಳಲ್ಲಿ 3 ಈಕ್ವಲ್ ಸೈಜ್ ಸೀಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂದು 3 ಎಂಟಿ ಗ್ಲಾಸ್ ತಗೊಳ್ಳಿ. ಓಕೆನಾ? ಮಾರ್ಕ್ ದೆಮ್ ಎ, ಬಿ ಅಂಡ್ ಸಿ. ಅದರಲ್ಲಿ 3ಕ್ಕೆ ಎ, ಒಂದಕ್ಕೆ ಎ, ಇನ್ನೊಂದಕ್ಕೆ ಬಿ, ಇನ್ನೊಂದಕ್ಕೆ ಸಿ ಅಂತ 3 ಗ್ಲಾಸ್ಗೂ ಎ, ಬಿ, ಸಿ ಅಂತ ಬರುತ್ತೆ. ಅದರಲ್ಲಿ ಗ್ಲಾಸ್ ಎ ಅಂತ ಬರ್ದಿರೋದಕ್ಕೆ ಫಸ್ಟ್ ಒಂದ್ ಸ್ವಲ್ಪ ಕೌ ಡಂಗ್ ಅಂದ್ರೆ ಮ್ಯಾನ್ಯೂರ್, ಅದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ನ ಆಡ್ ಮಾಡಿ. ಜೊತೆಗೆ ಇನ್ ಗ್ಲಾಸ್ ಬಿ ಸೇಮ್ ಅಮೌಂಟ್ ಆಫ್ ಸಾಯಿಲ್. ಫಸ್ಟ್ ಗ್ಲಾಸ್ಗೆ ಸ್ವಲ್ಪ ಸಾಯಿಲ್, ಸ್ವಲ್ಪ ಕೌ ಡಂಗ್ ಹಾಕೋದು. ನೆಕ್ಸ್ಟ್ ಗ್ಲಾಸ್ ಬಿಗೆ ಏನಾಕಿ ಅಂತ ಹೇಳಿದ್ದಾರೆ ಅಂದ್ರೆ ಸ್ವಲ್ಪ ಸಾಯಿಲ್, ಅಂದ್ರೆ ಎಷ್ಟು ಸಾಯಿಲ್ ಎ ಗ್ಲಾಸ್ಗೆ ಇಷ್ಟು ತಗೊಂಡಿರ್ತೀರ, ಬಿ ಗ್ಲಾಸ್ಗೂ ಅಷ್ಟೇ ತಗೊಂಡು ಜೊತೆಗೆ ಅದಕ್ಕೆ ಸ್ವಲ್ಪ ಯೂರಿಯಾ ಹಾಕಿ. ನೆಕ್ಸ್ಟ್ ಗ್ಲಾಸ್ ಸಿಗೆ ಜಸ್ಟ್ ಆಯಿಲ್ ಹಾಕಿ, ಅದಕ್ಕೆ ಇನ್ಯಾವುದೇ ರೀತಿ ಇನ್ನೇನು ಆಡ್ ಮಾಡಂಗಿಲ್ಲ. ನಾವು ಪೋರ್ ಸೇಮ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಗ್ಲಾಸಸ್. 3 ಗ್ಲಾಸ್ಗೂ ಸೇಮ್ ಅಮೌಂಟ್ ಆಫ್ ವಾಟರ್ ನ ಆಡ್ ಮಾಡಿ. ಅಂಡ್ ಪ್ಲಾಂಟ್ ದ ಸೀಡ್ಲಿಂಗ್ ಇನ್ ದೆಮ್. In each glasses, same amount of water in each glasses and plant the seedling in them and keep them in a. ಅದ್ರೊಳಗಡೆಗೆ ನಾವೇನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಸೀಡ್, ಅದನ್ನ 3 ಗ್ಲಾಸ್ಗೂ ಒಂದೊಂದ್ ಹಾಕಿ. ಅದಾದ್ಮೇಲೆ ಅದನ್ನ
ಒಂದ್ ಸೇಫ್ ಜಾಗದಲ್ಲಿ ಇಡಿ. ಪ್ರತಿದಿನ ಅದಕ್ಕೆ ನೀರ್ ಹಾಕ್ತಾ ಇರಿ. ಆಫ್ಟರ್ 7 to 10 days, ಒಂದ್ 7ರಿಂದ 10 ದಿನ ಆದ್ಮೇಲೆ ಅದನ್ನ ಅಬ್ಸರ್ವ್ ಮಾಡಿ, ಏನ್ ಗ್ರೋತ್ ಆಗಿದೆ, ಎಷ್ಟು ಗ್ರೋತ್ ಆಗಿದೆ. ಡಿಡ್ ಪ್ಲಾಂಟ್ ಇನ್ ಆಲ್ ದಿ ಗ್ಲಾಸಸ್ ಗ್ರೋ ಅಟ್ ದ ಸೇಮ್ ಪೇಸ್ ಅಂತಂದ್ರೆ ಒಂದೇ ಎತ್ತರದಲ್ಲಿ ಬೆಳೆದಿದ್ಯಾ ಅಂತ ಅದನ್ನ ಅಬ್ಸರ್ವ್ ಮಾಡಿ. ವಿಚ್ ಗ್ಲಾಸ್ ಶೋಡ್ ಬೆಟರ್ ಗ್ರೋತ್ ಆಫ್ ಪ್ಲಾಂಟ್, ಇನ್ ವಿಚ್ ಗ್ಲಾಸ್ ವಾಸ್ ದ ಗ್ರೋತ್ ಫಾಸ್ಟೆಸ್ಟ್. ಯಾವ್ದ್ರಲ್ಲಿ ತುಂಬಾ ಗ್ರೋತ್ ಫಾಸ್ಟ್ ಆಗಿದೆ, ಯಾವ್ದ್ರಲ್ಲಿ ಚೆನ್ನಾಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್, ಇದೊಂದು ಸಣ್ಣ ಆಕ್ಟಿವಿಟಿ, ಇದನ್ನ ನೀವು ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್, ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಫರ್ಟಿಲೈಸರ್ಸ್ ಅಂತಂದ್ರೆ ಇವು ಕೆಮಿಕಲ್ಸ್ ಆಗಿರುತ್ತೆ. ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅಂದ್ರೆ ಒಂದೊಂದು ಎರಡೆರಡು ತರ, ಮೂರ್ ತರ, ಇಷ್ಟೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ಮ್ಯಾನ್ಯೂರ್? ಮ್ಯಾನ್ಯೂರ್ಗಿಂತ ಫರ್ಟಿಲೈಸರ್ಸ್ ಏನ್ ಡಿಫ್ರೆನ್ಸ್? ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರೀಸ್. ಫರ್ಟಿಲೈಸರ್ಸ್ ನ ಫ್ಯಾಕ್ಟರಿಗಳಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಫರ್ಟಿಲೈಸರ್ಸ್ಗೆ ಯಾವ್ದಾವ್ದು ಎಕ್ಸಾಂಪಲ್ ಅಂದ್ರೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, NPK, phosphorus. NPK means nitrogen, phosphorus, potassium. Okay, the use of fertilizers has helped farmers to get better yield of crops such as wheat, paddy, maize, but excessive use of fertilizers has made the soil less fertile. ಈ ಫರ್ಟಿಲೈಸರ್ಸ್ ನ ರೈತ ಯೂಸ್ ಮಾಡೋದ್ರಿಂದ ಒಳ್ಳೆ yield ಏನೋ ಪಡಿತಾನೆ, ಓಕೆನಾ, ಬಟ್ ಇದೇನ್ ಮಾಡುತ್ತೆ, ಸಾಯಿಲ್ ಫರ್ಟಿಲಿಟಿನೇ ಕಮ್ಮಿ ಮಾಡ್ಬಿಡುತ್ತೆ. ಈ ಫರ್ಟಿಲೈಸರ್ಸ್ ನ ಯಾವ್ಯಾವ ಕ್ರಾಪ್ಗೆ ಉಪಯೋಗಿಸ್ತಾನೆ ಅಂದ್ರೆ ವೀಟ್, ಗೋಧಿ, ಪ್ಯಾಡಿ, ಭತ್ತ, ಮೈಸ್, ಜೋಳ, ಈ ಕ್ರಾಪ್ಗಳನ್ನ ಹಾಕಿದಾಗ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಾರೆ. ಫರ್ಟಿಲೈಸರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಅ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಫರ್ಟಿಲೈಸರ್ಸ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ ಕೂಡ ಆಗುತ್ತೆ. Therefore, in order to maintain the fertility of the soil, so soil fertilityನ ಮೇಂಟೈನ್ ಮಾಡೋದಕ್ಕೋಸ್ಕರ we have to substitute fertilizers with organic manure. ಆರ್ಗ್ಯಾನಿಕ್ ಮ್ಯಾನ್ಯೂರ್ ನ ಯೂಸ್ ಮಾಡಿ, ಫರ್ಟಿಲೈಸರ್ಸ್ ನ ಯೂಸ್ ಮಾಡಬೇಡಿ. ಆರ್ ಲೀವ್ ದ ಫೀಲ್ಡ್ ಅನ್ಕಲ್ಟಿವೇಟೆಡ್ ಇನ್ ಬಿಟ್ವೀನ್ 2 crops. ಅದ್ರ ಬದಲು ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದ್ರ ಬದಲು 2 ಕ್ರಾಪ್ಗಳ ಮಧ್ಯೆ, ಅಂದ್ರೆ ಈಗೊಂದು ಬೆಳೆ ಹಾಕಿದಿವಿ, ನೆಕ್ಸ್ಟ್ ಬೆಳೆ ಹಾಕ್ಬೇಡಿ, ಗ್ಯಾಪ್ ಬಿಟ್ಬಿಡಿ, ಇನ್ನೊಂದು ಬೆಳೆ ಹಾಕಿ. ಈ ತರ ಗ್ಯಾಪ್ ಕೊಡೋದ್ರಿಂದ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ನೆಲ್ಲ ಸ್ವಲ್ಪ ತಗೊಳುತ್ತೆ, ಅಂಡ್ ಸ್ವಲ್ಪ ಏನೇ ಇದಾಗಿದ್ರೂನುವೆ, ಡ್ಯಾಮೇಜ್ ಏನೇ ಆಗಿದ್ರೂನುವೆ ಸ್ವಲ್ಪ ರಿಕವರ್ ಆಗುತ್ತೆ. The use of manure improves soil texture as well as its water retaining capacity. ಮ್ಯಾನ್ಯೂರ್ ನ ಯೂಸ್ ಮಾಡೋದ್ರಿಂದ ಸಾಯಿಲ್ ಟೆಕ್ಸ್ಚರ್ ಅಂತಂದ್ರೆ ಏನ್ ಲೇಯರ್ ಇರುತ್ತೋ ಅದು ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ವಾಟರ್ ರಿಟೈನಿಂಗ್ ಅಂದ್ರೆ ವಾಟರ್ ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಇಟ್ ರೆಪ್ಲೆನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿನೂ ಜಾಸ್ತಿ ಮಾಡಿಸುತ್ತೆ ಸಾಯಿಲ್ ಅಲ್ಲಿ. ಅನದರ್ ಮೆಥಡ್ ಆಫ್ ರೆಪ್ಲೆನಿಶಿಂಗ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್ ಈಸ್ ಥ್ರೂ ಕ್ರಾಪ್ ರೊಟೇಷನ್. ಇನ್ನೊಂದು ಮೆಥಡ್ ಇದೆ, ಮ್ಯಾನ್ಯೂರ್ ನ ಆಡ್ ಮಾಡಿ ಸಾಯಿಲ್ಗೆ ವಾಟರ್ ರೆಪ್ಲೆನಿಶಿಂಗ್ ಫಂಕ್ಷನ್ ಮತ್ತೆ ನ್ಯೂಟ್ರಿಯೆಂಟ್ಸ್ ರೆಪ್ಲೆನಿಶಿಂಗ್ ಫಂಕ್ಷನ್ ನ ಜಾಸ್ತಿ ಮಾಡೋದು ಒಂದು ಮೆಥಡ್ ಆದ್ರೆ, ಕ್ರಾಪ್ ರೊಟೇಷನ್ ಮಾಡೋದ್ರಿಂದನೂ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಾಯಿಲ್. ಹೆಂಗಂದ್ರೆ ದಿಸ್ ಕ್ಯಾನ್ ಬಿ ಡನ್ ಬೈ ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ ಆಲ್ಟರ್ನೇಟಿವ್. Earlier farmer in northern India used to grow legume as fodder in one season and wheat in next season. ಏನ್ ಮಾಡೋರಂತೆ ಅಂತಂದ್ರೆ, ಈಗ ಒಂದ್ ಬೆಳೆ ಏನ್ ಹಾಕಿರ್ತೀವಿ, ಇವಾಗ ಈ ಇದ್ರಲ್ಲಿ ವೀಟ್ ಏನಾದ್ರೂ ನಾವು ಹಾಕಿದ್ರೆ ನೆಕ್ಸ್ಟ್ ಬೆಳೆನ ಲೆಗ್ಯೂಮ್ಸ್ ಹಾಕೋದು. ಈ ತರ ಕ್ರಾಪ್ ನ ರೊಟೇಟ್ ಅಂದ್ರೆ ಬರೀ ವೀಟ್ನೇ ಹಾಕೊಂಡು ಹೋಯ್ತಾ ಇದ್ರೆ ಏನಾಗುತ್ತೆ, ಸಾಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅಷ್ಟು ಸಿಗೋದಿಲ್ಲ, ಸೊ ನಮ್ಗೆ ಹೀಲ್ಡ್ ಕೂಡ ಜಾಸ್ತಿ ಸಿಗಲ್ಲ. ಸೊ ಕ್ರಾಪ್ ನ ರೊಟೇಟ್ ಮಾಡ್ತಿರ್ಬೇಕು. ಈ ಸೀಸನ್ ಅಲ್ಲಿ ಈ ಕ್ರಾಪ್ ಹಾಕಿದ್ರೆ ನೆಕ್ಸ್ಟ್ ಸೀಸನ್ಗೆ ಬೇರೆ ಕ್ರಾಪ್ ಹಾಕೋದು, ನೆಕ್ಸ್ಟ್ ಸೀಸನ್ ಮತ್ತೆ ಯಾವ ಕ್ರಾಪ್ ಬೇಕು ಅದನ್ನ ಹಾಕೋದು. ಈ ತರ ಕ್ರಾಪ್ ರೊಟೇಟ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ ಇಂಟೇಕ್ ಮಾಡ್ಕೊಳ್ಳೋದು ಸಾಯಿಲ್ಗೆ ಜಾಸ್ತಿ ಆಗುತ್ತೆ. ಸೊ ಅವಾಗ ಅಂದ್ರೆ ಅರ್ಲಿಯರ್ ಡೇಸ್ ಅಲ್ಲಿ ಏನ್ ಮಾಡೋರು ಅಂತಂದ್ರೆ, ನಾರ್ತ್ ಇಂಡಿಯಾ ಸೈಡ್ ಎಸ್ಪೆಷಲಿ ಯೂಸ್ಡ್ ಟು ಗ್ರೋ ಲೆಗ್ಯೂಮ್ಸ್ ಆಸ್ ಫಾಡರ್ ಇನ್ ಒನ್ ಸೀಸನ್ ಅಂಡ್ ವೀಟ್ ಇನ್ ನೆಕ್ಸ್ಟ್ ಸೀಸನ್. ಇವ್ರೇನ್ ಮಾಡೋರು ನಾರ್ತ್ ಇಂಡಿಯಾದವರು, ಒಂದು ಸೀಸನ್ ಅಲ್ಲಿ ಲೆಗ್ಯೂಮ್ ಪ್ಲಾಂಟ್ಸ್ ಗಳು, ಅಂದ್ರೆ ಲೆಗ್ಯೂಮ್ಸ್ ಅಂತಂದ್ರೆ ಲೆಗ್ಯೂಮ್ ಪ್ಲಾಂಟ್ಸ್ ಗಳು ಯಾವ್ದಾವ್ದು, ಪೀ ಮತ್ತೆ ಗ್ರೌಂಡ್ ನಟ್ಟು, ಸೋಯಾಬೀನು, ಪಿಜನ್ ಪೀ, ಬ್ಲಾಕ್ ಗ್ರಾಮು, ಗ್ರೀನ್ ಗ್ರಾಮು, ಇವೆಲ್ಲ ಲೆಗ್ಯೂಮ್ ಪ್ಲಾಂಟ್ಸ್ ಗಳು. ಓಕೆನಾ.
ಈ ಸೀಸನ್ ಅಲ್ಲಿ ಲೆಗ್ಯೂಮ್ ಪ್ಲಾಂಟ್ಸ್ ಗಳು ಹಾಕಿದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ವೀಟ್, ಪ್ಯಾಡಿ ಅಥವಾ ಜೋಳ ಯಾವ್ದು ಬೇಕಾದ್ರೆ ಹಾಕ್ತಾರೆ. ದಿಸ್ ಹೆಲ್ಪ್ಡ್ ಇನ್ ದ ರಿಪ್ಲೆನಿಶ್ಮೆಂಟ್ ಆಫ್ ಸಾಯಿಲ್ ವಿತ್ ನೈಟ್ರೋಜನ್. ಸೊ ಈ ತರ ಹಾಕೋದ್ರಿಂದ ಸಾಯಿಲು ನೈಟ್ರೋಜನ್ ನ ಜಾಸ್ತಿ ಅಬ್ಸರ್ವ್ ಮಾಡ್ಕಂತಿತ್ತಂತೆ. ಹೆಂಗೆ ಅಂತ ಹೇಳ್ತೀನಿ. ಫಾರ್ಮರ್ಸ್ ಆರ್ ಬೀಯಿಂಗ್ ಎನ್ಕರೇಜ್ ಟು ಅಡಾಪ್ಟ್ ದಿಸ್ ಪ್ರಾಸೆಸ್. ಸೊ ಈ ತರ ನೈಟ್ರೋಜನ್ ನ ಜಾಸ್ತಿ ಅಬ್ಸರ್ವ್ ಮಾಡ್ಕಂತಿತ್ತಲ್ಲ, ಫಾರ್ಮರ್ಸ್ ಅದನ್ನ ಅಬ್ಸರ್ವ್ ಮಾಡಿ ಇದೇ ಪ್ರಾಕ್ಟೀಸ್ ಮಾಡೋಣ ನಾವು ಅಂತ ಅನ್ಬಿಟ್ಟು ಈಗ್ಲೂ ಮುಂದುವರಿಸ್ತಾರಂತೆ. ಇನ್ ದ ಪ್ರೀವಿಯಸ್ ಕ್ಲಾಸಸ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ಓದಿರ್ತೀರ. ದೀಸ್ ಆರ್ ಪ್ರೆಸೆಂಟ್ ಇನ್ ನಾಡ್ಯೂಲ್ಸ್ ಆಫ್ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್. ಇದು ಲೆಗ್ಯುಮಿನಸ್ ಪ್ಲಾಂಟ್ ರೂಟ್ದು ನಾಡ್ಯೂಲ್ಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ದೇ ಫಿಕ್ಸ್ ಅಟ್ಮಾಸ್ಫೆರಿಕ್ ನೈಟ್ರೋಜನ್. ಇದು ಅಟ್ಮಾಸ್ಫೆರಿಕ್ ನೈಟ್ರೋಜನ್ ನ ಫಿಕ್ಸ್ ಮಾಡುತ್ತೆ. ಹೆಂಗೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿ. ಇದೇನು ಲೆಗ್ಯುಮಿನಸ್ ಪ್ಲಾಂಟ್ ರೂಟ್ದು ರೂಟ್ ನಾಡ್ಯೂಲ್ಗಳು. ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಇವು ಸಣ್ಣ ಸಣ್ಣಕ್ಕೆ ಗುಳ್ಳೆ ಗುಳ್ಳೆ ತರ. ಇಲ್ಲಿ ನೋಡಿ, ಲೆಗ್ಯುಮಿನಸ್ ಪ್ಲಾಂಟ್ ಒಂದು ಎಕ್ಸಾಂಪಲ್ ಪೀ ಪ್ಲಾಂಟ್ ಕೊಟ್ಟಿದ್ದಾರೆ. ಈ ಲೆಗ್ಯುಮಿನಸ್ ಪ್ಲಾಂಟ್ ರೂಟ್, ಈ ಲೆಗ್ಯುಮಿನಸ್ ಪ್ಲಾಂಟ್ ರೂಟ್ ಅಲ್ಲಿ ಮಾತ್ರ ಈ ತರ ರೂಟ್ ನಾಡ್ಯೂಲ್ ಇಲ್ಲಿ ಕಾಣ್ತಿದ್ಯಾ, ಸಣ್ಣ ಸಣ್ಣ ಗಂಟು ಇದೇ ರೂಟ್ ನಾಡ್ಯೂಲ್. ಈ ರೂಟ್ ನಾಡ್ಯೂಲ್ ಒಳಗಡೆ ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿರುತ್ತೆ. ಓಕೆನಾ? ಬೇರೆ ಪ್ಲಾಂಟ್ ರೂಟ್ ಅಲ್ಲಿ ಇರಲ್ಲ ಇವು. ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಅಟ್ಮಾಸ್ಫಿಯರ್ ಅಲ್ಲಿ ಅಟ್ಮಾಸ್ಫೆರಿಕ್ ನೈಟ್ರೋಜನ್ ಇರುತ್ತೆ. ಓಕೆನಾ? ಈ ಬ್ಯಾಕ್ಟೀರಿಯಾಗಳು ಫಸ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಇದ್ದಂತ ನೈಟ್ರೋಜನ್ ಅಬ್ಸರ್ವ್ ಮಾಡ್ಕಂತವೆ. ಅರ್ಥ ಆಯ್ತಾ? ಅಟ್ಮಾಸ್ಫಿಯರ್ ನೈಟ್ರೋಜನ್ ಅಬ್ಸರ್ವ್ ಮಾಡ್ಕೊಂಡು ಅಮೋನಿಯಾ ಮತ್ತೆ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಮೋನಿಯಾ ಮತ್ತೆ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದಾದ್ಮೇಲೆ ಅಮೋನಿಯಾ ಮತ್ತೆ ನೈಟ್ರೇಟ್ ಏನಾಗುತ್ತೆ, ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ನೈಟ್ರಿಕ್ ಆಸಿಡ್ ಸೇರಿ 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 ಪ್ರೋಟೀನ್ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಕೆಲಸ ಯಾರು ಮಾಡಿದ್ದೋ, ಇದ್ರು ರೂಟ್ ನಾಡ್ಯೂಲ್ ಒಳಗಡೆ ಇದ್ದಂತ ಬ್ಯಾಕ್ಟೀರಿಯಾ. ಓಕೆನಾ? ಈ ಪ್ರೋಟೀನ್ ಏನ್ ಫಾರ್ಮ್ ಆಗಿರುತ್ತೆ, ಈ ಪ್ರೋಟೀನು ಪ್ಲಾಂಟ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಸ್ಟೆಮ್ ಹತ್ರ, ಬಡ್ಸ್ ಹತ್ರ, ಫ್ರೂಟ್ ಹತ್ರ, ಫ್ಲವರಿಂಗ್ ಹತ್ರ ಏನೇ ಡ್ಯಾಮೇಜ್ ಆಗಿದ್ರು ಅದನ್ನೆಲ್ಲ ಹೀಲ್ ಮಾಡಿ ಪ್ಲಾಂಟ್ ನ ಹೆಲ್ದಿಯಾಗಿ ಗ್ರೋ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಈ ಬ್ಯಾಕ್ಟೀರಿಯಾಗಳು ಸಾಯಿಲ್ಗೂ ನ್ಯೂಟ್ರಿಯೆಂಟ್ಸ್ ನ ಚೆನ್ನಾಗಿ ಸಪ್ಲೈ ಮಾಡುತ್ತೆ. ಓಕೆನಾ? ಇಷ್ಟೆಲ್ಲ ಹೆಲ್ಪ್ ಮಾಡುವಂತ ಈ ಲೆಗ್ಯುಮಿನಸ್ ಪ್ಲಾಂಟ್ ರೂಟ್ ನಾಡ್ಯೂಲ್ ಅಲ್ಲಿ ಇದ್ದಂತ ಬ್ಯಾಕ್ಟೀರಿಯಾ ಸಾಯಿಲ್ಗೂ ಒಳ್ಳೇದ್ ಮಾಡುತ್ತೆ, ಮತ್ತೆ ಆ ಸೀಸನ್ ಅಲ್ಲಿ ಹಾಕಿದ್ದು ಪ್ಲಾಂಟ್ ನು ಚೆನ್ನಾಗಿ ಬೆಳೆಸ್ಕೊಳುತ್ತೆ. ಸೊ ಅದಕ್ಕೆ ಏನ್ ಮಾಡೋರು, ಒಂದ್ ಸೀಸನ್ ಅಲ್ಲಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ಗಳನ್ನ ಕ್ರಾಪ್ ಮಾಡಿದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವ್ರಿಗೆ ಯಾವ್ದು ಬೇಕೋ ಆ ಕ್ರಾಪ್. ಯಾಕೆ ಅಂತಂದ್ರೆ ಈ ಸೀಸನ್ ಅಲ್ಲೂ ಒಳ್ಳೆ ಈಲ್ಡ್ ಸಿಕ್ಕಿರುತ್ತೆ, ಅಂಡ್ ನೆಕ್ಸ್ಟ್ ಸೀಸನ್ ಅಲ್ಲೂ ಸಾಯಿಲ್ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಸೀಸನ್ ಅಲ್ಲಿ ಅವಾಗ್ಲೂ ಚೆನ್ನಾಗಿ ಬೆಳೆ ಬರುತ್ತೆ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ ಅಂಡ್ ಮ್ಯಾನ್ಯೂರ್. ಫರ್ಟಿಲೈಸರ್ಸ್ಗೂ ಮ್ಯಾನ್ಯೂರ್ಗೂ ಏನ್ ವ್ಯತ್ಯಾಸ ಅಂತ. ಫಸ್ಟ್ ಫರ್ಟಿಲೈಸರ್ಸ್ ಇಸ್ ಎ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಇದು ಮನುಷ್ಯ ತಯಾರಿಸಿರುವಂತ ಇನ್ಆರ್ಗ್ಯಾನಿಕ್ ಸಾಲ್ಟ್ ಆಗಿರುತ್ತೆ. ಬಟ್ ಮ್ಯಾನ್ಯೂರು ನ್ಯಾಚುರಲ್ ಸಬ್ಸ್ಟೆನ್ಸ್. ಇದು ಕ್ಯಾಟಲ್ ಡಂಗು ಮತ್ತೆ ಪ್ಲಾಂಟ್ ರೆಸಿಡ್ಯೂ ಅಂತಂದ್ರೆ ತೊಪ್ಪೆ, ಹಸುದು ಸಗಣಿ ಮತ್ತೆ ಪ್ಲಾಂಟ್ ಏನ್ ಒಣಗೋಗಿರೋ ಪ್ಲಾಂಟ್ಸ್, ಬೇಡದೇ ಇರುವಂತ ಪ್ಲಾಂಟ್ಸ್, ಇದನ್ನೆಲ್ಲ ಒಂದ್ ಕಡೆ ಡಿಕಂಪೋಸಿಷನ್ ಮಾಡಿ ಬಂದಂತ ಪ್ರಾಡಕ್ಟ್ ಮ್ಯಾನ್ಯೂರ್ ಆಗಿರುತ್ತೆ. ಫರ್ಟಿಲೈಸರ್ ಇಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್. ಫರ್ಟಿಲೈಸರ್ಸ್ ನ ಫ್ಯಾಕ್ಟ್ರಿಗಳಲ್ಲಿ ಪ್ರಿಪೇರ್ ಮಾಡ್ತಾರೆ. ಬಟ್ ಮ್ಯಾನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ಫೀಲ್ಡ್. ಆದ್ರೆ ಮ್ಯಾನ್ಯೂರ್ ನ ಫೀಲ್ಡ್ ಅಲ್ಲೇ ಪ್ರಿಪೇರ್, ಅಂದ್ರೆ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲೇ ಪ್ರಿಪೇರ್ ಮಾಡ್ಕೋಬಹುದು, ಅಥವಾ ಮನೆ ಹತ್ರ ಪ್ರಿಪೇರ್ ಮಾಡ್ಕೊಬಹುದು. ಇದಕ್ಕೆಲ್ಲ ಏನ್ ಫ್ಯಾಕ್ಟ್ರಿ ನೆಸೆಸಿಟಿ ಇಲ್ಲ. ಫರ್ಟಿಲೈಸರ್ಸ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದ ಸಾಯಿಲ್. ಫರ್ಟಿಲೈಸರ್ಸ್ ಸಾಯಿಲ್ಗೆ ಯಾವುದೇ ರೀತಿಯಾದ ಹ್ಯೂಮಸ್ ನ ಆಡ್ ಮಾಡಲ್ಲ. ಅದೇ ಮ್ಯಾನ್ಯೂರು ತುಂಬಾ ಹ್ಯೂಮಸ್ ನ ಆಡ್ ಮಾಡುತ್ತೆ. ಫರ್ಟಿಲೈಸರ್ಸ್ ಆರ್ ವೆರಿ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಪ್ಲಾಂಟ್ ಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಏನೋ ಸಿಗುತ್ತೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಓಕೆನಾ? ಬಟ್ ಮ್ಯಾನ್ಯೂರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ನ್ಯೂಟ್ರಿಷನ್ ಸಿಗುತ್ತೆ, ನ್ಯೂಟ್ರಿಯೆಂಟ್ಸ್. Advantages of manure. The organic manure is considered better than fertilizers. Organic manure fertilizers ಗಿಂತ ತುಂಬಾ ಬೆಟರ್ ಆಗುತ್ತೆ. ಹೆಂಗೆ ಅಂದ್ರೆ, it enhance the water holding capacity of the soil.
ಸಾಯಿಲ್ಗೆ ವಾಟರ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿನ ಜಾಸ್ತಿ ಮಾಡುತ್ತೆ. ಇಟ್ ಮೇಕ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಬಿಕಮ್ ಈಸಿ. ಇದೇನ್ ಮಾಡುತ್ತೆ, ಮ್ಯಾನ್ಯೂರ್ ಆಡ್ ಮಾಡಿದಾಗ ಸಾಯಿಲ್ನ ಪೋರಸ್ ಅಂತಂದ್ರೆ ತೂತ್ ಮಾಡುತ್ತೆ. ಈ ತರ ತೂತ್ ಮಾಡೋದ್ರಿಂದ ಏನ್ ಗ್ಯಾಸ್ ಎಕ್ಸ್ಚೇಂಜ್ ಆಗ್ಬೇಕು ಸಾಯಿಲ್ ಒಳಗಡೆ, ಅಂದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅಥವಾ ಯಾವ ಏರ್ ಬೇಕು, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್, ಏನೇನ್ ಬೇಕೋ ಆ ಗ್ಯಾಸ್ ಎಲ್ಲ ಈಸಿಯಾಗಿ ಎಕ್ಸ್ಚೇಂಜ್ ಆಗ್ಬೋದು. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಮ್ಯಾನ್ಯೂರ್ ಆಡ್ ಮಾಡೋದ್ರಿಂದ ಸಾಯಿಲ್ ಅಲ್ಲಿ ಅಂದ್ರೆ ಫಾರ್ಮರ್ ಫ್ರೆಂಡ್ಲಿ ಮೈಕ್ರೋಬ್ಸ್ ಇರುತ್ತಲ್ಲ, ಅವು ಮತ್ತೆ ಎರೆಹುಳು ಬೆಳೆಯೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಇಟ್ ಇಂಪ್ರೂವ್ ದ ಟೆಕ್ಸ್ಚರ್ ಆಫ್ ಸಾಯಿಲ್. ಸಾಯಿಲ್ದು ಟೆಕ್ಸ್ಚರ್ನ ಇದು ಇಂಪ್ರೂವ್ ಮಾಡುತ್ತೆ. ಇಷ್ಟೆಲ್ಲ ಹೆಲ್ಪ್ ಮಾಡುವಂತ ಮ್ಯಾನ್ಯೂರ್ ಬಳಸ್ಬೇಕಾ ಅಥವಾ ನ್ಯೂಟ್ರಿಯೆಂಟ್ ಸಿಗುತ್ತೆ ಬೇಗ ಬಿಡು ಪರವಾಗಿಲ್ಲ ಅಂತ ಹೇಳಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ಬೇಕಾ, ಯೋಚನೆ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಇರಿಗೇಷನ್. ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ವಾಟರ್ ಟು ಲಿವ್. ಪ್ರತಿಯೊಂದು ಲಿವಿಂಗ್ ಬೀಯಿಂಗ್ಗೂ ವಾಟರ್ ಬೇಕೇ ಬೇಕು. ಅದರಲ್ಲೂ ಪ್ಲಾಂಟ್ಗೆ ವಾಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಾಪರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಪ್ಲಾಂಟ್ ಪ್ರಾಪರ್ ಗ್ರೋತ್ ಅಂತಂದ್ರೆ ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ವಾಟರ್ ಬೇಕೇ ಬೇಕು. ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ದ ಪ್ಲಾಂಟ್ ರೂಟ್ಸ್. ಪ್ಲಾಂಟ್ ಅಲ್ಲಿ ಪ್ಲಾಂಟ್ ರೂಟ್ ಮುಖಾಂತರ ವಾಟರ್ ಅಬ್ಸಾರ್ಬ್ ಆಗುತ್ತೆ. ಅಲಾಂಗ್ ವಿತ್ ವಾಟರ್ ಮಿನರಲ್ಸ್ ಅಂಡ್ ಫರ್ಟಿಲೈಸರ್ಸ್ ಇಸ್ ಆಲ್ಸೋ ಅಬ್ಸಾರ್ಬ್. ವಾಟರ್ ಜೊತೆಗೆ ಸಾಯಿಲ್ ಅಲ್ಲಿ ಸಿಗುವಂತ ಮಿನರಲ್ಸ್ ಮತ್ತೆ ಏನ್ ಫರ್ಟಿಲೈಸರ್ಸ್ ಆಡ್ ಮಾಡಿರ್ತೀವಿ ಅದು ಎಲ್ಲಾನು ಪ್ಲಾಂಟ್ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ಲಾಂಟ್ ಕಂಟೈನ್ ನಿಯರ್ಲಿ 90% ಆಫ್ ವಾಟರ್. ಪ್ಲಾಂಟ್ ಅಲ್ಲಿ 90% ಅಷ್ಟು ವಾಟರ್ ಇರುತ್ತೆ. ವಾಟರ್ ಈಸ್ ಎಸೆನ್ಷಿಯಲ್ ಬಿಕಾಸ್ ಜರ್ಮಿನೇಷನ್ ಆಫ್ ಸೀಡ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್. ಪ್ಲಾಂಟ್ಗೆ ವಾಟರ್ ಬೇಕೇ ಬೇಕು. ಕ್ರಾಪ್ ಪ್ರೊಡಕ್ಷನ್ ಅಲ್ಲಿ ವಾಟರ್ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ನಾವು ಸೀಡ್ ಸೋಯಿಂಗ್ ಮಾಡಿರ್ತೀವಿ, ಓಕೆನಾ. ಸೀಡ್ ಸೋಯಿಂಗ್ ಮಾಡಿದಾಗ ಆ ಏನು ಸಾಯಿಲ್ ಕಂಡೀಷನ್ ಸ್ವಲ್ಪ ಮಾಯಿಸ್ಟ್ ಆಗಿದ್ರೆ ಮಾತ್ರ ಸೀಡು ಜರ್ಮಿನೇಟ್ ಆಗುತ್ತೆ. ಅಕಸ್ಮಾತ್ ಸಾಯಿಲ್ ಏನಾದ್ರು ತುಂಬಾ ಡ್ರೈ ಆಗಿದ್ರೆ ಅಲ್ಲಿ ಜರ್ಮಿನೇಟ್ ಆಗೋದಿಲ್ಲ. ಸೊ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಈಚ್ ಪಾರ್ಟ್ ಆಫ್ ದ ಪ್ಲಾಂಟ್. ಏನು ನ್ಯೂಟ್ರಿಯೆಂಟ್ಸ್ ಸಾಯಿಲ್ ಅಲ್ಲಿ ಇದ್ದಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ನಾವು ವಾಟರ್ ಹಾಕಿದಾಗ ಅದು ಪೂರ್ತಿ ಡಿಸಾಲ್ವ್ ಆಗುತ್ತೆ. ಸೊ ಆ ನ್ಯೂಟ್ರಿಯೆಂಟ್ಸ್ ವಾಟರ್ ಮುಖಾಂತರ ಪ್ಲಾಂಟ್ ಬೇರೆ ಬೇರೆ ಪಾರ್ಟ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಪ್ಲಾಂಟ್ ಸ್ಟೆಮ್ ಬೇಕಾಗುತ್ತೆ, ಕೆಲವೊಂದು ಲೀವ್ಸ್ ಬೇಕಾಗುತ್ತೆ. ಸೊ ಯಾವ್ಯಾವ ಪಾರ್ಟ್ಗೆ ಆ ನ್ಯೂಟ್ರಿಯೆಂಟ್ಸ್ ಬೇಕು ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ವಾಟರ್ ಆಲ್ಸೋ ಪ್ರೊಟೆಕ್ಟ್ ದ ಕ್ರಾಪ್ ಫ್ರಮ್ ಬೋತ್ ಫ್ರಾಸ್ಟ್ ಅಂಡ್ ಹಾಟ್ ಏರ್ ಕರೆಂಟ್. ವಾಟರ್ ಪ್ಲಾಂಟ್ ನ ಫ್ರಾಸ್ಟ್ ಕಂಡೀಷನ್ ಇಂದನೂ ಕಾಪಾಡ್ಕೊಳ್ಳುತ್ತೆ, ಹಾಟ್ ವಾಟರ್ ಕರೆಂಟ್ ಇಂದನೂ ಕಾಪಾಡುತ್ತೆ. ಹೆಂಗೆ ಅಂತಂದ್ರೆ ಕೆಲವೊಂದು ಕಡೆ ಟೆಂಪರೇಚರ್ ತುಂಬಾ ಕೋಲ್ಡ್ ಇರುತ್ತೆ, ಫುಲ್ ಫ್ರೀಸ್ ಆಗುವಂತ ಟೆಂಪರೇಚರ್ ಇರುತ್ತೆ. ಆ ಟೈಮಲ್ಲಿ ವಾಟರ್ ಪ್ಲಾಂಟ್ ನ ಹೆಂಗ್ ಪ್ರೊಟೆಕ್ಟ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ವಾರ್ಮ್ ಮಾಡುತ್ತೆ ಪ್ಲಾಂಟ್ ನ. ಅಂದ್ರೆ ಜಸ್ಟ್ ಲೈಕ್ ಬ್ಲಾಂಕೆಟ್, ನಾವು ಬ್ಲಾಂಕೆಟ್ ಹೊತ್ಕೊಂಡಾಗ ಹೆಂಗ್ ಬೆಚ್ಚಗಿರ್ತೀವೋ ಹಂಗೆ ವಾಟರ್ ಬ್ಲಾಂಕೆಟ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ಹಾಟ್ ಏರ್ ಕರೆಂಟ್ಸ್, ಕೆಲವೊಂದ್ ಕಡೆ ಟೆಂಪರೇಚರ್ ತುಂಬಾ ಹೈ ಇರುತ್ತೆ. ವಾಟರ್ ನ ಹಾಕಿದಾಗ ಟೆಂಪರೇಚರ್ ಅಂದ್ರೆ ಪ್ಲಾಂಟ್ ಬೇಕಾದ ಟೆಂಪರೇಚರ್ ಇಟ್ಟು ಅದು ಗ್ರೋತ್ ಗೆ ಸಪೋರ್ಟ್ ಮಾಡುತ್ತೆ. ಟು ಮೇಂಟೈನ್ ದ ಮಾಯಿಶ್ಚರ್ ಆಫ್ ದ ಸಾಯಿಲ್ ಫಾರ್ ಹೆಲ್ದಿ ಕ್ರಾಪ್ ಗ್ರೋತ್, ಫೀಲ್ಡ್ಸ್ ಹ್ಯಾವ್ ಟು ಬಿ ವಾಟರ್ಡ್ ರೆಗ್ಯುಲರ್ಲಿ. ಸಾಯಿಲ್ ಅಲ್ಲಿ ಮಾಯಿಶ್ಚರ್ ನ ಮೇಂಟೈನ್ ಮಾಡಿ ಕ್ರಾಪ್ ಹೆಲ್ದಿ ಕ್ರಾಪ್ ಗ್ರೋತ್ ಆಗ್ಬೇಕು ಅಂತಂದ್ರೆ ಫೀಲ್ಡ್ ಅಲ್ಲಲ್ಲೇ ವಾಟರ್ ಹಾಕ್ತಾ ಇರ್ಬೇಕು. ಅಂತಂದ್ರೆ ಇಷ್ಟಿಷ್ಟು ದಿನಕ್ಕೊಂದ್ಸಲಿ ನೀರ್ ಹಾಕ್ತಾ ಇರ್ಬೇಕು. ಜಸ್ಟ್ ಬರೀ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಅಷ್ಟೇ ಅಲ್ಲ, ನಾವು ಮನೆಯಲ್ಲಿ ಏನು ಪ್ಲಾಂಟೇಶನ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೂನು ಅಷ್ಟೇ, ನಾವು ಗಿಡಗಳು ಹಾಕಿರ್ತೀವಲ್ಲ ಅಲ್ಲಿಗೂ ಅಷ್ಟೇ ದಿನಕ್ಕೊಂದ್ಸಲಿ ಅಥವಾ 2 ದಿನಕ್ಕೊಂದ್ಸಲಿ ಈ ತರ ನೀರ್ ಹಾಕ್ತಾ ಇದ್ರೇನೆ ಪ್ಲಾಂಟ್ ಹೆಲ್ದಿಯಾಗಿ ಗ್ರೋತ್ ಆಗಿರುತ್ತೆ ಅಲ್ವಾ. ಅದನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲೂ ಅಷ್ಟೇ ಇಷ್ಟಿಷ್ಟು ದಿನಕ್ಕೆ ಒಂದ್ಸಲಿ ಹಿಂಗೆ ರೆಗ್ಯುಲರ್ ಆಗಿ ವಾಟರ್ ಹಾಕ್ತಾ ಇರ್ಬೇಕು. ದ ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ ಅಟ್ ರೆಗ್ಯುಲರ್ ಇಂಟರ್ವಲ್ ಈಸ್ ಕಾಲ್ಡ್ ಇರಿಗೇಷನ್. ಏನ್ ಕ್ರಾಪ್ಸ್ಗೆ ಇಷ್ಟಿಷ್ಟು ಇಂಟರ್ವಲ್ ಅಂದ್ರೆ ಇಷ್ಟಿಷ್ಟು ಟೈಮ್ ಬಿಟ್ಟು ಏನ್ ನಾವು ವಾಟರ್ ಸಪ್ಲೈ ಮಾಡ್ತೀವಿ ಅದನ್ನ ಈ ಪ್ರೋಸೆಸ್ ನ ನಾವು ಇರಿಗೇಷನ್ ಅಂತ ಕರಿತೀವಿ. ದ ಟೈಮ್ ಅಂಡ್ ದ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ವೇರೀಸ್ ಫ್ರಮ್ ಕ್ರಾಪ್ ಟು ಕ್ರಾಪ್, ಸಾಯಿಲ್ ಟು ಸಾಯಿಲ್ ಅಂಡ್ ಸೀಸನ್ ಟು ಸೀಸನ್. ಒಂದೊಂದು ಕ್ರಾಪ್ಸ್ಗೆ ಬೇರೆ ಬೇರೆ ತರ ಇರಿಗೇಷನ್ ಟೈಮ್ ಮತ್ತೆ ಫ್ರೀಕ್ವೆನ್ಸಿ ಇರುತ್ತೆ. ಅದು
ಕ್ರಾಪ್ ಇಂದ ಕ್ರಾಪ್ಗೂ ಚೇಂಜ್ ಆಗುತ್ತೆ, ಸಾಯಿಲ್ ಇಂದ ಸಾಯಿಲ್ಗೂ ಚೇಂಜ್ ಆಗುತ್ತೆ, ಸೀಸನ್ ಇಂದ ಸೀಸನ್. ಅಂದ್ರೆ ಕೆಲವೊಂದು ಸೀಸನ್ ಅಲ್ಲಿ ಜಾಸ್ತಿ ನೀರ್ ಹಾಕ್ಬೇಕಾಗಂತ ಸಂದರ್ಭ ಬರುತ್ತೆ, ಕೆಲವೊಂದು ಸೀಸನ್ ಅಲ್ಲಿ ಕಮ್ಮಿ ವಾಟರ್ ಸಪ್ಲೈ ಮಾಡಿದ್ರು ಸಾಕು. ಇನ್ ಸಮ್ಮರ್ ದ ಫ್ರೀಕ್ವೆನ್ಸಿ ಆಫ್ ವಾಟರಿಂಗ್ ಇಸ್ ಹೈಯರ್. ಇಲ್ಲೇ ನೋಡಿ, ಸಮ್ಮರ್ ಟೈಮ್ ಅಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರೋದ್ರಿಂದ ಏನು ಪ್ಲಾಂಟ್ಸ್ ಎಲ್ಲ ಡ್ರೈ ಆಗುವಂತ ಕಂಡೀಷನ್ಸ್ ಬರ್ಬೋದು. ಸೊ ಆ ಟೈಮ್ ಅಲ್ಲಿ ವಾಟರ್ ಸ್ವಲ್ಪ ಜಾಸ್ತಿನೇ ಸಪ್ಲೈ ಮಾಡ್ಬೇಕು. ವೈ ಇಸ್ ಇಟ್ ಸೋ? Could it be due to the increased rate of evaporation of water from soil and leaves? ಏನಕ್ಕೆ ಸಮ್ಮರ್ ಟೈಮಲ್ಲಿ ಹಂಗಾಗುತ್ತೆ? ಆ ಟೈಮಲ್ಲಿ ವಾಟರ್ ಎವಾಪರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸಾಯಿಲ್ ಅಲ್ಲಿ ಇದ್ದಂತ ವಾಟರ್ಸು, ಲೀವ್ಸ್ ಅಲ್ಲಿ ಇದ್ದಂತ ವಾಟರ್ಸು ಎಲ್ಲ ಬೇಗ ಎವಾಪರೇಟ್ ಆಗ್ಬಿಡುತ್ತಾ, ಅದಕ್ಕೋಸ್ಕರ ನಾವು ಜಾಸ್ತಿ ವಾಟರಿಂಗ್ ಮಾಡ್ತಾ ಇರ್ಬೇಕಾ ಸಮ್ಮರ್ ಟೈಮಲ್ಲಿ ಅಂತ. ಓಕೆ, ಸೋರ್ಸಸ್ ಆಫ್ ಇರಿಗೇಷನ್. ಈಗ ಪ್ಲಾಂಟ್ಗೆ ಮತ್ತೆ ಏನ್ ನಾವು ಕ್ರಾಪ್ ಹಾಕಿರ್ತೀವಿ ಅದಕ್ಕೆ ಇರಿಗೇಷನ್ ಅಂದ್ರೆ ವಾಟರ್ ಸಪ್ಲೈ ಮಾಡ್ತಾ ಇರ್ಬೇಕು. ಸೊ ನಮ್ಗೆ ವಾಟರ್ ಸಪ್ಲೈ ಮಾಡ್ತಾ ಇರ್ಬೇಕು ಅಂದ್ರೆ ಯಾವಾಗ್ಲೂ ಮಳೆನೇ ನಾವು ನಂಬ್ಕೊಂಡಿರೋದಕ್ಕಾಗಲ್ಲ. ಅದಲ್ದೆ ರೈತ ವಾಟರ್ನ ಹೆಂಗೆ ಸ್ಟೋರ್ ಮಾಡ್ಕೊಂಡಿರ್ತಾನೆ, ಸ್ಟೋರ್ ಮಾಡಿದಂತ ವಾಟರ್ನ ತನ್ನ ಫೀಲ್ಡ್ಗೆ ಹೆಂಗೆ ತಗೊಂಡ್ ಬರ್ತಾನೆ, ಅದಕ್ಕೆ ಅವನು ಏನೇನ್ ಟೆಕ್ನಿಕ್ಗಳು ಯೂಸ್ ಮಾಡಿಕೊಂಡಿದ್ದಾನೆ ಅಂತ ನೋಡೋಣ. ದ ಸೋರ್ಸಸ್ ಆಫ್ ವಾಟರ್ ಫಾರ್ ಇರಿಗೇಷನ್ ಆರ್ ವೆಲ್, ಟ್ಯೂಬ್ ವೆಲ್, ಪಾಂಡ್, ಲೇಕ್ಸ್, ರಿವರ್ಸ್, ಡ್ಯಾಮ್ಸ್, ಕೆನಲ್ಸ್. ಇವೆಲ್ಲ ವಾಟರ್ ಬಾಡೀಸ್ ಅಂತಂದ್ರೆ ವಾಟರ್ ಎಲ್ಲೆಲ್ಲಿ ಇರುತ್ತೆ ಆ ಜಾಗಗಳನ್ನ ವಾಟರ್ ಬಾಡೀಸ್ ಅಂತ ಕರಿತೀವಿ. ಸೊ ಬಾವಿಯಿಂದ, ಮತ್ತೆ ಟ್ಯೂಬ್ ವೆಲ್, ಮತ್ತೆ ಪಾಂಡ್, ಕೊಳ, ಲೇಕ್, ಸರೋವರ, ರಿವರ್, ಡ್ಯಾಮು, ಕೆನಾಲ್ಸ್, ಇದ್ರಲ್ಲೆಲ್ಲ ವಾಟರ್ನ ಸ್ಟೋರ್ ಮಾಡ್ಕೊಂಡಿರ್ತಾನೆ. ತನಗೆ ಯಾವಾಗ ಬೇಕು ಆವಾಗ ತನ್ನ ಅಗ್ರಿಕಲ್ಚರಲ್ ಫೀಲ್ಡ್ಗೆ ವಾಟರ್ನ ಹಾಕಂತಾನೆ. ಟ್ರೆಡಿಷನಲ್ ಮೆಥಡ್ ಆಫ್ irrigation. The water available in wells, lakes and canals is lifted up by different methods in different region for taking it to the field. So ಒಂದೊಂದು ರೀಜನ್ ಅಲ್ಲಿ ಒಂದೊಂದು ತರ ತಾನೇನ್ ಸ್ಟೋರ್ ಮಾಡ್ಕೊಂಡಿರ್ತಾನೆ, ಅಥವಾ ಆಲ್ರೆಡಿ ಸ್ಟೋರ್ ಆಗಿರುತ್ತೆ ಬಾವಿಲಿ ಅಥವಾ ಸರೋವರದಲ್ಲಿ, ಆ ನೀರ್ಗಳನ್ನ ತನ್ನ ಫೀಲ್ಡ್ಗೆ ಬೇರೆ ತರ ತಗೊಂಡ್ಬರ್ತಾನೆ. ಕ್ಯಾಟಲ್ ಆರ್ ಹ್ಯೂಮನ್ಸ್ ಲೇಬರ್ ಇಸ್ ಯೂಸ್ಡ್ ಇನ್ ದಿಸ್ ಮೆಥಡ್. ಸೊ ಹೆಂಗೆ ತಗೊಂಡ್ ಬರ್ತಾನೆ ಅಂತಂದ್ರೆ ದನ, ಕರುಗಳು ಮತ್ತೆ ಮನುಷ್ಯ ಎಲ್ಲ ಇದ್ರ ಹೆಲ್ಪ್ ತಗೊಂಡು ವಾಟರ್ನ ಬಾವಿಯಿಂದ ಮತ್ತೆ ಕೆನಾಲಿಂದ ತನ್ನ ಫೀಲ್ಡ್ಗೆ ಬರಂಗೆ ಮಾಡ್ಕೊಂತಾನೆ. ಸೊ ದೀಸ್ ಮೆಥಡ್ಸ್ ಆರ್ ಚೀಪರ್ ಬಟ್ ಲೆಸ್ ಎಫಿಷಿಯಂಟ್. ಇದು ಚೀಪ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ಕಮ್ಮಿನೇ ಖರ್ಚು, ಬಟ್ ಅದ್ರ ಎಫಿಷಿಯಂಟಿನೂ ಕೂಡ ಕಮ್ಮಿನೇ ಇರುತ್ತೆ. ದ ವೇರಿಯಸ್ ಟ್ರೆಡಿಷನಲ್ ವೇವ್ಸ್ ಆರ್ ಮಾಟ್, ಪುಲ್ಲಿ ಸಿಸ್ಟಮ್, ಚೈನ್ ಪಂಪ್. ಇಲ್ಲಿ ನೋಡಿ, ಫಸ್ಟ್ ಮಾಟ್ ಅಂತ 1.4a ಪಿಕ್ಚರ್ ಅಲ್ಲಿ ಇದೆ. ಇಲ್ಲಿ ಏನ್ ಮಾಡಿದ್ರೆ ಬಾವಿಗೆ ಹಗ್ಗ ಕಟ್ಟಿ ಒಂದ್ ಕಡೆಗೆ ಬಿಂದಿಗೆ ಅಥವಾ ಬಕೆಟ್ ಏನಾದ್ರೂ ಕಟ್ಟವ್ರು, ವಾಟರ್ನ ಕೆಳಗಡೆಯಿಂದ ಸೇದ್ಕೊಂಡ್ ಬರ್ಬೇಕದು. ಇನ್ನೊಂದ್ ಕಡೆ ಹಗ್ಗ ಹಾಕೋರು, ಮಧ್ಯದಲ್ಲಿ ಆ ಪುಲ್ಲಿ ಇರೋದು, ಆ ಪುಲ್ಲಿ ಮೇಲೆ ಹಗ್ಗ ಬಿಟ್ಟಿರೋರು ಇನ್ನೊಂದ್ ಕಡೆ ನೀರ್ ಎತ್ಕೊಂಡ್ ಬರಕ್ಕೆ ಒಂದು ಕಂಟೈನರ್ನ ಕೆಳಗಡೆ ಬಿಟ್ಟಿರೋರು. ಸೊ ಅದರಿಂದ ವಾಟರ್ನ ಸೇದು ತನ್ನ ಫೀಲ್ಡ್ಗೆ ಒಂದು ಸಣ್ಣದಾಗಿ ದಾರಿ ಮಾಡ್ಕೊಂಡು ಅಲ್ಲಿ ಸುರಿದ್ರೆ ಅದು ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಗಿ ಪ್ರತಿಯೊಂದು ಕ್ರಾಪ್ಗೂ ರೀಚ್ ಆಗ್ಬೇಕು, ಆ ತರ ಮಾಡೋದು. ನೆಕ್ಸ್ಟ್ ಇನ್ನೊಂದು ಚೈನ್ ಪಂಪು ಅದೇ ತರಾನೇ. ನೆಕ್ಸ್ಟ್ ತೆಕೇಟಿ, ಇನ್ನೊಂದು ರಾಹತ್ತು. ಇವೆಲ್ಲ ಸ್ವಲ್ಪ ಓಲ್ಡ್ ಮೆಥಡ್ಗಳು. ಬಟ್ ಇವಾಗ ಅಂದ್ರೆ ಈ ಎಲ್ಲ ಮೆಥಡ್ಗಳಲ್ಲಿ ಇಲ್ಲ ಹ್ಯೂಮನ್ ಸಹಾಯ ಬೇಕಿತ್ತು, ಇಲ್ಲ ಕ್ಯಾಟಲ್ ಇದ್ರ ಸಹಾಯ ಬೇಕಿತ್ತು. ಬಟ್ ಇವಾಗ ಮಾಡರ್ನ್ ಆಗಿ ಯೂಸ್ ಮಾಡಿರೋ ಮೆಥಡ್ ಬಂದು ಪಂಪ್ನ ಹೆಂಗೆ ಮಾಡ್ತಾರೆ ಅಂತಂದ್ರೆ, ವಾಟರ್ ಏನ್ ಸ್ಟೋರ್ ಆಗಿರುತ್ತೆ, ಫಸ್ಟ್ ಸ್ಟೋರ್ ಆಗಿರೋ ವಾಟರ್ಗೆ ಪಂಪ್ ಬಿಡಿಸ್ತಾರೆ. ಆ ಪಂಪ್ ರನ್ ಆಗಕ್ಕೆ ಡೀಸೆಲ್ ಅಥವಾ ಬಯೋಗ್ಯಾಸ್, ಎಲೆಕ್ಟ್ರಿಸಿಟಿ, ಸೋಲಾರ್ ಎನರ್ಜಿ ಇದೆಲ್ಲ ಬೇಕು ಆ ಪಂಪ್ ರನ್ ಆಗೋದಕ್ಕೋಸ್ಕರ. ಮೆಥಡ್ ಆಫ್ ಇರಿಗೇಷನ್. ಮಾಡರ್ನ್ ಆಗಿ ಇರಿಗೇಷನ್ ನ ಯಾವ್ಯಾವ ತರ ಮಾಡ್ತಾರೆ ಅಂತ. ಅಂಡ್ ಈ ತರ ಮಾಡರ್ನ್ ಸಿಸ್ಟಮ್ ಆಫ್ ಇರಿಗೇಷನ್ ಅಲ್ಲಿ ವಾಟರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ತಾರೆ. ಓಕೆ, ಫಸ್ಟ್ ಟೈಪ್ ಸ್ಪ್ರಿಂಕ್ಲರ್ ಸಿಸ್ಟಮ್. ದಿಸ್ ಸಿಸ್ಟಮ್ ಈಸ್ ಮೋರ್ ಯೂಸ್ಫುಲ್ ಆನ್ ಅನ್ಇವನ್ ಲ್ಯಾಂಡ್ ವೇರ್ ಸಫಿಶಿಯಂಟ್ ವಾಟರ್ ಇಸ್ ನಾಟ್ ಅವೈಲೇಬಲ್. ಎಲ್ಲಿ ವಾಟರ್ ತುಂಬಾ ಜಾಸ್ತಿ ಸಿಗಲ್ಲ ಬಟ್ ಆದ್ರೂ ಕ್ರಾಪ್ ಪ್ರೊಡಕ್ಷನ್ ಮಾಡ್ಬೇಕು ಅಂತಹ
ಸಿಚುಯೇಷನ್ಗಳಲ್ಲಿ ಈ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಅಂಡ್ ಇದನ್ನ ಸಮವಾಗಿರುವಂತ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲೇ ಯೂಸ್ ಮಾಡ್ಬೇಕು ಅಂತೇನಿಲ್ಲ. ಇದು ತುಂಬಾ ಎತ್ತರ ಪ್ರದೇಶ ಅಥವಾ ತುಂಬಾ ತಗ್ಗು ಪ್ರದೇಶಗಳಿರುತ್ತಲ್ಲ, ಅಂತಹ ಜಾಗದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ನ ಹೆಂಗ್ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ದ ಪರ್ಪೆಂಡಿಕ್ಯುಲರ್ ಪೈಪ್ ಹ್ಯಾವಿಂಗ್ ರೊಟೇಟಿಂಗ್ ನಾಸಲ್. ಒಂದು ಪರ್ಪೆಂಡಿಕ್ಯುಲರ್ ಪೈಪ್ ಇರುತ್ತೆ, ಅದರಲ್ಲಿ ರೊಟೇಟಿಂಗ್ ನಾಸಲ್ ಇರುತ್ತೆ, ಅದ್ರ ಮೇಲೆ ಫುಲ್ ಟಾಪ್ ಅಲ್ಲಿ ರೊಟೇಟಿಂಗ್ ನಾಸಲ್ ಇರುತ್ತೆ. ಆರ್ ಜಾಯಿನ್ ಟು ದ ಮೇನ್ ಪೈಪ್. ಇದನ್ನ ಒಂದು ಮೇನ್ ಪೈಪ್ಗೆ ಜಾಯಿನ್ ಮಾಡಿರ್ತಾರೆ. When the water is allowed to flow through the main pipe under pressure with the help of pump. ಯಾವಾಗ ಪಂಪ್ ನ ಆನ್ ಮಾಡಿದಾಗ ಪ್ರೆಷರ್ ಇಂದ ಮೇನ್ ಪೈಪ್ ಮುಖಾಂತರ ವಾಟರ್ ಬರುತ್ತೆ. ಆಯ್ತಾ? ಇಟ್ ಎಸ್ಕೇಪ್ ಫ್ರಮ್ ದ ರೊಟೇಟಿಂಗ್ ನಾಸಲ್. ಆ ಪ್ರೆಷರ್ ಇಂದ ಏನಾಗುತ್ತೆ, ಈ ರೊಟೇಟಿಂಗ್ ನಾಸಲ್ ಇರುತ್ತಲ್ಲ, ಅದ್ರ ಮುಖಾಂತರ ಫುಲ್ ಪ್ರೆಷರ್ ಆಗಿ ನೀರು ಹೊರಗಡೆಗೆ ಬರುತ್ತೆ. ಇಟ್ ಗೆಟ್ ಸ್ಪ್ರಿಂಕಲ್ಡ್ ಆನ್ ದ ಕ್ರಾಪ್ ಆಸ್ ಇಫ್ ಇಟ್ ಈಸ್ ರೈನಿಂಗ್. ಹೆಂಗೆ ರೈನ್ ಬೀಳುತ್ತೋ ಅದೇ ತರನೇ ಸಣ್ಣ ಸಣ್ಣ ಹನಿ 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 ತರನೇ ಪ್ರತಿಯೊಂದು ಕ್ರಾಪ್ಗೂ ಅದು ಸ್ಪ್ರಿಂಕಲ್ ಆಗುತ್ತೆ. ಸ್ಪ್ರಿಂಕಲ್ ಇಸ್ ವೆರಿ ಯೂಸ್ಫುಲ್ ಟು ಲಾನ್, ಕಾಫಿ ಪ್ಲಾಂಟೇಶನ್ ಅಂಡ್ ಸೆವೆರಲ್ ಅದರ್ ಕ್ರಾಪ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಲಾನ್, ದೊಡ್ಡ ದೊಡ್ಡ ಲಾನ್ ಗಳು ಇರುತ್ತಲ್ಲ ವರಾಂಡ ಅಲ್ಲಿ, ಮತ್ತೆ ಈಗ ದಾರನ ಹೋಟ್ಲುಗಳಲ್ಲಿ ಹೋಗಿರ್ತೀವಿ, ಹೋಟ್ಲು ಹೊರಗಡೆ ವರಾಂಡಗಳಿರುತ್ತೆ, ಅದು ಫುಲ್ ಹಸಸ್ರು, ಬಟ್ ಚೆನ್ನಾಗಿ ಟ್ರಿಪ್ ಮಾಡಿರ್ತಾರೆ ಆ ಪ್ಲಾಂಟ್ ನ, ಬಟ್ ಅಲ್ಲಿ ನೀರು ಹಿಂಗೆ ಚಿಮ್ತಾ ಇರುತ್ತಲ್ಲ ಅದೇ. ಆಮೇಲೆ ಕಾರಂಜಿ ಕೆರೆ ಮತ್ತೆ KRS ಅಲ್ಲೂ ಕೂಡ ನಾವು ಡ್ಯಾನ್ಸಿಂಗ್, ವಾಟರ್ ಡ್ಯಾನ್ಸಿಂಗ್ ಎಲ್ಲ ನೋಡಿದೀವಲ್ಲ, ಅಲ್ಲೂ ಕೂಡ ಇದೇ ಮೆಥಡ್ ನ ಯೂಸ್ ಮಾಡಿದ್ದಾರೆ ಅವರು. ಓಕೆನಾ? ಕಾಫಿ ಪ್ಲಾಂಟೇಶನ್, ಹಿಂಗೆ ಬೇರೆ ಬೇರೆ ಕ್ರಾಪ್ ಪ್ರೊಡಕ್ಷನ್ ಅಲ್ಲಿ ಈ ಮೆಥಡ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಡ್ರಿಪ್ ಸಿಸ್ಟಮ್. ಇನ್ ದಿಸ್ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್. ಈ ಡ್ರಿಪ್ ಇರಿಗೇಷನ್ ಅಲ್ಲಿ ವಾಟರ್ ಡ್ರಾಪ್ ಬೈ ಡ್ರಾಪ್ ಪ್ಲಾಂಟ್ ರೂಟ್ ಗೆನೆ ರೀಚ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಡ್ರಿಪ್ ಇರಿಗೇಷನ್. ಡ್ರಿಪ್ ಅಂದ್ರೆ ಡ್ರಾಪ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಫಾರ್ ದ ವಾಟರಿಂಗ್ ಫ್ರೂಟ್ ಪ್ಲಾಂಟ್ಸ್, ಗಾರ್ಡನ್ಸ್ ಅಂಡ್ ಟ್ರೀಸ್. ಈ ಫ್ರೂಟ್ ಪ್ಲಾಂಟ್ ಗಳಿಗೆ, ಗಾರ್ಡನ್ಸ್ ಗಳಿಗೆ, ಟ್ರೀ ಇಲ್ಲಿಗಳಿಗೆಲ್ಲ ಜಾಸ್ತಿ ನೀರ್ ಅವಶ್ಯಕತೆ ಇರಲ್ಲ. ವಾಟರ್ ಇಸ್ ನಾಟ್ ವೇಸ್ಟೆಡ್ ಅಟ್ ಆಲ್. ಸೊ ಈ ಸಿಸ್ಟಮ್ ನ ಯೂಸ್ ಮಾಡೋದ್ರಿಂದ ವಾಟರ್ ಜಾಸ್ತಿ ವೇಸ್ಟ್ ಆಗಲ್ಲ. ಇಟ್ ಈಸ್ ಎ ಬೂನ್ ಇನ್ ರೀಜನ್ ವೇರ್ ಅವೈಲಬಿಲಿಟಿ ಆಫ್ ವಾಟರ್ ಇಸ್ ಪೂರ್. ಎಲ್ಲಿ ವಾಟರ್ ತುಂಬಾ ಕಮ್ಮಿ ಇರುತ್ತೆ ಅಲ್ಲಿ ಈ ತರ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಇದೊಂಥರ ವರ ಅಂತಾನೆ ಹೇಳ್ಬೋದು ರೈತರಿಗೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ನೋಡಿ, ಇಲ್ಲಿ ನಾನು ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ, ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಅದೇ ಡ್ರಿಪ್ ಇರಿಗೇಷನ್ ನಲ್ಲಿ ಪೈಪ್ ಗಳನ್ನ ಪ್ಲಾಂಟ್ ರೂಟ್ ಹತ್ರಕ್ಕೆ ಹಾಕಿರ್ತಾರೆ. ಸೊ ರೂಟ್ ಹತ್ರನೇ ಸ್ವಲ್ಪ ಡ್ರಾಪ್ ಬೈ ಡ್ರಾಪ್ ಡ್ರಾಪ್ ಬೈ ಡ್ರಾಪ್ ಆಗ್ತಾ ಇರುತ್ತೆ. ಪ್ರೊಟೆಕ್ಷನ್ ಆಫ್ ವೀಡ್ಸ್. ಇನ್ ಪ್ರೊಟೆಕ್ಷನ್ ಆಫ್ ವೀಡ್ಸ್ ಬಂದು ಎಷ್ಟನೇ ಸ್ಟೆಪ್ಸ್ ಇದು? 5ನೇ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಅಲ್ಲಿ ಸಾಯಿಲ್ ನ ಪ್ರಿಪೇರ್ ಮಾಡ್ಕೊಂತೀವಿ, ಅಂತಂದ್ರೆ ಲೂಸ್ ಮಾಡಿ, ಟರ್ನ್ ಮಾಡಿ, ಪ್ಲಗ್ಗಿಂಗ್ ಮಾಡಿ ಸಾಯಿಲ್ ನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. 2ನೇ ಸ್ಟೆಪ್ ಅಲ್ಲಿ ಸೀಡ್ಸ್ ನ ಸೋ ಮಾಡಿರ್ತೀವಿ. ಅಂಡ್ 3ನೇ ಸ್ಟೆಪ್ ಅಲ್ಲಿ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್ ನ ಆಡ್ ಮಾಡ್ತೀವಿ. 4th ಸ್ಟೆಪ್ ಅಲ್ಲಿ ಇರಿಗೇಷನ್, ವಾಟರ್ ಸಪ್ಲೈ ಮಾಡ್ತೀವಿ. ಅಂಡ್ 5th ಸ್ಟೆಪ್ ಬಂದು ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್. ಈ ಸ್ಟೆಪ್ ಅಲ್ಲಿ ಏನು ಅಂತ ಅಂದ್ರೆ, ಇಷ್ಟೆಲ್ಲಾ ಸ್ಟೆಪ್ಸ್ ಮಾಡ್ಕೊಂಡ್ ಬಂದಿರ್ತೀವಿ. ಸೊ ಮ್ಯಾನ್ಯೂರ್, ಫರ್ಟಿಲೈಸರ್ಸ್ ಎಲ್ಲ ಹಾಕಿರ್ತೀವಿ, ಅಂಡ್ ವಾಟರ್ ಸಪ್ಲೈ ಎಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ಪ್ಲಾಂಟ್ ಹೆಲ್ದಿ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ನಾವ್ ಹಾಕಿರುವಂತ ಕ್ರಾಪ್ ಪ್ಲಾಂಟ್ ಗಳ ಮಧ್ಯೆ ನಮಗೆ ಬೇಡದೆ ಇರುವಂತ ಪ್ಲಾಂಟ್ ಗಳು ಸಹ ಬೆಳೆದಿರುತ್ತೆ. ಈ ನಮಗ್ ಬೇಡದೆ ಇರುವಂತ ಪ್ಲಾಂಟ್ ನೇನೆ ವೀಡ್ಸ್ ಅಂತ ಕರಿತೀವಿ. ಇನ್ ಅ ಫೀಲ್ಡ್ ಮೆನಿ ಅದರ್ ಅನ್ಡಿಸೈರಬಲ್ ಪ್ಲಾಂಟ್ ಮೇ ಗ್ರೋ ನ್ಯಾಚುರಲಿ ಅಲಾಂಗ್ ವಿತ್ ದ ಕ್ರಾಪ್. These undesirable plants are called weeds. The removal of weed is called weeding. ನಮಗೆ ಬೇಡದೆ ಇರುವಂತ ವೀಡ್ ನ ತೆಗೆಯುವಂತ ಪ್ರೊಸೆಸ್ ನ ವೀಡಿಂಗ್ ಅಂತ ಕರಿತೀವಿ. Weeding is necessary since weeds compete with the crop plants for water, nutrients, space and light. Thus they affect the growth of the plant. ಏನಕ್ಕೆ ನಾವು ವೀಡಿಂಗ್ ನ ತೆಗಿಬೇಕು? ಅದು ಒಂದ್ ಪ್ಲಾಂಟ್ ತಾನೆ, ಬಿಟ್ಬಿಡೋಣ ನಮ್ಮ ಕ್ರಾಪ್ ಜೊತೆಗೆ ಆದ್ರೂ ಬೆಳ್ಕೊಳ್ಳಿ ಅಂತ ಅನ್ನಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ, ಈ ವೀಡ್ ಪ್ಲಾಂಟ್ ಗಳು ನಮ್ಮ ಕ್ರಾಪ್ ಪ್ಲಾಂಟ್ ಗಳ ಜೊತೆನೆ ಕಾಂಪೀಟ್ ಮಾಡುತ್ತೆ. ಹೆಂಗೆ ಅಂತ ಅಂದ್ರೆ,
ವಾಟರ್, ಈಗ ನಾವೇನ್ ವಾಟರ್ ಸಪ್ಲೈ ಮಾಡಿರ್ತೀವಿ ಇದೇ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡೋದು. ಮತ್ತೆ ನ್ಯೂಟ್ರಿಯೆಂಟ್ಸ್, ಸಾಯಿಲ್ ಇಂದ ಏನ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರುತ್ತೆ ಇದೇ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ಕೊಂಡ್ಬಿಡೋದು. ಮತ್ತೆ ಸ್ಪೇಸ್ ಇದೇನ್ ಮಾಡುತ್ತೆ, ಇದೇ ಜಾಸ್ತಿ ರೂಟ್ ಬಿಟ್ಬಿಡೋದು. ಇಲ್ಲ ಮೇಲ್ಗಡೆನೂ ಅಷ್ಟೇ, ಅಪ್ಪರ್ ಪಾರ್ಟಲ್ಲೂ ಅಷ್ಟೇನೆ ಇದೇ ಜಾಸ್ತಿ ಸ್ಟೆಮ್ಮು ಇದನ್ನೆಲ್ಲ ಜೋರಾಗಿ ಬೆಳೆಸ್ಬಿಡೋದು. ಮತ್ತೆ ಲೈಟ್, ಸನ್ಲೈಟ್ನು ಅಷ್ಟೇ, ಇದಕ್ಕಿಂತ ಇದೇ ಎತ್ತರವಾಗಿ ಬೆಳೆದು ಸನ್ಲೈಟ್ನ ಇದೇ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡೋದು. ಸೊ ಈ ತರ ಕಾಂಪಿಟೇಷನ್ ಮಾಡಿದಾಗ ನಮ್ಮ ಕ್ರಾಪ್ ಗ್ರೋತ್ಗೆ ಇದು ಅಫೆಕ್ಟ್ ಮಾಡುತ್ತೆ. ಅದಕ್ಕೆ ಈ ವೀಡ್ಸ್ ನ ಕಿತ್ತಾಕ್ಬಿಡ್ಬೇಕು. ಸಮ್ ವೀಡ್ಸ್ ಇಂಟರ್ಫಿಯರ್ ಈವನ್ ಇನ್ ಹಾರ್ವೆಸ್ಟಿಂಗ್ ಅಂದ್ರೆ ಮೆಚೂರ್ ಆಗಿರುತ್ತಲ್ಲ ಕ್ರಾಪ್, ಆ ಟೈಮಲ್ಲಿ ನಾವೇನ್ ಹಾರ್ವೆಸ್ಟ್ ಮಾಡ್ಕೊಂತೀವಿ ಆ ಟೈಮಲ್ಲೂ ಕೆಲವೊಂದು ವೀಡ್ಸ್ ತುಂಬಾ ತೊಂದರೆ ಮಾಡುತ್ತೆ. ಅಂಡ್ ಮೇ ಬಿ ಪಾಯ್ಸನಸ್ ಆರ್ ಫಾರ್ ಅನಿಮಲ್ಸ್ ಅಂಡ್ ಹ್ಯೂಮನ್ಸ್. ಕೆಲವೊಂದು ವೀಡ್ಸ್ ಅಂತೂ ಅನಿಮಲ್ಸ್ ಮತ್ತೆ ಹ್ಯೂಮನ್ಸ್ಗೆ ತುಂಬಾ ಪಾಯ್ಸನಸ್ ಆಗಿರುತ್ತೆ. ಆ ತರ ನಮ್ಮ ಕ್ರಾಪ್ ಪ್ಲಾಂಟ್ ಗಳ ಮಧ್ಯೆ ಬೆಳೆದಿರುತ್ತೆ ಈ ವೀಡ್ ಪ್ಲಾಂಟ್ ಗಳು. ಫಾರ್ಮರ್ಸ್ ಅಡಾಪ್ಟ್ ಮೆನಿ ವೇಸ್ ಟು ರಿಮೂವ್ ವೀಡ್ ಅಂಡ್ ಕಂಟ್ರೋಲ್ ದೇರ್ ಗ್ರೋತ್. ಫಾರ್ಮರ್ಸ್ ಅದಕ್ಕೆ ಏನ್ ಮಾಡಿದ್ದಾರೆ, ಈ ತರ ವೀಡ್ ಪ್ಲಾಂಟ್ ಬೆಳೆದೇ ಇರುವಂಗೆ ಮತ್ತೆ ಅದ್ರ ಗ್ರೋತ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತುಂಬಾ ದಾರಿಗಳನ್ನ ಹುಡುಕೊಂಡಿದ್ದಾರೆ. ಟಿಲ್ಲಿಂಗ್ ಬಿಫೋರ್ ಸೋಯಿಂಗ್ ಆಫ್ ಕ್ರಾಪ್ಸ್ ಹೆಲ್ಪ್ಸ್ ಇನ್ ಅಪ್ರೂಟಿಂಗ್ ಅಂಡ್ ಕಿಲ್ಲಿಂಗ್ ಆಫ್ ವೀಡ್ಸ್ ವಿಚ್ ಮೇ ದೆನ್ ಡ್ರೈ ಅಪ್ ಅಂಡ್ ಗೆಟ್ ಮಿಕ್ಸ್ಡ್ ವಿತ್ ದ ಸಾಯಿಲ್. ಕೆಲವೊಂದ್ಸಲಿ ನಾವು ಕ್ರಾಪ್ ಕಲ್ಟಿವೇಶನ್ ಅಂದ್ರೆ ಅಗ್ರಿಕಲ್ಚರ್ ನ ಶುರು ಮಾಡಕ್ಕಿಂತ ಮುಂಚೆನೆ ಏನ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಅಲ್ಲಿ ಫುಲ್ಲು ಕಳೆ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ಪ್ರಿಪರೇಷನ್ ಆಫ್ ಸಾಯಿಲ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತೀವಲ್ಲ, ಟಿಲ್ಲಿಂಗ್ ಮಾಡ್ತೀವಲ್ಲ ಸಾಯಿಲ್ ನ, ಆ ಟೈಮಲ್ಲೇನೆ ಇದನ್ನ ಬೇರ್ ಸಮೇತ ಕಿತ್ತು ಬುಡದ ಸಮೇತ ಕಿತ್ತು ಅದನ್ನ ಸಾಯಿಸ್ಬೇಕು ಈ ವೀಡ್ ಪ್ಲಾಂಟ್ ಗಳನ್ನ. ಸೊ ಬಿಟ್ಬಿಟ್ಟು ಅದು ಫುಲ್ಲು ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಅದು ನೆಕ್ಸ್ಟ್ ಸಾಯಿಲ್ ಜೊತೆ ಹಂಗೆ ಮಿಕ್ಸ್ ಆಗುತ್ತೆ. ಓಕೆನಾ. ದ ಬೆಸ್ಟ್ ಟೈಮ್ ಫಾರ್ ರಿಮೂವಲ್ ಆಫ್ ವೀಡ್ ಈಸ್, ಯಾವಾಗ ಈ ವೀಡ್ ಪ್ಲಾಂಟ್ ನ ರಿಮೂವ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಂದ್ರೆ ಆ ವೀಡ್ ಪ್ಲಾಂಟ್ ಫ್ಲವರು ಮತ್ತೆ ಸೀಡ್ಸ್ ನ ಪ್ರೊಡ್ಯೂಸ್ ಮಾಡಕ್ಕಿಂತ ಮುಂಚೆನೆ ಮಾಡ್ಬೇಕು. ಏನಕ್ಕೆ ಅಂತ ಅಂದ್ರೆ ಈ ವೀಡ್ ಪ್ಲಾಂಟ್ ಗಳು ಮಲ್ಟಿಪ್ಲೈ ಆಗದೆ ಸೀಡ್ಸ್ ಇಂದ, ಅದ್ರ ಸೀಡ್ಸ್ ಏನು ಬೆಳೆಯುತ್ತೆ ಅದ್ರ ಸೀಡ್ಸ್ ಏನಾದ್ರೂ ಮತ್ತೆ ಪಕ್ಕದ ಜಾಗಕ್ಕೆ, ಈಗ ಏನ್ ವೀಡ್ ಪ್ಲಾಂಟ್ ಬೆಳಿತೆ ಅದ್ರ ಪಕ್ಕಕ್ಕೆ ಮತ್ತೆ ಅದ್ರ ಸೀಡ್ಸ್ ಉದುರ್ಬಿಡ್ತು, ಅಲ್ಲಿ ಇನ್ನೊಂದು ವೀಡ್ ಪ್ಲಾಂಟ್ ಬೆಳೆದ್ಬಿಡುತ್ತೆ. ಆಮೇಲೆ ಇದ್ರ ಗ್ರೋತ್ ತುಂಬಾ ಫಾಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಫ್ಲವರಿಂಗು ಮತ್ತೆ ಸೀಡ್ಸ್ ಆಗಕ್ಕಿಂತ ಮುಂಚೆನೆ ನಾವು ಅದನ್ನ ತೆಗೆದ್ಬಿಡ್ಬೇಕು. ದ ಮ್ಯಾನ್ಯುಯಲ್ ರಿಮೂವಲ್ ಇನ್ಕ್ಲೂಡ್ಸ್ ಫಿಸಿಕಲ್ ರಿಮೂವಲ್ ಆಫ್ ವೀಡ್ಸ್ ಬೈ ಅಪ್ರೂಟಿಂಗ್ ಆರ್ ಕಟಿಂಗ್ ದೆಮ್ ಕ್ಲೋಸ್ ಟು ದ ಗ್ರೌಂಡ್ ಫ್ರಮ್ ಟೈಮ್ ಟು ಟೈಮ್. ಸೊ ನಾವು ಕ್ರಾಪ್ ಹಾಕಿರ್ತೀವಿ, ಅಲ್ಲಲ್ಲೇ ನೋಡ್ಕೊಂತ ಇರ್ಬೇಕು ವೀಡ್ ಪ್ಲಾಂಟ್ ಬಂದಿದ್ಯಾ ಬೆಳೆದಿದ್ಯಾ ಅಂತ. ಸೊ ಅದನ್ನ ನಾವು ಫಿಸಿಕಲ್ ಅಂದ್ರೆ ನಮ್ ಕೈಯಲ್ಲೇ ಕಿತ್ಬಿಡ್ಬೋದು, ಅಥವಾ ದಿಸ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ಕುರ್ಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಬುಡದ ಹತ್ರ ಅಂದ್ರೆ ಅದ್ರದ್ದು ರೂಟ್ ಹತ್ರ ಕಟ್ ಮಾಡ್ಬೋದು. ಆ ಸೀಡ್ ಡ್ರಿಲ್ ಈಸ್ ಆಲ್ಸೋ ಯೂಸ್ ಟು ಅಪ್ರೂಟ್ ವೀಡ್ಸ್. ಸೀಡ್ ಡ್ರಿಲ್ ಬರುತ್ತೆ ಎಕ್ವಿಪ್ಮೆಂಟ್, ಅದನ್ನ ಯೂಸ್ ಮಾಡ್ಕೊಂಡು ಕೂಡ ಈ ವೀಡ್ ಪ್ಲಾಂಟ್ ಗಳನ್ನ ರೂಟ್ ಸಮೇತ ಕಿತ್ ಬಿಡ್ಬೋದು. ವೀಡ್ಸ್ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ಯೂಸಿಂಗ್ ಸರ್ಟೈನ್ ಕೆಮಿಕಲ್ಸ್ ಕಾಲ್ಡ್ ವೀಡಿಸೈಡ್. ಸೊ ನಾವು ಕೈಯಲ್ಲಾದ್ರೂ ಕೀಳ್ಬೋದು ಅಥವಾ ಮಿಷಿನ್ ಅಲ್ಲಾರ ಕೀಳ್ಬೋದು. ಅದು ಬಿಟ್ರೆ ಇದಕ್ಕೆ ವೀಡ್ ಬೆಳೆದೇ ಇರುವಂಗೆ ಅಥವಾ ಬೆಳೆದಿರೋ ವೀಡ್ ಸತ್ತೋಗಂಗೆ ಒಂದು ಕೆಮಿಕಲ್ಸ್ ಬರುತ್ತೆ, ಅದನ್ನ ಯೂಸ್ ಮಾಡಿ ಕೂಡ ವೀಡ್ಸ್ ನ ಕಂಟ್ರೋಲ್ ಮಾಡಬಹುದು. ಅದನ್ನ ಯೂಸ್ ಮಾಡೋ ಕೆಮಿಕಲ್ಸ್ ನ ನಾವು ವೀಡಿಸೈಡ್ಸ್ ಅಂತ ಕರಿತೀವಿ. ಲೈಕ್ 2,4-D ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವೀಡಿಸೈಡ್ ಒಂದು ನೇಮ್ ಇದು. ದೀಸ್ ಆರ್ ಸ್ಪ್ರೇಡ್ ಇನ್ ದ ಫೀಲ್ಡ್ ಟು ಕಿಲ್ ದ ವೀಡ್ಸ್. ಇದನ್ನ ಫೀಲ್ಡ್ ಗೆ ಸ್ಪ್ರೇ ಮಾಡ್ತಾರೆ. ದೇ ಡು ನಾಟ್ ಡ್ಯಾಮೇಜ್ ದ ಕ್ರಾಪ್. ನಮ್ಮ ಕ್ರಾಪ್ ಗಳನ್ನ ಡ್ಯಾಮೇಜ್ ಮಾಡಲ್ಲ. ದ ವೀಡಿಸೈಡ್ಸ್ ಆರ್ ಡೈಲ್ಯೂಟೆಡ್ ವಿತ್ ವಾಟರ್ ಟು ದ ಎಕ್ಸ್ಟೆಂಟ್ ರಿಕ್ವೈರ್ಡ್ ಅಂಡ್ ಸ್ಪ್ರೇಡ್ ಇನ್ ದ ಫೀಲ್ಡ್ ವಿತ್ ದ ಸ್ಪ್ರೇಯರ್. ಇಲ್ಲಿ ನೋಡಿ, ಈ ತರ ಡಬ್ಬಗಳು ಬರುತ್ತೆ, ಇದ್ರೊಳಗಡೆಗೆ ಈ ವೀಡಿಸೈಡ್ ಏನ್ ಸೊಲ್ಯೂಷನ್ ಇರುತ್ತೆ ಅದನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡ್ಕೊಂಡು ನಮ್ ಕ್ರಾಪ್ ಗಳ ಮಧ್ಯೆ ಎಲ್ಲೆಲ್ಲಿ ವೀಡ್ಸ್ ಬೆಳೆದಿದೆ, ಎಲ್ಲೆಲ್ಲಿ ಕಳೆ ಬೆಳೆದಿದೆ ಅಲ್ಲಿ ಹೋಗಿ ಹಿಂಗೆ ಸ್ಪ್ರೇ ಮಾಡೋದು. ಆಸ್ ಆಲ್ರೆಡಿ ಮೆನ್ಷನ್ಡ್, the weedicides are sprayed during the vegetative growth of the weeds before flowering and seed formation. ಸೊ ಮುಂಚೆನೆ ಹೇಳಿರಂಗೆ ವೀಡಿಸೈಡ್ ನ ವೆಜಿಟೇಟಿವ್ ಗ್ರೋತ್ ಅಂತಂದ್ರೆ ಆ ವೀಡಿಸೈಡ್ ಪ್ಲಾಂಟ್ ವೆಜಿಟೇಟಿವ್ ಗ್ರೋತ್ ಅಂತಂದ್ರೆ ಇನ್ನ ಸ್ಟೆಮ್ಮು, ಲೀವ್ಸ್ ಇದು ಬೆಳಿತಿದೆ ಅನ್ನೋದನ್ನ ವೆಜಿಟೇಟಿವ್ ಗ್ರೋತ್ ಅಂತ ಕರಿತೀವಿ. ಈ ಫೇಸ್ ಅಲ್ಲಿ ಇದ್ದಾಗ್ಲೇ ಅದನ್ನ ಕಿತ್ಬಿಡ್ಬೇಕು. ಅದೇನಾರ ರಿಪ್ರೊಡಕ್ಟಿವ್ ಫೇಸ್ ಗೆ ದಾಟ್ಬಿಟ್ರೆ, ಅಂದ್ರೆ ರಿಪ್ರೊಡಕ್ಟಿವ್ ಫೇಸ್ ಯಾವುದು ಅಂದ್ರೆ ಫ್ಲವರಿಂಗ್ ಅಂಡ್ ಸೀಡ್ ಫಾರ್ಮೇಶನ್, ಇದನ್ನ ರಿಪ್ರೊಡಕ್ಟಿವ್ ಫೇಸ್ ಅಂತ ಕರಿತೀವಿ. ಏನಕ್ಕೆ ಅಂತಂದ್ರೆ ಇದಾದ ಟೈಮ್ ಅಲ್ಲಿ ಅದಕ್ಕೆ ಮತ್ತೆ ಇನ್ನೊಂದು ಪ್ಲಾಂಟ್ ಅನ್ನ ಬೆಳೆಸುವಷ್ಟು ಶಕ್ತಿ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅದಾಗಕ್ಕೂ ಮುಂಚೆನೆ ನಾವು ಕಿತ್ಬಿಡ್ಬೇಕು.
ಸ್ಪ್ರೇಯಿಂಗ್ ಆಫ್ ವಿಡಿಸೈಡ್ಸ್ ಮೇ ಅಫೆಕ್ಟ್ ದ ಹೆಲ್ತ್ ಆಫ್ ಫಾರ್ಮರ್ಸ್. ಸ್ಪ್ರೇ ಮಾಡ್ಬೇಕಾದ್ರೆ ಕ್ರಾಪ್ ಗಳಿಗೆ ಆಗಲ್ಲ, ಬಟ್ ಅದನ್ನ ಸ್ಪ್ರೇ ಮಾಡುವಂತ ಫಾರ್ಮರ್ಗೆ ಇದು ತುಂಬಾ ಹೆಲ್ತ್ ಅಪ್ಸೆಟ್ ಮಾಡುತ್ತೆ. ಸೊ ದೇ ಶುಡ್ ಯೂಸ್ ದೀಸ್ ಕೆಮಿಕಲ್ಸ್ ವೆರಿ ಕೇರ್ಫುಲಿ. ಸೊ ಇದನ್ನ ಸ್ಪ್ರೇ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. They should cover their nose and mouth with the piece of cloth during spraying of these cloths. So ಸ್ಪ್ರೇ ಮಾಡ್ಬೇಕಾದ್ರೆ ಈ ತರ ಮೌತ್ ಮತ್ತೆ ನೋಸ್ ಎಲ್ಲಾನು ಕಂಪ್ಲೀಟ್ ಆಗಿ ಹಿಂಗೆ ಕವರ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಸೇಫ್ ಅಂತ. ನೆಕ್ಸ್ಟ್ ಸ್ಟೆಪ್ಸ್ ಬಂದು ಹಾರ್ವೆಸ್ಟಿಂಗ್. ಫಸ್ಟ್ ಸ್ಟೆಪ್ ನಾನು ಪ್ರತಿ ಸ್ಟೆಪ್ ಅಲ್ಲೂ ನಿಮ್ಗೆ ಫಸ್ಟ್ ಇಂದ ಹೇಳ್ತೀನಿ, ಏನಕ್ಕೆ ಅಂತಂದ್ರೆ ನಿಮ್ಗೆ ರೀಕಾಲ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಫಸ್ಟ್ ಸ್ಟೆಪ್ ಪ್ರಿಪರೇಷನ್ ಆಫ್ ಸಾಯಿಲ್. ಇದರಲ್ಲಿ ಸಾಯಿಲ್ ನ ಪ್ರಿಪೇರ್ ಮಾಡ್ಕೊಂತೀವಿ. ಹೆಂಗೆ ಅಂತಂದ್ರೆ ಸಾಯಿಲ್ ನ ಟರ್ನ್ ಮಾಡಿ ಮತ್ತೆ ಲೂಸನಿಂಗ್ ಮಾಡಿ ಟಿಲ್ಲಿಂಗ್ ಮಾಡಿ ಯೂಸಿಂಗ್ ಆಫ್ ಪ್ಲಗ್ ಹೋವ್ ಮತ್ತೆ ಕಲ್ಟಿವೇಟರ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸಾಯಿಲ್ ಪ್ರಿಪೇರ್ ಮಾಡ್ಕೊಂಡ್ವಿ. ಎರಡನೇದ್ರಲ್ಲಿ ಹೆಲ್ದಿ ಸೀಡ್ಸ್ ಮತ್ತೆ ಗುಡ್ ಕ್ವಾಲಿಟಿ ಮತ್ತೆ ಒಳ್ಳೆ ವೆರೈಟಿ ಸೀಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸೋಯಿಂಗ್ ಮಾಡಿದ್ವಿ. ಮತ್ತೆ ಮೂರನೇ ಸ್ಟೆಪ್ ಅಲ್ಲಿ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್ ಐದರ್ ಒನ್, ಆದ್ರೆ ಮ್ಯಾನ್ಯೂರ್ ಯೂಸ್ ಮಾಡೋದೇನೆ ಬೆನಿಫಿಟ್ಸ್ ನಮ್ಗೆ, ಇದನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಅಲ್ಲಿ ಇರಿಗೇಷನ್ ಮಾಡಿದೀವಿ, ಅಂದ್ರೆ ವಾಟರ್ ಸಪ್ಲೈ ಮಾಡಿದೀವಿ. ಅಂಡ್ ಫಿಫ್ತ್ ಸ್ಟೆಪ್ ಬಂದು ವೀಡ್, ಏನೇನ್ ವೀಡ್ ಬೆಳೆದಿರುತ್ತೆ ಅದನ್ನ ರಿಮೂವ್ ಮಾಡಿದೀವಿ. ನಾವು ಈಗ ಎಲ್ಲಾ ಸ್ಟೆಪ್ ಮಾಡಾದ್ಮೇಲೆ ನಮ್ಮ ಕ್ರಾಪ್ ಹೆಲ್ದಿಯಾಗಿ ಬೆಳೀತಾ ಇರುತ್ತೆ. ಸೊ ಇಟ್ಸ್ ಟೈಮ್ ಫಾರ್ ಹಾರ್ವೆಸ್ಟಿಂಗ್. ಹಾರ್ವೆಸ್ಟಿಂಗ್ ಅಂತಂದ್ರೆ ನಾವೇನ್ ಬೆಳೆದಿರ್ತೀವಿ ಕ್ರಾಪ್ ಅದನ್ನ ನಾವು ತಗೊಳ್ಳೋದು. ಹಾರ್ವೆಸ್ಟಿಂಗ್ ಆಫ್ ಕ್ರಾಪ್ ಇಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಇದು ತುಂಬಾ ಇಂಪಾರ್ಟೆಂಟ್ ಟಾಸ್ಕ್. ದ ಕಟಿಂಗ್ ಆಫ್ ಕ್ರಾಪ್ ಆಫ್ಟರ್ ಇಟ್ ಇಸ್ ಮೆಚೂರಿಟಿ ಇಸ್ ಕಾಲ್ಡ್ ಹಾರ್ವೆಸ್ಟಿಂಗ್. ನಾವು ಹಾಕಿರುವಂತ ಕ್ರಾಪ್ ಕಂಪ್ಲೀಟ್ ಆಗಿ ಮೆಚೂರ್ ಆಗಿದೆ, ಇವಾಗ ಅದನ್ನ ಕಟ್ ಮಾಡ್ಕೊಬಹುದು ಅಂತ ಟೈಮ್ ಬರುತ್ತಲ್ಲ, ಇದನ್ನ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಇನ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್ ಆರ್ ಪುಲ್ಡ್ ಔಟ್ ಆರ್ ಕಟ್ ಕ್ಲೋಸ್ ಟು ದ ಗ್ರೌಂಡ್. ಈ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಕ್ರಾಪ್ ನ ಬುಡದಿಂದನೇ ಎಳಿಬಹುದು ಅಥವಾ ಬುಡದ ಹತ್ರ ಮೀನ್ಸ್ ರೂಟ್ ನ ಹಂಗೆ ಬಿಟ್ಟು ಕಟ್ ಮಾಡ್ಕೊಬಹುದು. ಇಟ್ ಯೂಶುವಲಿ ಟೇಕ್ಸ್ 3 to 4 months ಫಾರ್ ಎ ಸೆರಲ್ ಕ್ರಾಪ್ಸ್ ಟು ಮೆಚೂರ್. ಅಕಸ್ಮಾತ್ ನಾವೇನಾದ್ರೂ ಸೆರಲ್ ಕ್ರಾಪ್ ಹಾಕಿದ್ರೆ ಆ ಪ್ರಿಪರೇಷನ್ ಆಫ್ ಸಾಯಿಲ್ ಇಂದ ಆ ಸ್ಟೆಪ್ ಇಂದ ಹಿಡಿದು ಅದು ಈ ತರ ಹಾರ್ವೆಸ್ಟಿಂಗ್ ಫುಲ್ಲಿ ಮೆಚೂರ್ಡ್ ಆಗೋವರೆಗೆ 3 ರಿಂದ 4 ತಿಂಗಳು ಹಿಡಿಯುತ್ತೆ. Harvesting in our country is either done manually by sickle or by a machine called harvester. ನಮ್ಮ ಕಂಟ್ರಿಲಿ ಹಾರ್ವೆಸ್ಟಿಂಗ್ ಮಾಡಕ್ಕೆ ಸಿಕ್ಕಲ್ ಅನ್ನುವಂತ ಒಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀವಿ ಅಥವಾ ಮಿಷಿನ್ ಯೂಸ್ ಮಾಡಿ ಹಾರ್ವೆಸ್ಟ್ ಮಾಡ್ತೀವಿ. In the harvested crop, the grain seeds need to be separated. ಸೊ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಕ್ರಾಪ್ ನೆಲ್ಲ ಕಟ್ ಮಾಡಿದ್ವಿ, ಓಕೆನಾ. ಆ ಕಟ್ ಮಾಡಿದ್ದ ಕ್ರಾಪ್ ಅಲ್ಲಿ ನಮಗ್ ಬೇಕಾಗಿದ್ದ ಗ್ರೈನ್ ಸೀಡ್ ಏನಿರುತ್ತೆ ಅದನ್ನ ಒಂದು ಚಫ್ ಅಂದ್ರೆ ಸಿಪ್ಪೆ ಕವರ್ ಮಾಡಿರುತ್ತೆ. ಅದು ಬೆಳಿಬೇಕಾದ್ರೇನೆ ಆ ತರ ಬೆಳೆದಿರುತ್ತೆ, ಓಕೆನಾ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಥ್ರೆಶಿಂಗ್. ಆದ್ರೆ ನಮ್ಗಿಲ್ಲಿ ನಮ್ಗೇನ್ ಬೆಳೆದಿರ್ತೀವಿ ಕಾಳು ಅದು ಮಾತ್ರ ಸಾಕು, ಆ ಚಫ್ ಬೇಡ. ಸೊ ಆ ಚಫ್ ರಿಮೂವ್ ಮಾಡುವಂತ ಪ್ರೋಸೆಸ್ ನ ಥ್ರೆಶಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ನಾವು ಒಂದು ದಾಳಿಂಬೆ ಹಣ್ಣು ಇದೆ ಅಂತ ಅನ್ಕೊಳ್ಳಿ. ದಾಳಿಂಬೆ ಹಣ್ಣಲ್ಲಿ ಒಳಗಡೆ ಇರುವಂತ ದಾಳಿಂಬೆ ಕಾಳು ಮಾತ್ರ ಬೇಕು ನಮ್ಗೆ ತಿನ್ನಕ್ಕೆ, ಹೊರಗಡೆ ಸಿಪ್ಪೆ ಬೇಡ. ಸೊ ಆ ಸಿಪ್ಪೆನ ತೆಗೆದು ದಾಳಿಂಬೆ ಕಾಳನ್ನ ಉಪಯೋಗಿಸ್ಕೊಂತೀವಲ್ಲ, ಅದೇ ತರ ಕ್ರಾಪ್ ಪ್ಲಾಂಟ್ ಅಲ್ಲೂ ಅಷ್ಟೇನೆ. ಹಾರ್ವೆಸ್ಟ್ ಮಾಡುವಂತ ಟೈಮ್ ಬಂದಿದ್ದಾಗ ನಾವೇನ್ ಕಟ್ ಮಾಡ್ತೀವಿ ಮೆಚೂರ್ ಕ್ರಾಪ್ ನ, ಆ ಕ್ರಾಪ್ದು ಪ್ರತಿಯೊಂದು ಸೀಡ್ನುವೆ ಈ ಚಫ್ ಇಂದ ಕವರ್ ಆಗಿರುತ್ತೆ. ಆ ಚಫ್ ನ ರಿಮೂವ್ ಮಾಡಿ ಆ ಸೀಡ್ ನ ನಾವು ಬಳಸ್ಕೊಂತೀವಿ. ದಿಸ್ ಈಸ್ ಕ್ಯಾರಿಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಮಷಿನ್ ಕಾಲ್ಡ್ ಕಂಬೈನ್, ವಿಚ್ ಈಸ್ ಇನ್ ಫ್ಯಾಕ್ಟ್ ಆ ಹಾರ್ವೆಸ್ಟರ್ ಆಸ್ ವೆಲ್ ಆಸ್ ಥ್ರೆಶರ್. ಈ ತರ ಥ್ರೆಶಿಂಗ್ ಮಾಡೋದಕ್ಕೆ ಒಂದು ಮಿಷಿನ್ ಬರುತ್ತಂತೆ, ಅದನ್ನ ಕಂಬೈನ್ ಅಂತ ಕರಿತೀವಿ. ಇದನ್ನ ಹಾರ್ವೆಸ್ಟರ್ ಆಗುನು ಕೂಡ ಉಪಯೋಗಿಸ್ಕೊಬಹುದು ಅಥವಾ ಥ್ರೆಶರ್ ಆಗುನು ಕೂಡ ಉಪಯೋಗಿಸ್ಕೊಬಹುದು. ಅಂತಂದ್ರೆ ಏನ್ ಬೆಳೆ ಬೆಳೆದಿರುತ್ತೆ ಆ ಬೆಳೆಗಳ ಮಧ್ಯೆ ಇದು ಕಂಬೈನ್ ನ ಹರಿಸ್ಕೊಂಡು ಹೋದ್ರೆ ಒಟ್ಟಿಗೆ ನಾವೇನ್ ಬೆಳೆದಿರೋ ಕ್ರಾಪ್ ಪ್ಲಾಂಟ್ ನು ಕತ್ತರಿಸ್ಕೊಳ್ಳುತ್ತೆ, ಅದ್ರ ಜೊತೆಗೆ ಒಟ್ಟಿಗೆ ಅದು ಸಿಪ್ಪೆನೂ ಬಿಡಿಸ್ಬಿಟ್ಟಿರುತ್ತೆ. ಕೆಲವೊಂದ್ ಕಡೆ ಮಿಷಿನ್ ಇಲ್ದೆ ಈ ತರ ಲೇಬರ್ಸ್ ಗಳನ್ನೇ ಯೂಸ್ ಮಾಡ್ಕೊಂಡು ಥ್ರೆಶಿಂಗ್ ಮಾಡಿಸ್ತಾರೆ. ನೆಕ್ಸ್ಟ್, ದ ಫಾರ್ಮರ್ಸ್ ವಿತ್ ಸ್ಮಾಲ್ ಹೋಲ್ಡಿಂಗ್ ಆಫ್ ಲ್ಯಾಂಡ್ ಡೂ ದ ಸೆಪರೇಷನ್ ಆಫ್ ಗ್ರೇನ್ ಅಂಡ್ ಚಾಫ್ ಬೈ ವಿನೋಯಿಂಗ್. ಕೆಲವೊಂದ್ ಕಡೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಅಂದ್ರೆ ಒಂದು ಅರ್ಧ ಎಕರೆಗೆ ಹಾಕಿದ್ರೆ 1 ಎಕರೆಗೆ ಹಾಕಿದ್ರೆ ಫಾರ್ಮರ್ಸ್ ಗಳು ಏನ್ ಮಾಡ್ತಾರೆ, ಈ ತರ ವಿನೋಯಿಂಗ್ ಮಷಿನ್ ಅಂತ ಬರುತ್ತೆ, ಅದಕ್ಕೆ ಬಡ್ದು
ಏನ್ ಮಾಡ್ತಾರೆ, ಆ ಚಫ್ನೆಲ್ಲ ತೆಗಿಸ್ತಾರೆ. ಓಕೆ, ಇದಿಷ್ಟ ಆಯ್ತು. ನೆಕ್ಸ್ಟ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಅಂತ ಒಂದು ಕಾಲಮ್ ಇದೆ ನೋಡಿ. ಆಫ್ಟರ್ 3 to 4 months ಆಫ್ ಹಾರ್ಡ್ ವರ್ಕ್ ದೇರ್ ಕಮ್ಸ್ ದ ಡೇ ಆಫ್ ದ ಹಾರ್ವೆಸ್ಟ್. 3 ರಿಂದ 4 ತಿಂಗಳು ರೈತ ಸತತವಾಗಿ ಕಷ್ಟಪಟ್ಟ ಮೇಲೆ ಹಾರ್ವೆಸ್ಟಿಂಗ್ ಟೈಮ್ ಬಂದಿರುತ್ತೆ. ಅವನಿಗೆ ಅವನು ಹಾಕಿರ್ತಾನಲ್ಲ ಅಗ್ರಿಕಲ್ಚರಲ್ ಫೀಲ್ಡ್ ಹೆಂಗ್ ಕಾಣಿಸ್ತಿರುತ್ತೆ ಅಂತಂದ್ರೆ, ಚಿನ್ನನೇ ಬೆಳೆದಿದ್ದೀನಿ, ನನ್ ಕ್ರಾಪ್ ಎಲ್ಲ ಚಿನ್ನದ ರೂಪದಲ್ಲಿ ಬೆಳೆದಿದೆ ಅನ್ನುವಂಗೆ ಕಾಣ್ತಾ ಇರುತ್ತೆ. ಆ ತರ ಕಣ್ ತುಂಬಿಸ್ಕೊಂತಾನೆ. ಲ್ಯಾಡನ್ ವಿತ್ ಗ್ರೇನ್ಸ್ ಫಿಲ್ಸ್ ದ ಹಾರ್ಟ್ ಆಫ್ ಫಾರ್ಮರ್ ವಿತ್ ಜಾಯ್ ಅಂಡ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್. ಅವನ ಮನ್ಸು ಅಷ್ಟು ಖುಷಿ ಆಯ್ತಿರುತ್ತೆ. ಯಾಕೆ ಅಂತಂದ್ರೆ ಆ ರೈತರು ಪಡುವಂತ ಖುಷಿನ ಹೇಳಕ್ಕೆ ಸಾಧ್ಯ ಇಲ್ಲ. ದ ಎಫರ್ಟ್ ಆಫ್ ದ ಪಾಸ್ಟ್ ಸೀಸನ್ ಹ್ಯಾವ್ ಬಾರ್ನ್ ಫ್ರೂಟ್ ಅಂಡ್ ಇಟ್ ಈಸ್ ಟೈಮ್ ಟು ರಿಲ್ಯಾಕ್ಸ್ ಅಂಡ್ ಎಂಜಾಯ್ ಲಿಟಲ್. ನಾನು ಪಟ್ಟಂತ ಪರಿಶ್ರಮಕ್ಕೆ ಒಳ್ಳೆ ಫಲ ಸಿಕ್ಕಿದೆ, ಇವಾಗ ನಾನು ಸಂತೋಷ ಪಡುವಂತ ಸಮಯ ಅಂತ ತುಂಬಾ ನೋಡ್ಕೊಂತಿರ್ತಾನೆ ಬೆಳೆದ್ ನಿಂತಿರ ಆ ಧಾನ್ಯ ಸಿರಿ ದೇವಿನ. ದ ಪೀರಿಯಡ್ ಆಫ್ ಹಾರ್ವೆಸ್ಟ್ ಈಸ್ ದಸ್ ಆರ್ ಗ್ರೇಟ್ ಜಾಯ್ ಆಫ್ ಹ್ಯಾಪಿನೆಸ್ ಇನ್ ಆಲ್ ಪಾರ್ಟ್ ಆಫ್ ಇಂಡಿಯಾ. ಎಸ್ಪೆಷಲಿ ನಮ್ ಇಂಡಿಯಾದಲ್ಲಂತೂನುವೆ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ, ತುಂಬಾ ಖುಷಿ ಪಡ್ತಾರೆ, ಧಾನ್ಯಕ್ಕೆ ತುಂಬಾ ಮಹತ್ವ ಕೊಡ್ತಾರೆ, ದೇವ್ರ ತರ ನೋಡ್ತಾರೆ ಆ ಧಾನ್ಯನ. ಮೆನ್ ಅಂಡ್ ವುಮೆನ್ ಸೆಲೆಬ್ರೇಟ್ ಇಟ್ ವಿತ್ ಗ್ರೇಟ್ ಎಂಥೂಸಿಯಾಸಮ್. ಹೆಂಗಸರು ಗಂಡಸರು ಎಲ್ಲರೂ ಸೇರ್ಕೊಂಡು ಅದನ್ನ ಸಂತೋಷ ಪಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಎಸ್ಪೆಷಲಿ ಎಷ್ಟೊಂದು ಫೆಸ್ಟಿವಲ್ಗಳನ್ನ ಇದಕ್ಕೆ ಕನೆಕ್ಟ್ ಮಾಡ್ತಾರೆ. ಲೈಕ್ ಹಾರ್ವೆಸ್ಟ್ ಸೀಸನ್ ಅಲ್ಲಿ ಬರುವಂತ ಫೆಸ್ಟಿವಲ್ಗಳು ಪೊಂಗಲ್ಲು, ಬೈಸಾಖಿ, ಹೋಲಿ, ದಿವಾಲಿ, ನಭಾನ್ಯ, ಬಿಹು, ಇದನ್ನೆಲ್ಲ ಈ ಫೆಸ್ಟಿವಲ್ನೆಲ್ಲ ಆ ಈ ಹಾರ್ವೆಸ್ಟ್ ಫೆಸ್ಟಿವಲ್ ಅನ್ನೋಂಗೆನೆ ಸೆಲೆಬ್ರೇಟ್ ಮಾಡ್ತಾರೆ. ಈಗ ನಮ್ ಕಡೆನೆ ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಇಲ್ಲೆಲ್ಲ ಪೊಂಗಲ್ ಅಂದ್ರೆ ಸಂಕ್ರಾಂತಿ ಟೈಮಲ್ಲಿ ನಮ್ ಕಡೆನೂ ಹಂಗೆ ಮಾಡ್ತಾರೆ. ಏನು, ನಾವೇನು ಬೆಳೆ ಬೆಳೆದಿರ್ತೀವಿ ಅದನ್ನೆಲ್ಲ ಒಂದು ರಾಶಿ ಮಾಡಿ, ಕಣ ಮಾಡಿ, ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ತಿಂಡಿ ಇದನ್ನೆಲ್ಲ ಧಾನ್ಯನೆಲ್ಲ ಅಂದ್ರೆ ಬೆಳೆದಿರೋ ಧಾನ್ಯಕ್ಕೆ ನೈವೇದ್ಯ ಮಾಡಿ ದೇವ್ರ ತರ ಪೂಜೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಸ್ಟೋರೇಜ್ ಅಂಡ್ ಇಟ್ ಈಸ್ ದ ಲಾಸ್ಟ್ ಸ್ಟೆಪ್. ಸ್ಟೋರೇಜ್ ಆಫ್ ಪ್ರೊಡ್ಯೂಸ್ ಈಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಏನ್ ನಾವು ಪ್ರೊಡ್ಯೂಸ್ ಅಂದ್ರೆ ಪ್ರಾಡಕ್ಟ್ ಏನ್ ಬಂದಿರುತ್ತೆ ನಮ್ಗೆ ಕ್ರಾಪ್, ಅದನ್ನ ಸ್ಟೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಾರೆ, ಅಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ, ಅದನ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇಫ್ ದ ಹಾರ್ವೆಸ್ಟೆಡ್ ಗ್ರೈನ್ ಆರ್ ಟು ಬಿ ಕೆಪ್ಟ್ ಫಾರ್ ಲಾಂಗರ್ ಟೈಮ್. ಅಕಸ್ಮಾತ್ ನಾವು ಏನ್ ಗ್ರೈನ್ ಬೆಳೆದ್ಕೊಂಡಿರ್ತೀವಿ ಅದನ್ನ ಲಾಂಗ್ ಪೀರಿಯಡ್ ನಾವು ಸ್ಟೋರ್ ಮಾಡ್ಬೇಕು ಅಂದ್ರೆ ದೇ ಶುಡ್ ಬಿ ಸೇಫ್ ಫ್ರಮ್ ದ ಮಾಯಿಶ್ಚರ್, ಇನ್ಸೆಕ್ಟ್, ರಾಟ್ಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್. ಯಾವುದೇ ತೇವ ಆಗದೆ ಇರುವಂಗೆ, ಅಂದ್ರೆ ಮಳೆ ನೀರ್ ಬಂದ್ರೆ ಬೀಳ್ದೆ ಇರುವಂಗೆ, ಅಥವಾ ಯಾವ್ದು ಇನ್ಸೆಕ್ಟ್ಗಳು ಇನ್ಫೆಕ್ಟ್ ಮಾಡದೆ ಇರುವಂಗೆ, ಇಲಿ ಬಂದು ಕಡಿದೆ ಇರುವಂಗೆ, ಬೇರೆ ಮೈಕ್ರೋ ಆರ್ಗಾನಿಸಮ್ಸ್ಗಳು ಬಂದು ಇನ್ಫೆಕ್ಟ್ ಮಾಡದೆ ಅಂದ್ರೆ ಅಟ್ಯಾಕ್ ಮಾಡದೆ ಇರುವಂಗೆ ನಾವು ನೀಟಾಗಿ ಸ್ಟೋರ್ ಮಾಡ್ಕೋಬೇಕು. ಹಾರ್ವೆಸ್ಟೆಡ್ ಗ್ರೇನ್ ಹ್ಯಾವ್ ಮೋರ್ ಮಾಯಿಶ್ಚರ್. ಆಗ ತಾನೇ ಹಾರ್ವೆಸ್ಟ್ ಮಾಡಿರುವಂತ ಗ್ರೇನ್ ಅಲ್ಲಿ ಇನ್ನ ಮಾಯಿಶ್ಚರ್ ಇರುತ್ತೆ. ಇಫ್ ಫ್ರೆಶ್ಲಿ ಹಾರ್ವೆಸ್ಟೆಡ್ ಗ್ರೇನ್ ಆರ್ ಸ್ಟೋರ್ಡ್ ವಿತೌಟ್ ಡ್ರೈಯಿಂಗ್ ದೇ ಮೇ ಗೆಟ್ ಸ್ಪಾಯ್ಲ್ಡ್ ಆರ್ ಅಟ್ಯಾಕ್ಡ್ ಬೈ ಆರ್ಗಾನಿಸಮ್ಸ್ ಮೇಕಿಂಗ್ ದೆಮ್ ಅನ್ಫಿಟ್ ಫಾರ್ ಯೂಸ್ ಆರ್ ಫಾರ್ ಜರ್ಮಿನೇಷನ್. ಆಗ್ತಾನೆ ಹಾರ್ವೆಸ್ಟ್ ಮಾಡಿರುವಂತ ಗ್ರೇನ್ ಅಂದ್ರೆ ಇನ್ನ ಒಂಥರ ಹಸಿ ಗೂಸ್ ತರ, ಅದು ಹುಟ್ಟಿದ ಪಾಪು ತರ. ಸೊ ಅದನ್ನ ಎಷ್ಟು ಜೋಪಾನ ಮಾಡ್ಕೊಬೇಕು ಅಂತ ಅಂದ್ರೆ, ಆಗ್ತಾನೆ ಹಾರ್ವೆಸ್ಟ್ ಮಾಡಿರುವಂತ ಗ್ರೇನ್ ಅಲ್ಲಿ ಇನ್ನ ಸ್ವಲ್ಪ ತೇವಾಂಶ ಎಲ್ಲ ಇರುತ್ತೆ. ಆಗ್ತಾನೆ ಗಿಡದಿಂದ ಕಿತ್ಕೊಂಡ್ ಬಂದಿರ್ತೀವಿ ಅಲ್ವಾ, ಅದಕ್ಕೆ ಅಂದ್ರೆ ಕ್ರಾಪ್ ಪ್ಲಾಂಟ್ ಇಂದ ಕಿತ್ತಿರ್ತೀವಲ್ಲ ಅದಕ್ಕೆ. ಸೊ ಅದನ್ನ ನೀಟಾಗಿ ಡ್ರೈ ಮಾಡಿ, ಸನ್ಲೈಟ್ ಇಂದ ಡ್ರೈ ಮಾಡಿ ಸ್ಟೋರ್ ಮಾಡ್ಬೋದು. ಅಕಸ್ಮಾತ್ ಹಂಗೆ ಇಟ್ಬಿಟ್ರೆ ಅದು ಫುಲ್ಲು ಫಂಗೈ ಹಿಡ್ದು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಎಲ್ಲ ಅದಕ್ಕೆ ಇನ್ಫೆಕ್ಟ್ ಮಾಡಿ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಅದನ್ನ ನಾವು ಬಳಸ್ಕೊಳಕ್ಕೂ ಆಗಲ್ಲ, ಮತ್ತೆ ಅದು ಜರ್ಮಿನೇಟ್ ಕೂಡ ಆಗಲ್ಲ. ಅಕಸ್ಮಾತ್ ಜರ್ಮಿನೇಟ್ ಏನಾದ್ರು ಮತ್ತೆ ತಗೊಂಡೋಗಿ ಹೊಲಕ್ಕೆ ಹಾಕಿ ಅದನ್ನ ಮತ್ತೆ ಕ್ರಾಪ್ ಪ್ರೊಡಕ್ಷನ್ ಮಾಡ್ಬೋದು. Hence, before storing them, the grains properly dried in sun reduce the moisture in them. ಅದರಲ್ಲಿರುವಂತ ಮಾಯಿಶ್ಚರ್ ಎಲ್ಲ ಹೋಗೋವರೆಗೂ ನೀಟಾಗಿ ಕಂಪ್ಲೀಟ್ ಆಗಿ ಸನ್ ಡ್ರೈ ಮಾಡಬೇಕು. ದಿಸ್ ಪ್ರಿವೆಂಟ್ ದ ಅಟ್ಯಾಕ್ ಬೈ ಇನ್ಸೆಕ್ಟ್, ಪೆಸ್ಟ್, ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಸೊ ಈ ತರ ಮಾಡೋದ್ರಿಂದ ಫಂಗೈ ಆಗ್ಲಿ, ಪೆಸ್ಟ್ ಆಗ್ಲಿ, ಬ್ಯಾಕ್ಟೀರಿಯಾ ಯಾವುದೂನು ಅದಕ್ಕೆ ಅಟ್ಯಾಕ್ ಮಾಡಲ್ಲ. ಫಾರ್ಮರ್ಸ್ ಸ್ಟೋರ್ ಗ್ರೇನ್ ಇನ್ ಜೂಟ್ ಬ್ಯಾಗ್ ಆರ್ ಮೆಟಾಲಿಕ್ ಬಿನ್ಸ್. ರೈತರು ಏನ್ ಮಾಡ್ತಾರೆ, ತಾವೇನ್ ಬೆಳೆದಿರ್ತಾರೆ ಧಾನ್ಯನ ಅದನ್ನ ಗೋಣಿ ಚೀಲದಲ್ಲಿ ಅಥವಾ ಮೆಟಾಲಿಕ್ ಬಿನ್ ಗಳಲ್ಲಿ ಸ್ಟೋರ್ ಮಾಡ್ತಾರೆ. However, large scale storage of grain is done with silos and granaries to protect them from the pests like rats and insects. ಇಲ್ಲಿ ಫಸ್ಟ್ ಪಿಕ್ಚರ್ ಅಲ್ಲಿ 1.10a ಇದರಲ್ಲಿ ತೋರಿಸ್ತಾ ಇದಾರಲ್ಲ ಸಿಲೋಸ್. ಈ ತರ ಕಂಟೈನರ್ ಗಳಲ್ಲಿ ತುಂಬಾ ಲಾರ್ಜ್ ಸ್ಕೇಲ್ ಅಂತಂದ್ರೆ ಯಾವ ತರ ದೊಡ್ಡ ದೊಡ್ಡ ಮಂಡಿಗಳು ಕೊಡ್ಬೇಕು, ಅಥವಾ
ದೊಡ್ಡ ದೊಡ್ಡ ಮಾರ್ಕೆಟ್ಗೆ ನಾವು ಬೆಳೆದಿರುವಂತ ಗ್ರೈನ್ ಎಲ್ಲ ಕೊಡ್ಬೇಕು ಅಂದಾಗ ಅವರು ಈ ತರ ಕಂಟೈನರ್ ಗಳಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಈ ತರ ಸ್ಟೋರ್ ಮಾಡಿದಾಗ ಯಾವುದೇ ರ್ಯಾಟ್ ಇನ್ಸೆಕ್ಟ್ ಯಾವ್ದು ಹೋಗಿ ಏನು ಹಾಳ್ ಮಾಡಕ್ ಆಗಲ್ಲ ಅದನ್ನ. ಮನೇಲಿ ಏನಾದ್ರೂ ಬಳಸ್ತೀವಿ ಅಂತಂದ್ರೆ ಡ್ರೈಡ್ ನೀಮ್ಸ್ ಲೀವ್ಸ್ ಆರ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಫುಡ್ ಗ್ರೇನ್ಸ್ ಅಟ್ ಹೋಮ್. ಒಣಗಿರೋ ಬೇವಿನ ಎಲೆನ ಹಾಕಿ ಈಗ ನಾವೇನ್ ಬೆಳ್ದಿರ್ತೀವಿ ಆ ಗ್ರೇನ್ ಅದ್ರಲ್ಲಿ ಇಟ್ರೆ ಅದು ಚೆನ್ನಾಗಿ ಸೇಫ್ ಆಗಿರುತ್ತೆ. ಫಾರ್ ಸ್ಟೋರಿಂಗ್ ಲಾರ್ಜ್ ಕ್ವಾಂಟಿಟಿ ಆಫ್ ಗ್ರೇನ್ಸ್ ಇನ್ ಬಿಗ್ ಗೋಡಾನ್ಸ್ ಸ್ಪೆಸಿಫಿಕ್ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಸೊ ಇಲ್ಲಿ ನೋಡಿ, ಇಲ್ಲಿ ಗೋಡಾನ್ಗಳಲ್ಲೂ ಕೂಡ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೆದಿದ್ದು ಅದನ್ನ ನಾವು ಮಾಡಿರ್ತೀವಲ್ಲ ಅದನ್ನ ಗೋಡಾನ್ ಅಲ್ಲಿ ಗೋಣಿ ಚೀಲದಲ್ಲಿ ಹಾಕಿರ್ತಾರೆ. ಬಟ್ ಅಲ್ಲೂ ಕೂಡ ಇಲಿಗಳು ಅಥವಾ ಬೇರೆ ಪೆಸ್ಟ್ಗಳು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಲ್ಲಲ್ಲೇ ಅದಕ್ಕೂ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರನೇ ನೋಡಿ, ನಾವು ಫಸ್ಟ್ ಸೋಯಿಂಗ್ ಇಂದ ಪ್ರಿಪರೇಷನ್ ಆಫ್ ಸಾಯಿಲ್ ಬಿಡಿ, ಅಲ್ಲೂ ಒಂದೊಂದು ಸಲ ಮ್ಯಾನ್ಯೂರ್ ಆಡ್ ಮಾಡಿರ್ತೀವಿ ಅಂತ. ಮ್ಯಾನ್ಯೂರ್ ಆಡ್ ಮಾಡಿದ್ರೆ ಓಕೆ, ಅಕಸ್ಮಾತ್ ಫರ್ಟಿಲೈಸರ್ಸ್ ಆಡ್ ಮಾಡಿದ್ರೆ ಸೊ ಅಲ್ಲಿಂದ ಕೆಮಿಕಲ್ ಟ್ರೀಟ್ಮೆಂಟ್ ಶುರು ಆಗಿ ಇಲ್ಲಿ ಗೋಡನ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ ಅಲ್ಲಿವರೆಗೂನು ಒಂದಲ್ಲ ಒಂದ್ ಕಡೆ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಬಿಫೋರ್ ನಾವು ಕನ್ಸಂಪ್ಷನ್ ಮಾಡಕ್ಕಿಂತಂದ್ರೆ ನಾವ್ ಏನು ಆಹಾರನ ತಗೊಳಕ್ಕಿಂತ ಮುಂಚೆ ಯಾವುದೇ ಪದಾರ್ಥ ಆಗ್ಲಿ ಹೊರ್ಗಡೆಯಿಂದ, ಅಂದ್ರೆ ಈ ಕ್ರಾಪ್ ಏನೇನ್ ಬೆಳೆದಿರ್ತೀವಿ, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಗ್ರೇನ್ಸ್ ಆಗಿರ್ಬೋದು, ಪಲ್ಸಸ್, ಲೆಗ್ಯೂಮ್ಸ್ ಯಾವುದೇ ಆಗಿದ್ರೂನುವೆ ಅದನ್ನ ವಾಶ್ ಮಾಡ್ಬೇಕು. ಓಕೆ, ಫುಡ್ ಫ್ರಮ್ ಅನಿಮಲ್ಸ್. ಇಲ್ಲೊಂದು ಸಣ್ಣ ಟೇಬಲ್ ಕೊಟ್ಟಿದ್ದಾರೆ. ಮೇಕ್ ದ ಫಾಲೋಯಿಂಗ್ ಟೇಬಲ್ ಇನ್ ಯುವರ್ ನೋಟ್ ಬುಕ್ ಅಂಡ್ ಕಂಪ್ಲೀಟ್ ಇಟ್. ಏನು ಅಂತಂದ್ರೆ ಈ ಟೇಬಲ್ ಅಲ್ಲಿ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫುಡ್, ನಾವು ತಿನ್ನುವಂತ ಒಂದು ಫುಡ್ ಮಿಲ್ಕ್ ಯಾವ್ದ್ರಿಂದ ಸಿಗುತ್ತೆ, ಇದ್ರದ್ದು ಸೋರ್ಸ್ ಏನು, ಕೌವಿಂದ ಸಿಗುತ್ತೆ, ಬಫೆಲೋ ಇಂದ ಸಿಗುತ್ತೆ, ಶೀಪ್ ಇಂದ ಸಿಗುತ್ತೆ, ಗೋಟ್ ಇಂದ ಸಿಗುತ್ತೆ, ಕ್ಯಾಮಲ್ ಇಂದ ಸಿಗುತ್ತೆ. ಹಂಗೆ ಇನ್ನೊಂದು ಫುಡ್ ಲಿಸ್ಟ್ ಮಾಡಿ. ಎಕ್ಸಾಂಪಲ್ ಮೊಟ್ಟೆ ನಮ್ಗೆ ಯಾವ್ದ್ರಿಂದ ಸಿಗುತ್ತೆ, ಕೋಳಿಯಿಂದ ಸಿಗುತ್ತೆ. ಬೇರೆ ಬೇರೆ ಕೋಳಿಗಳೆಲ್ಲ ಬರುತ್ತೆ, ಬಾತ್ಕೋಳಿ ಆಗಿರ್ಬೋದು ಹಂಗೆ. ಅಂಡ್ ನೆಕ್ಸ್ಟ್ ಇನ್ನೊಂದು ರೈಸ್ ಅಂತ ಬರೀರಿ. ರೈಸ್ ಯಾವ್ದ್ರಿಂದ ಸಿಗುತ್ತೆ ನಮ್ಗೆ, ಪ್ಲಾಂಟ್ ಇಂದ ಸಿಗುತ್ತೆ, ಅಂದ್ರೆ ಪ್ಯಾಡಿ ಪ್ಲಾಂಟ್ ಇಂದ ಸಿಗುತ್ತೆ. ಹಂಗೆ ನಾವ್ ಏನೇನ್ ತಿಂತೀವಿ ಎಲ್ಲಾನು ಲಿಸ್ಟ್ ಮಾಡಿ, ಬಟ್ ಅದ್ರದ್ದು ಸೋರ್ಸ್ ಏನು ಅಂದ್ರೆ ಯಾವ್ದ್ರಿಂದ ಸಿಗುತ್ತೆ ನಮ್ಗೆ ಅನ್ನೋದನ್ನ ನೆಕ್ಸ್ಟ್ ಕಾಲಮ್ ಅಲ್ಲಿ ಬರಿ. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಟೇಬಲ್ ಯು ಮಸ್ಟ್ ಹ್ಯಾವ್ ಸೀನ್ ದಟ್ ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆಲ್ಸೋ ಪ್ರೊವೈಡ್ ಅಸ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್. ಈ ಒಂದು ಟೇಬಲ್ ನ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ನಮ್ಗೆ ಫುಡ್ ಪ್ಲಾಂಟು ಅನಿಮಲ್ಸ್ ಎರಡೂ ಕೊಡುತ್ತೆ. ಬೇರೆ ಬೇರೆ ಟೈಪ್ಸ್ ಆದ್ರೂ ಎರಡೂ ನಮ್ಗೆ ಫುಡ್ ಕೊಡುತ್ತೆ. Many people living in the coastal areas consume fish as a major part of their diet. ಎಷ್ಟೊಂದು ಜನ ಯಾರು ಈ ಕೋಸ್ಟಲ್ ಏರಿಯಾಗಳು ಅಂದ್ರೆ ಎಕ್ಸಾಂಪಲ್ ನಮ್ಮ ಮಂಗ್ಳೂರ್ ಸೈಡ್ ಈ ಕಡೆ ಉದಾಹರಣೆ ಹೇಳ್ತಾ ಇರೋದು, ಮಂಗ್ಳೂರ್ ಸೈಡ್ ಇರೋರೆಲ್ಲ ಅವ್ರಗಳಿಗೆ ಫಿಶ್ ತುಂಬಾ ಜಾಸ್ತಿ ಸಿಗುತ್ತೆ. ಓಕೆನಾ? ಸೊ ಅವ್ರ ಡಯಟ್ ಅಲ್ಲಿ ಫಿಶ್ ಏನೇ ಒಂದು ಮೇನ್ ಪಾರ್ಟ್ ಆಗಿರುತ್ತೆ. In the previous classes you have learnt about the food that we obtain from the plant. ಇಂದಿನ ಕ್ಲಾಸ್ ಅಲ್ಲಿ ಪ್ಲಾಂಟ್ ಇಂದ ಸಿಗುವಂತ ಫುಡ್ ಬಗ್ಗೆ ಓದಿದೀರಾ. We just seen that the process of crop production involves a number of steps like selection of seeds, sowing, etc. ಇವಾಗ ಈ ಚಾಪ್ಟರ್ ಅಲ್ಲಿ ಓದಿದೀವಿ. ಅಂದ್ರೆ ಕ್ರಾಪ್ ಪ್ರೊಡಕ್ಷನ್ ಹೆಂಗಾಗುತ್ತೆ, ಅದ್ರೊಳಗಡೆ ಏನೇನ್ ಸ್ಟೆಪ್ಸ್ ಇತ್ತು, ಪ್ರಿಪರೇಷನ್ ಆಫ್ ಸಾಯಿಲ್ ಇತ್ತು, ಸೋಯಿಂಗ್ ಇತ್ತು, ಅಂಡ್ ಸೋ ಮೆನಿ ಸ್ಟೆಪ್ಸ್ ಇತ್ತಲ್ವಾ. ಸಿಮಿಲರ್ಲಿ ಅನಿಮಲ್ಸ್ ರೇರ್ಡ್ ಅಟ್ ಹೋಮ್ ಆರ್ ಇನ್ ಫಾರ್ಮ್ಸ್. ಅದೇ ತರ ಅನಿಮಲ್ಸ್ನು ಸಹ ನಾವು ಸಾಕಾಣಿಕೆ ಮಾಡ್ತೀವಿ, ಅಂದ್ರೆ ಸಾಕ್ತಿವಿ. ಹ್ಯಾವ್ ಟು ಬಿ ಪ್ರೂವ್ಡ್ ವಿತ್ ಪ್ರಾಪರ್ ಫುಡ್. ಅದಕ್ಕೆ ಅದ್ರದೇ ಆದಂತ ಫುಡ್ ಕೊಡ್ಬೇಕು. ನಾವು ಸಾಕ್ತಿದೀವಿ ಅಂದ ತಕ್ಷಣ ಸುಮ್ನೆ ಅದಾಗದೆ ಬೆಳ್ಕೊಂಡ್ಬಿಡಲ್ಲ ಅಲ್ವಾ. ಅದಕ್ಕೆ ಪ್ರಾಪರ್ ಫುಡ್ ಕೊಡ್ಬೇಕು, ಶೆಲ್ಟರ್ ಕೊಡ್ಬೇಕು, ಒಳ್ಳೆ ಕೇರ್ ಮಾಡ್ಬೇಕು. ವೆನ್ ದಿಸ್ ಇಸ್ ಡನ್ ಆನ್ ಅ ಲಾರ್ಜ್ ಸ್ಕೇಲ್. ಇದು ಮನೆ ಹತ್ರ ನಮ್ಗೆ ಒಂದ್ 4-5 ಹಸು ಸಾಕಂತೀವಿ ಅಂತಂದ್ರೆ ಓಕೆ. ಅದೇ ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ತುಂಬಾ ಒಂದು 100-150 ಹಸು ಈ ತರ ಸಾಕ್ತಿವಿ ಅಂತ ಅಂದ್ರೆ, ಈ ತರ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಅನಿಮಲ್ಸ್ ನ ಸಾಕ್ತಿದೀವಿ, ಅದಕ್ಕೆ ಫುಡ್ ಕೊಡ್ತಿದೀವಿ, ಒಳ್ಳೆ ಶೆಲ್ಟರ್ ಕೊಟ್ಟಿದೀವಿ ಅಂತ ಅನ್ನೋದಾದ್ರೆ ಇಟ್ ಈಸ್ ಕಾಲ್ಡ್ ಅನಿಮಲ್ ಹಸ್ಬೆಂಡರಿ. ಇದನ್ನ ಅನಿಮಲ್ ಹಸ್ಬೆಂಡರಿ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ದ ಕಂಪ್ಲೀಟ್ ಚಾಪ್ಟರ್. ಏನೇ ಡೌಟ್ ಇದ್ರು ಕೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಏನೇ ಡೌಟ್ ಇದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅಂಡ್ ಈಗ ಜಸ್ಟ್ ಒಂದ್ಸಲಿ ಚಾಪ್ಟರ್ ನ ಒಂದ್ಸಲಿ ಮಗಪ್ ಮಾಡ್ಬಿಡೋಣ ಸ್ಟಾರ್ಟಿಂಗ್ ಇಂದ. In order to provide food to our growing population, we need to adopt certain population. ಬೆಳೀತಾ ಇರುವಂತ ಈ ನಮ್ಮ ಪಾಪ್ಯುಲೇಷನ್ ಗೋಸ್ಕರ ನಾವು ಎಲ್ಲಾರ್ಗೂ ಫುಡ್ ನ ಪ್ರೊವೈಡ್ ಮಾಡ್ಲೇಬೇಕು ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಬರೀ ಆವಾಗ ನೊಮ್ಯಾಡಿಕ್ ಪೀಪಲ್ ತಿಂತಿದ್ದಂಗೆ ರಾ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಅನಿಮಲ್ಸ್ ನ ಹಂಟ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ಎಷ್ಟು ಅಂತ ಸಿಕ್ಬಿಡುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ಲೇಬೇಕು. Same kind of plants cultivated at a place called constitute a crop.
ಒಂದೇ ತರದ ಪ್ಲಾಂಟ್ ನ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಕಲ್ಟಿವೇಟ್ ಮಾಡೋದನ್ನ ಕ್ರಾಪ್ ಅಂತ ಕರಿತೀವಿ. ಇನ್ ಇಂಡಿಯಾ ಕ್ರಾಪ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು 2 ಟೈಪ್ಸ್ ಬೇಸ್ಡ್ ಆನ್ ಸೀಸನ್, ರಾಬಿ ಅಂಡ್ ಖರೀಫ್ ಕ್ರಾಪ್ಸ್. ಇಂಡಿಯಾದಲ್ಲಿ ಬೇರೆ ಬೇರೆ ತರ ಟೆಂಪರೇಚರು ಮತ್ತೆ ಬೇರೆ ಬೇರೆ ತರ ಕ್ಲೈಮೆಟಿಕ್ ಕಂಡೀಷನ್ ಒಂದೊಂದು ರೀಜನ್ ಒಂದೊಂದ್ ತರ ಇರೋದ್ರಿಂದ ಆ ಸೀಸನ್ಗಳ ಮೇಲೆ ನಾವು ಕ್ರಾಪ್ ನ ಎರಡ್ ತರ ಕ್ಯಾಟಗರೈಸ್ ಮಾಡಿದೀವಿ. ಒಂದು ರಾಬಿ ಕ್ರಾಪ್ಸ್, ಇನ್ನೊಂದು ಖರೀಫ್ ಕ್ರಾಪ್ಸ್. ರಾಬಿ ಕ್ರಾಪ್ಸ್ ಅಂತಂದ್ರೆ ವಿಂಟರ್ ಅಲ್ಲಿ ಬೆಳೆಯೋದು, ಖರೀಫ್ ಕ್ರಾಪ್ಸ್ ಅಂದ್ರೆ ರೈನಿ ಸೀಸನ್ ಅಲ್ಲಿ ಬೆಳೆಯೋದು. ಇಟ್ ಈಸ್ ನೆಸೆಸರಿ ಟು ಪ್ರಿಪೇರ್ ಸಾಯಿಲ್ ಬೈ ಟಿಲ್ಲಿಂಗ್ ಅಂಡ್ ಲೆವೆಲಿಂಗ್. ಪ್ಲಗ್ ಅಂಡ್ ಲೆವೆಲರ್ಸ್ ಆರ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಸಾಯಿಲ್ ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಲ್ಲಿ ಫಸ್ಟ್ ಸ್ಟೆಪ್ ಆಗಿರುತ್ತೆ ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಇದರಲ್ಲಿ ಟಿಲ್ಲಿಂಗ್ ಮತ್ತೆ ಲೆವೆಲಿಂಗ್ ಮಾಡ್ತೀವಿ. ಟಿಲ್ಲಿಂಗ್ ಅಂತಂದ್ರೆ ಸಾಯಿಲ್ ನ ಟರ್ನ್ ಮಾಡೋದು, ಮತ್ತೆ ಏನೇ ಸಾಯಿಲ್ ನ ಟರ್ನ್ ಮಾಡೋದು. ಅಂಡ್ ಲೆವೆಲಿಂಗ್ ಅಂತಂದ್ರೆ ಏನೇ ಕ್ಲಂಪ್ಸ್ ಇದ್ರು ಅದನ್ನೆಲ್ಲ ಒಡೆದು ಸಾಯಿಲ್ ನ ಲೆವೆಲರ್ ಇಂದ ಲೆವೆಲಿಂಗ್ ಮಾಡ್ಕೊಳ್ಳೋದು. ಪ್ಲಗ್ ಅಂಡ್ ಲೆವೆಲರ್ಸ್ ಆರ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಸೊ ಈ ಪ್ರೊಸೆಸ್ ಅಲ್ಲಿ ಪ್ಲಗ್ ಮತ್ತೆ ಲೆವೆಲರ್ಸ್ ನ ಯೂಸ್ ಮಾಡ್ಕೊಂತೀವಿ. ಸೋಯಿಂಗ್ ಆಫ್ ಸೀಡ್ ಅಟ್ ಅಪ್ರಾಪ್ರಿಯೇಟ್ ಡೆಪ್ತ್ ಅಂಡ್ ಡಿಸ್ಟೆನ್ಸ್ ಗಿವ್ಸ್ ಗುಡ್ ಈಲ್ಡ್. ಸೀಡ್ ನ ಸೋ ಮಾಡ್ಬೇಕಾದ್ರೆ ಅಪ್ರಾಪ್ರಿಯೇಟ್ ಅಂತಂದ್ರೆ ತುಂಬಾ ಡೀಪ್ ಅಲ್ಲ, ಒಂದಷ್ಟು ಡೀಪ್ ಹಾಕಿ ಅಂಡ್ ನೀಟಾಗಿ ಡಿಸ್ಟೆನ್ಸ್ ಬಿಟ್ಟಾಗ ನಮ್ಗೆ ಗುಡ್ ಈಲ್ಡ್ ಸಿಗುತ್ತೆ. ಗುಡ್ ವೆರೈಟಿ ಆಫ್ ಸೀಡ್ಸ್ ಆರ್ ಸೋನ್ ಆಫ್ಟರ್ ಸೆಲೆಕ್ಷನ್ ಆಫ್ ಹೆಲ್ದಿ ಸೀಡ್ಸ್. ಸೋಯಿಂಗ್ ಈಸ್ ಡನ್ ಬೈ ಸೀಡ್ ಡ್ರಿಲ್. ಹೆಲ್ದಿ ಸೀಡ್ ನ ಗುಡ್ ವೆರೈಟಿಯಿಂದ ಹೆಲ್ದಿ ಸೀಡ್ಸ್ ನ ಸೆಲೆಕ್ಷನ್ ಮಾಡಾದ್ಮೇಲೆ ಸೋಯಿಂಗ್ ಮಾಡ್ತೀವಿ. ಸೋಯಿಂಗ್ ನ ಸೀಡ್ ಡ್ರಿಲ್ ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೀಡ್ ಡ್ರಿಲ್ ಇಂದ ಯೂಸ್ ಮಾಡ್ಕೊಂಡು ಸೀಡ್ ಸೋಯಿಂಗ್ ಮಾಡೋದ್ರಿಂದ ಯಾವುದೇ ಬರ್ಡ್ಸ್ಗೆ ಆ ಸೀಡ್ ಕಾಣಲ್ಲ. ಸೊ ಅದು ಸೀಡ್ ನ ಕವರ್ ಮಾಡ್ಬಿಡುತ್ತೆ. ಸೋಯಿಂಗ್ ಮಾಡೋದ್ರ ಜೊತೆಗೆ ಕವರ್ ಮಾಡೋದ್ರಿಂದ ಸೀಡ್ ಪ್ರೊಟೆಕ್ಷನ್ ಆಗಿರುತ್ತೆ. Soil needs replenishment and enrichment through the use of organic manure and fertilizers. Use of chemical fertilizers has increased tremendously with the introduction of new crop varieties. ಸಾಯಿಲ್ಗೆ ನ್ಯೂಟ್ರಿಷನ್ ನ ಸಪ್ಲೈ ಮಾಡೋದಕ್ಕೋಸ್ಕರ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತೀವಿ. ಬಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಷ್ಟು ಒಳ್ಳೇದಲ್ಲ. ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ ಅಟ್ ಅಪ್ರಾಪ್ರಿಯೇಟ್ ಇಂಟರ್ವಲ್ ಇಸ್ ಕಾಲ್ಡ್ ಇರಿಗೇಷನ್. ಕ್ರಾಪ್ಗೆ ಒಂದಷ್ಟು ಟೈಮ್ ಇಂಟರ್ವಲ್ ಕೊಟ್ಟು ಏನು ವಾಟರ್ ಸಪ್ಲೈ ಮಾಡ್ತೀವಿ ಅದನ್ನ ನಾವು ಇರಿಗೇಷನ್ ಅಂತ ಕರಿತೀವಿ. ವೀಡಿಂಗ್ ಇನ್ವಾಲ್ವ್ ರಿಮೂವಲ್ ಆಫ್ ಅನ್ವಾಂಟೆಡ್ ಅಂಡ್ ಅನ್ಕಲ್ಟಿವೇಟೆಡ್ ಪ್ಲಾಂಟ್ ಕಾಲ್ಡ್ ವೀಡ್ಸ್. ನಾವ್ ಏನ್ ಹಾಕಿರ್ತೀವಿ ಆ ಕ್ರಾಪ್ ಗಳ ಮಧ್ಯೆ ನಾವು ಹಾಕದೇ ಇರುವಂತ, ನಮಗೆ ಬೇಡದೇ ಇರುವಂತ ಕ್ರಾಪ್ ಪ್ಲಾಂಟ್ ಏನ್ ಬೆಳೆದಿರುತ್ತೆ ಅದನ್ನ ನಾವು ವೀಡ್ ಅಂತ ಕರಿತೀವಿ. ಅದನ್ನ ರಿಮೂವ್ ಮಾಡುವಂತ ಪ್ರೋಸೆಸ್ ನ ವೀಡಿಂಗ್ ಅಂತ ಕರಿತೀವಿ. ಹಾರ್ವೆಸ್ಟಿಂಗ್ ಇಸ್ ದ ಕಟ್ಟಿಂಗ್ ಆಫ್ ಮೆಚೂರ್ ಕ್ರಾಪ್ ಮ್ಯಾನ್ಯುಯಲಿ ಆರ್ ಬೈ ಮಷೀನ್ಸ್. ಹಾರ್ವೆಸ್ಟಿಂಗ್ ಅಂತಂದ್ರೆ ನಮ್ಮ ಕ್ರಾಪ್ ಕಂಪ್ಲೀಟ್ ಆಗಿ ಮೆಚೂರ್ ಆಗಿದೆ, ಅದನ್ನ ಕಟ್ ಮಾಡುವಂತ ಪ್ರೋಸೆಸ್. ಅದನ್ನ ನಾವು ಮ್ಯಾನ್ಯುಯಲಿ ಬೈ ಕೈಯಲ್ಲಾರ ಮಾಡ್ಬೋದು, ಬೈ ಮಷೀನ್ ಅಂದ್ರೆ ಮಿಷಿನ್ ಅಲ್ಲಾದ್ರ ಮಾಡ್ಬೋದು. ಸೆಪರೇಷನ್ ಆಫ್ ದ ಗ್ರೇನ್ ಫ್ರಮ್ ದ ಚಾಫ್ ಇಸ್ ಕಾಲ್ಡ್ ಥ್ರೆಶಿಂಗ್. ಮೆಚೂರ್ ಆಗಿರುವಂತ ಕ್ರಾಪ್ ನ ಕಟ್ ಮಾಡಾದ್ಮೇಲೆ ಅದ್ರ ಮೇಲಿದ್ದಂತ ಚಾಫ್ ನ ತೆಗಿಬೇಕು, ಅವಾಗ ನಮಗ್ ಬೇಕಾಗಿರುವಂತ ಗ್ರೇನ್ಸ್ ಸಿಗುತ್ತೆ. ಈ ಪ್ರೊಸೆಸ್ ನ ನಾವು ಥ್ರೆಶಿಂಗ್ ಅಂತ ಕರಿತೀವಿ. ಏನ್ ಗ್ರೇನ್, ನಮ್ಮ ಗ್ರೇನ್ ಮೇಲೆ ಏನ್ ಚಾಫ್ ಬೆಳೆದಿರುತ್ತೋ ಅದ್ ರಿಮೂವ್ ಮಾಡುವಂತ ಸ್ಟೆಪ್ ನೇ ಥ್ರೆಶಿಂಗ್. ಪ್ರಾಪರ್ ಸ್ಟೋರೇಜ್ ಆಫ್ ಗ್ರೇನ್ ಇಸ್ ನೆಸೆಸರಿ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಪೆಸ್ಟ್ ಅಂಡ್ ಮೈಕ್ರೋ ಆರ್ಗ್ಯಾನಿಸಮ್. ನಾವು ಬೆಳೆದಿರುವಂತ ಗ್ರೈನ್ ನ ಪ್ರಾಪರ್ ಆಗಿ ಸ್ಟೋರ್ ಮಾಡ್ಕೊಬೇಕು, ತುಂಬಾ ಇಂಪಾರ್ಟೆಂಟ್ ಅದು. ಅದಕ್ಕೆ ಯಾವುದೇ ಪೆಸ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ್ದು ಬಂದು ಅಟ್ಯಾಕ್ ಮಾಡಬಾರ್ದು. Food is also obtained from animals for which animals are reared. This is called animal husbandry. ನಾವು ತಿನ್ನುವಂತ ಫುಡ್ ಬರೀ ಪ್ಲಾಂಟ್ ಇಂದ ಅಷ್ಟೇ ಸಿಗೋದಿಲ್ಲ, ಅನಿಮಲ್ಸ್ ಇಂದಾನೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅನಿಮಲ್ ನ ನಾವು ತುಂಬಾ ಕೇರ್ ಕೊಟ್ಟು ಅಂಡ್ ಅದಕ್ಕೆ ಒಳ್ಳೆ ಶೆಲ್ಟರ್ ಕೊಟ್ಟು ಫುಡ್ ಕೊಟ್ಟು ಏನ್ ಸಾಕ್ತಿವಿ, ಅದ್ರಲ್ಲೂ ಏನಾದ್ರು ಇದನ್ನ ತುಂಬಾ ಲಾರ್ಜ್ ಕ್ವಾಂಟಿಟಿಲಿ ಮಾಡಿದಾಗ ನಮ್ಗೆ ಲಾರ್ಜ್ ಕ್ವಾಂಟಿಟಿ ಆಫ್ ಫುಡ್ ಸಿಗುತ್ತೆ. ಸೊ ಅದನ್ನ ನಾವು ಪಾಪ್ಯುಲೇಷನ್ಗೆ, ಬೆಳೀತಾ ಇರುವಂತ ಈ ಪಾಪ್ಯುಲೇಷನ್ಗೆ ನಾವು ಸಪ್ಲೈ ಮಾಡ್ಬೋದು. ಸೊ ಇದನ್ನ ದಿಸ್ ಇಸ್ ಕಾಲ್ಡ್ ಅನಿಮಲ್ ಹಸ್ಬೆಂಡರಿ. ಲಾರ್ಜ್ ಕ್ವಾಂಟಿಟಿಲಿ ಅನಿಮಲ್ ನ ರೇರ್ ಮಾಡುವಂತದನ್ನ ಅನಿಮಲ್ ಹಸ್ಬೆಂಡರಿ ಅಂತ ಕರಿತೀವಿ. Okay, this is about chapter 1 crop production and management. If you have any doubt, just write down on comment. Please subscribe to my channel, like, share and subscribe to my channel. Thank you.